Hello students, welcome to Focus Study Class 10 YouTube channel. Today we are going to discuss about acid bases and salts in one shot lecture. ಅಂದ್ರೆ ನಾವು ಇವತ್ತು acid bases and salts one shot lecture ಅಲ್ಲಿ ಕಂಪ್ಲೀಟ್ ಮಾಡಕ್ಕೆ ಹೋಗ್ತಿದ್ವಿ. ಫಸ್ಟ್ ಆಫ್ ಆಲ್ ಬೇಸಿಕ್ ಇಂದ ಹೋಗೋಣ. acid base ಮತ್ತೆ salt ಅಂದ್ರೆ ಏನಂತ ನೋಡೋಣ. ಲೆಟ್ ಸಿ ದ ಇಂಟ್ರೊಡಕ್ಷನ್ ಪಾರ್ಟ್ ಫಸ್ಟ್. ಅಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ನ ಮೊದಲು ನೋಡೋಣ. ಈ ಇಂಟ್ರೊಡಕ್ಷನ್ ಪಾರ್ಟ್ ಪ್ರಕಾರ ಏನು, acids bases and salts are three major groups of chemical substances. Acid base ಮತ್ತೆ salts ಏನು three major groups of chemical substances that show different chemical properties based on the ions they release in the water. ಅಂದ್ರೆ ಇವು ಆಸಿಡ್ ಬೇಸ್ ಮತ್ತೆ ಸಾಲ್ಟ್ ಏನ್ ಅಯಾನ್ ರಿಲೀಸ್ ಮಾಡುತ್ತಲ್ಲ ಆ ಬೇಸಿಸ್ ಮೇಲೆ ಕೆಮಿಕಲ್ ಪ್ರಾಪರ್ಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಂದ್ರೆ ಈಗ ಆಸಿಡ್ ಪ್ಲಸ್ ಪ್ರೋಟಾನ್ ರಿಲೀಸ್ ಮಾಡಿದ್ರೆ ಬೇಸಸ್ ಏನ್ ಮಾಡುತ್ತೆ, OH ಮೈನಸ್ ಅಂದ್ರೆ ಎಲೆಕ್ಟ್ರಾನ್ಸ್ ರಿಲೀಸ್ ಮಾಡುತ್ತೆ. ಸೊ ಅದ್ರ ಮೇಲೆ ಏನಾಗುತ್ತೆ, ಅಯಾನ್ಸ್ ಬೇಸಿಸ್ ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ವೇರಿ ಆಗುತ್ತೆ, ಅಂದ್ರೆ ಚೇಂಜ್ ಆಗುತ್ತೆ. ಇನ್ನ ನಾವು ಆಸಿಡ್ಸ್ ಪ್ರಾಪರ್ಟೀಸ್, ಆಸಿಡ್ ಏನೇನ್ ಪ್ರಾಪರ್ಟಿ ತೋರಿಸುತ್ತೆ ಅಂತ ನೋಡಕ್ ಹೋದ್ರೆ, acids are substance that releases H plus ions in aqueous solution. ಇಲ್ಲಿ ಇಂಪಾರ್ಟೆಂಟ್ ಏನು, H plus ions ನ ಏನ್ ಮಾಡುತ್ತೆ, acids ರಿಲೀಸ್ ಮಾಡುತ್ತೆ. ದಟ್ ಇಸ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಏನು, ದೇ ಹ್ಯಾವ್ ಸೋರ್ ಟೇಸ್ಟ್. ರಿಮೆಂಬರ್, ಇದು ನೆನ್ಪಿಟ್ಕೊಳ್ಳಿ. ಸೋರ್ ಟೇಸ್ಟ್ ಅಂದ್ರೆ ಏನಿರುತ್ತೆ, ಹುಳಿ ಇರುತ್ತೆ. ಟೇಸ್ಟ್ ಏನು, ಹುಳಿ ಇರೋದಕ್ಕೆ ಈಗ ನಿಮ್ಗೆ ಯಾವ್ಯಾವ ಸಬ್ಸ್ಟೆನ್ಸ್ ಅಂದ್ರೆ ಏನೇನು ಸಬ್ಸ್ಟೆನ್ಸ್ ಎಲ್ಲ ಹುಳಿ ಹತ್ತಲ್ಲ ನಿಮ್ ನಾಲ್ಗೆಗೆ, ಅದಕ್ಕೆ ಏನಂತಾರೆ, ಆಸಿಡ್ಸ್ ಅಂತಾರೆ. ದೇ ಆರ್ ಕಂಟೇನ್ ಆಫ್ H plus ions. ಅಂದ್ರೆ ಏನು, ಈಗ ನಾವು ಒಂದ್ ಎಕ್ಸಾಂಪಲ್ ಟರ್ಮರಿಕ್ ಅಂದ್ರೆ ಹುಣಸಿನಕಾಯಿ ತಗೊಂಡ್ರೆ, ಆ ಹುಣಸಿನಕಾಯಿ ಇದ್ದಿದ್ದು ಏನಿರುತ್ತೆ, ಹುಳಿ ಇರುತ್ತೆ. ಸೊ ಇಟ್ ಕಂಟೇನ್ಸ್ ದ ಆಸಿಡ್. ಸೊ ಇಟ್ ಇಸ್ ಸೋರ್ ಇನ್ ಟೇಸ್ಟ್. H plus ions ಇರುತ್ತೆ, ಸೊ ಇಟ್ ಇಸ್ ಸೋರ್ ಇನ್ ಟೇಸ್ಟ್. ಇನ್ ನೆಕ್ಸ್ಟ್ ಏನು, ಟರ್ನ್ಸ್ ಬ್ಲೂ ಲಿಟಮಸ್ ರೆಡ್. ಅಂದ್ರೆ ಏನು, ಬ್ಲೂ ಲಿಟಮಸ್ ಇದ್ದಿದ್ನ ರೆಡ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಇಂಡಿಕೇಟ್ ಏನದು, ಆಸಿಡ್ ಅಂತ ಇಂಡಿಕೇಟ್ ಆಗುತ್ತೆ. ಅಂದ್ರೆ ಆಸಿಡ್ ಅಂದ್ರೆ ಏನು, ಡೇಂಜರ್. ಸೊ ಇಟ್ ಕನ್ವರ್ಟ್ಸ್ ದ ಬ್ಲೂ ಲಿಟಮಸ್ ಇಂಟು ರೆಡ್. ನೆನಪಿಟ್ಕೊಳ್ಳಿ, ಆಸಿಡ್ ಮೀನ್ಸ್ ಡೇಂಜರಸ್. ಸೊ ರೆಡ್ ಕಲರ್ ಚೇಂಜ್ ಆಗುತ್ತೆ ಬ್ಲೂ ಇದ್ದಿದ್ದು. ಇನ್ ನೆಕ್ಸ್ಟ್ ಆಸಿಡ್ ಇಸ್ ಎಕ್ಸಾಂಪಲ್ ನೋಡೋಕೆ, ಆಸಿಡ್ HCl, H2SO4, CH3, COOH ಅಂದ್ರೆ ಅಸಿಟಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಲ್ಫರಿಕ್ ಆಸಿಡ್. ಇದಿಷ್ಟು ಆಸಿಡ್ಸ್ ಎಕ್ಸಾಂಪಲ್. ಇನ್ ನೆಕ್ಸ್ಟ್ ಇದರಲ್ಲಿ ಆಸಿಡ್ಸ್ ಅಲ್ಲಿ ಟೂ ಟೈಪ್ಸ್ ಇರುತ್ತೆ, ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಆಸಿಡ್ಸ್. ಈಗ ಫಸ್ಟ್ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು ನೋಡೋಕೆ ಹೋದ್ರೆ, ಕಂಪ್ಲೀಟ್ಲಿ ಅಯೋನೈಸ್ ಕಂಪ್ಲೀಟ್ಲಿ ಆಗುತ್ತೆ. ಮೀನ್ಸ್ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು, ವೆನ್ ಆಸಿಡ್ ಈಸ್ ರಿಯಾಕ್ಟೆಡ್ ವಿತ್ ವಾಟರ್ ಇಟ್ ಕಂಪ್ಲೀಟ್ಲಿ ಅಯೋನೈಸ್ ಆಯ್ತಂದ್ರೆ ಏನಂತಾರೆ, ಅದಕ್ಕೆ ಸ್ಟ್ರಾಂಗ್ ಆಸಿಡ್ ಅಂತಾರೆ. ಅದೇ ಇನ್ಕಂಪ್ಲೀಟ್ಲಿ ಅಂದ್ರೆ ಪಾರ್ಷಿಯಲಿ ಅಯೋನೈಸ್, ಅರ್ಧ ಅಯೋನೈಸ್ ಆಗಿದೆ ಮತ್ತಿನ್ನರ್ಧ ಅಯೋನೈಸ್ ಆಗಿಲ್ಲ, ಅದಕ್ಕೆ ಏನಂತಾರೆ, ವೀಕ್ ಆಸಿಡ್ಸ್ ಅಂತಾರೆ. ಪಾರ್ಷಿಯಲಿ ಅಂದ್ರೆ ಏನು, ಹಾಫ್ ಅಂದಂಗೆ. ಪಾರ್ಷಿಯಲಿ ಮೀನ್ಸ್ ಹಾಫ್. ವೀಕ್ ಆಸಿಡ್ಸ್ ಅಂದ್ರೆ ಏನು, ಪಾರ್ಷಿಯಲಿ ಅಯೋನೈಸ್ ಆಗೋದು. ಅದೇ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಕಂಪ್ಲೀಟ್ಲಿ ಅಯೋನೈಸ್ ಆಗೋದು. ಸ್ಟ್ರಾಂಗ್ ಆಸಿಡ್ ಎಕ್ಸಾಂಪಲ್ ನೋಡಿದ್ರೆ HCl ಮತ್ತೆ HNO3, ನೈಟ್ರಿಕ್ ಆಸಿಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್. ಈಗ ವೀಕ್ ಆಸಿಡ್ ಎಕ್ಸಾಂಪಲ್ ನೋಡೋಕಾದ್ರೆ CH3, COOH, ಅಸಿಟಿಕ್ ಆಸಿಡ್, ಇಥನೋಯಿಕ್ ಆಸಿಡ್. ಈಗ ನೆಕ್ಸ್ಟ್ ಆಸಿಡ್ಸ್ ಇವೆಲ್ಲ ಪಾರ್ಟ್ ಆಮೇಲೆ ನೋಡೋಣ. ಇನ್ ನೆಕ್ಸ್ಟ್ ಬೇಸ್ ಪ್ರಾಪರ್ಟೀಸ್ ನೋಡೋಣ. ಬೇಸ್ ಕೆಮಿಕಲ್ ಪ್ರಾಪರ್ಟೀಸ್. ಈಗ ನಮಗೆ ಬೇಸ್ ಏನೇನು ಪ್ರಾಪರ್ಟಿ ತೋರಿಸುತ್ತೆ, ಬೇಸ್ ಆರ್ ಎ ಸಬ್ಸ್ಟೆನ್ಸ್ ದಟ್ ರಿಲೀಸಸ್ OH ಮೈನಸ್ ಅಯಾನ್ಸ್. ಆಸಿಡ್ಸ್ ಅಂದ್ರೆ ಏನು, H ಪ್ಲಸ್ ಅಯಾನ್ಸ್, ಮತ್ತೆ ಬೇಸ್ ಅಂದ್ರೆ ಏನು, OH ಮೈನಸ್ ಅಯಾನ್ಸ್ ನ ರಿಲೀಸ್ ಮಾಡೋದು ಇನ್ ಅಕ್ವಿಯಸ್ ಸೊಲ್ಯೂಷನ್. ಅಕ್ವಿಯಸ್ ಸೊಲ್ಯೂಷನ್ ಅಂದ್ರೆ ಏನು, ವಾಟರ್ ಸೊಲ್ಯೂಷನ್ ಅಲ್ಲಿ ರಿಲೀಸ್ ಮಾಡೋದು. ದೇ ಹ್ಯಾವ್ ಬೀಟರ್ ಟೇಸ್ಟ್. ಬೀಟರ್ ಅಂದ್ರೆ ಏನು, ಸಪ್ಪಗಿರೋದು. ಈಗ ಸಪ್ಪಗಿರೋದು ಏನಿರುತ್ತಲ್ಲ ಅವೆಲ್ಲ ಏನ್ ಕಂಟೆಂಟ್ ಇರುತ್ತೆ, OH ಮೈನಸ್ ಅಯಾನ್ಸ್ ಕಂಟೆಂಟ್ ಇರುತ್ತೆ. ಅದೇ ಆಸಿಡ್ಸ್ ಅಂದ್ರೆ ಏನು, ಹುಳಿ ಇರೋದು. ಬಿಟರ್ ಟೇಸ್ಟ್ ಅಂದ್ರೆ ಏನು, ಸಪ್ಪಗಿರೋದು. ಆಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಅಂಡ್ ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ರಿಮೆಂಬರ್ ಇಟ್. ಅಂದ್ರೆ ನೆನಪಿಟ್ಟುಕೊಳ್ಳಿ ಆ ಪಾಯಿಂಟ್ ನ. ಏನು, ಆಸಿಡ್ ಇದ್ದಿದ್ದು ಸೋರ್ ಟೇಸ್ಟ್ ಇರುತ್ತೆ ಮತ್ತು ಬೇಸ್ ಇದ್ದಿದ್ದು ಬಿಟರ್ ಟೇಸ್ಟ್ ಅಂದ್ರೆ ಸಪ್ಪೆ ಟೇಸ್ಟ್ ಇರುತ್ತೆ. ಸೋಪಿ ಟಚ್ ಅಂದ್ರೆ ಏನು, ಈಗ ನೀವು ಸೋಪ್ ಅನ್ನು ಟಚ್ ಮಾಡಾದ್ಮೇಲೆ ನಿಮ್ ಕೈ ಎಷ್ಟು ಸ್ಮೂತ್ ಅನ್ಸುತ್ತಲ್ಲ, ಸೊ ದಟ್ ಈಸ್ ವಾಟ್ ಸೋಪಿ ಟಚ್. ಸೋಪಿ ಟಚ್ ಅಂದ್ರೆ ಅದು. ಸೋಪ್ ಇಸ್ ಆಲ್ಸೋ ಎ ಬೇಸಿಕ್ ಬೇಸ್. ಟರ್ನ್ ರೆಡ್ ಲಿಟಮಸ್ ಟು ಬ್ಲೂ ಅಂದ್ರೆ ಏನು, ರೆಡ್ ಲಿಟಮಸ್ ಇದ್ದಿದ್ನ ಬ್ಲೂ ಕನ್ವರ್ಟ್ ಮಾಡೋದು ಯಾವುದು, ಬೇಸ್. ಅದೇ ಬ್ಲೂ ಲಿಟಮಸ್ ಇದ್ದಿದ್ದು ರೆಡ್ ಆಗ್ಬೇಕಂದ್ರೆ ಅದು ಆಸಿಡ್ ಇರುತ್ತೆ. ಸ್ಟ್ರಾಂಗ್ ಬೇಸ್. ಈಗ ನಾವು ಬೇಸ್ ಅಲ್ಲಿ ಟೂ ಟೈಪ್ಸ್, ಬೇಸ್ ಅಲ್ಲಿ ಎರಡು ಟೈಪ್ ಇರ್ತವೆ. ಯಾವ, ಸ್ಟ್ರಾಂಗ್ ಬೇಸ್ ಮತ್ತೆ ವೀಕ್ ಬೇಸ್. ಈಗ ಸ್ಟ್ರಾಂಗ್ ಬೇಸ್ ಅಂದ್ರೆ ಏನು, ಕಂಪ್ಲೀಟ್ಲಿ ಅಯೋನೈಸ್ ಆಗೋದು ಅಕ್ವಿಯಸ್ ಸೊಲ್ಯೂಷನ್ ಅಲ್ಲಿ, ಅದಕ್ಕೇನು ಸ್ಟ್ರಾಂಗ್ ಬೇಸ್ ಅಂತಾರೆ. ಅದೇ ವೀಕ್ ಬೇಸ್ ಅಂದ್ರೆ ಏನು, ಇನ್ ಕಂಪ್ಲೀಟ್ಲಿ ಅಯೋನೈಸ್ ಅಂದ್ರೆ ಏನು, ಪಾರ್ಷಿಯಲಿ ಅಯೋನೈಸ್ ಆಗೋದಕ್ಕೆ ಏನಂತಾರೆ, ವೀಕ್ ಬೇಸ್ ಅಂತಾರೆ. ಈಗ ನಾವು ಸ್ಟ್ರಾಂಗ್ ಬೇಸ್ ಎಕ್ಸಾಂಪಲ್ ನೋಡೋಕೆ NaOH, ಸೋಡಿಯಂ ಹೈಡ್ರಾಕ್ಸೈಡ್, KOH, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್. ಇವೆರಡು ಏನು, ಸ್ಟ್ರಾಂಗ್ ಬೇಸ್. ಇನ್ನ ವೀಕ್ ಬೇಸ್ ಎಕ್ಸಾಂಪಲ್ ನೋಡಿದ್ರೆ NH4OH ಅಂದ್ರೆ ಏನು, ಅಮೋನಿಯಂ ಹೈಡ್ರಾಕ್ಸೈಡ್. ಏನು, ವೀಕ್ ಬೇಸ್. ರಿಮೆಂಬರ್, ಸ್ಟ್ರಾಂಗ್ ಬೇಸ್ ಮತ್ತೆ ವೀಕ್ ಬೇಸ್ ನ ನೆನಪಿಟ್ಕೊಳ್ಳಿ, ಇದ್ರ ಮೇಲೆ ಮೋಸ್ಟ್ ಕ್ವಶನ್ಸ್ ಕೇಳ್ತಾರೆ, ಸ್ಟ್ರಾಂಗ್ ಬೇಸ್ ಮತ್ತೆ ವೀಕ್ ಬೇಸ್ ಮೇಲೆ. ಇನ್ನ ನೆಕ್ಸ್ಟ್ ಸಾಲ್ಟ್ಸ್ ಅಂದ್ರೆ ಏನಂತ ನೋಡೋಣ.
ಸಾಲ್ಟ್ಸ್ ಆರ್ ಫಾರ್ಮ್ ಡ್ಯೂರಿಂಗ್ ನ್ಯೂಟ್ರಲೈಸೇಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ಅಂದ್ರೆ ಏನು, ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಮಾಡಿ ಫಾರ್ಮ್ ಆಗೋದಕ್ಕೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಾರೆ. ಸಾಲ್ಟ್ ಫಾರ್ಮ್ ಆಗೋದಕ್ಕೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತಾರೆ. ಅದು ಯಾವಾಗ ಸ್ಟ್ರಾಂಗ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆದಾಗ ಅಷ್ಟೇ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ, ಸಾಲ್ಟ್ ಫಾರ್ಮ್ ಆಗುತ್ತೆ. ಸೊ salts are formed during neutralization of acids and bases. They can be acidic, basic or neutral depending on the parent acid and bases. ಅಂದ್ರೆ ಏನು, ಈಗ ನಾವು ಸ್ಟ್ರಾಂಗ್ ಆಸಿಡ್ ಮತ್ತೆ ವೀಕ್ ಬೇಸ್ ತಗೊಂಡಿವಿ ಅಂದ್ರೆ ಏನಾಗುತ್ತೆ, ಅಸಿಡಿಕ್ ಸಾಲ್ಟ್ ಸಿಗುತ್ತೆ. ಅದೇ ವೀಕ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಬೇಸಿಕ್ ಸಾಲ್ಟ್ ಸಿಗುತ್ತೆ. ಅದೇ ನಾವು ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ತಗೊಂಡ್ರೆ ನಮ್ಗೆ ಏನ್ ಸಿಗುತ್ತೆ, ನ್ಯೂಟ್ರಲ್ ಸಾಲ್ಟ್ ಸಿಗುತ್ತೆ. ಅಂದ್ರೆ ಏನು, ಸ್ಟ್ರಾಂಗ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ಇಂದ ಫಾರ್ಮ್ ಆಗೋದೇ ನ್ಯೂಟ್ರಲ್ ಸಾಲ್ಟ್. ಅದಕ್ಕೆ ಆ ಪ್ರೊಸೆಸ್ ಏನಂತಾರೆ, ನ್ಯೂಟ್ರಲೈಸೇಷನ್ ಅಂತಾರೆ. ರಿಮೆಂಬರ್ ಇಟ್. ಇನ್ನ ಪವರ್, ಕಾಮನ್ ಸಾಲ್ಟ್ ಅಂದ್ರೆ ಏನು, NaCl ಕಾಮನ್ ಸಾಲ್ಟ್ ಅಪ್ಟೇನ್ ಫ್ರಮ್ ಸಿ ವಾಟರ್. ಎಲ್ಲಿಂದ ಅಪ್ಟೇನ್ ಆಗುತ್ತೆ, ಕಾಮನ್ ಸಾಲ್ಟ್ ಇದ್ದಿದ್ದು ಸಿ ವಾಟರ್ ಅಂತ. ಅಂದ್ರೆ ಏನು, ಸಮುದ್ರದಿಂದ ನಮಗೆ ಉಪ್ಪು ಸಿಗುತ್ತೆ. ಅದೇನು ಉಪ್ಪು, ನಾವು ಮನೆಯಲ್ಲಿ ಯೂಸ್ ಮಾಡೋ ಉಪ್ಪು ಯಾವುದು, NaCl ಅಂದ್ರೆ ಸೋಡಿಯಂ ಕ್ಲೋರೈಡ್, ಯೂಸ್ಡ್ ಟು ಮೇಕ್ HCl, NaOH, ಬೇಕಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್ ಎಕ್ಸೆಟ್ರಾ. ಇದನ್ನೆಲ್ಲ ನೀವು ಮುಂದೆ ಕಲಿತೀರಾ. ಇನ್ ನೆಕ್ಸ್ಟ್ ನಾವು ನೋಡಕ್ ಹೋದ್ರೆ ಏನು, ರಿಯಾಕ್ಷನ್ ವಿತ್ ಇಂಡಿಕೇಟರ್ಸ್. ಅಂದ್ರೆ ಈಗ ಆಸಿಡ್ ಇದ್ದಿದ್ದು ಬ್ಲೂ ಲಿಟಮಸ್ ಜೊತೆ ರಿಯಾಕ್ಟ್ ಆದ್ರೆ ಏನ್ ಕೊಡುತ್ತೆ ಅಂತ ನೋಡೋಣ. ಇಂಡಿಕೇಟರ್ಸ್ ಅಂದ್ರೆ ಏನು, ಲಿಟಮಸ್ ಪೇಪರ್, ಫಿನಾಪ್ಥಲಿನ್, ಮಿಥೈಲ್ ಆರೆಂಜ್. ಇವೆಲ್ಲ ಏನ್ ನಮಗೆ ಇಂಡಿಕೇಟರ್ಸ್. ಬ್ಲೂ ಲಿಟಮಸ್, ಫಿನಾಪ್ಥಲಿನ್, ಮಿಥೈಲ್ ಆರೆಂಜ್ ಇವು ಮೂರು ಏನ್ ನಮಗೆ ಇಂಡಿಕೇಟರ್. ಇವು ಅಂದ್ರೆ ವೆದರ್ ದ ಸಬ್ಸ್ಟೆನ್ಸ್ ಟೇಕನ್ ಇಸ್ ಆಸಿಡ್. ಈಗ ಒಂದು ತಗೊಂಡಿರೋ ಸಬ್ಸ್ಟೆನ್ಸ್ ಆಸಿಡ್ ಅಥವಾ ಬೇಸ್ ಇದೆ ಅಂತ ಹೇಳ್ಕೊಡೋದು ಯಾವುದು, ಇಂಡಿಕೇಟರ್ಸ್. ಎಕ್ಸಾಮ್ ಅಂದ್ರೆ ಇಂಡಿಕೇಟರ್ಸ್, ವಾಟ್ ಇಸ್ ಇಂಡಿಕೇಟರ್ಸ್ ಅಂತ ಕೇಳ್ತಾರೆ. ಇಂಡಿಕೇಟರ್ಸ್ ಆರ್ universal substance. Indicators are the universal substance which shows whether the given substance is acidic or basic ಅಂತ ತೋರಿಸ್ಕೊಡೋದು ಯಾವುದು, ಇಂಡಿಕೇಟರ್. ದಟ್ ಈಸ್ ವಾಟ್ ಕಾಲ್ಡ್ ಇಂಡಿಕೇಟರ್. ಇನ್ನ ಆಸಿಡ್ ಅಲ್ಲಿ ನಾವು ಈಗ ಫಸ್ಟ್ ಸಬ್ಸ್ಟೆನ್ಸ್ ಆಸಿಡ್ ತಗೊಂಡಿದ್ದೀವಿ. ಆ ಆಸಿಡ್ ಅಲ್ಲಿ ನಾವು ಬ್ಲೂ ಲಿಟಿಮಸ್ ಏನಾದ್ರು ಡಿಪ್ ಮಾಡಿದ್ರೆ ನಮ್ಗೆ ಯಾವ ಕಲರ್ ಸಿಗುತ್ತೆ, ರೆಡ್ ಕಲರ್ ಸಿಗುತ್ತೆ. ಅದೇ ನಾವು ಫೆನಾಪ್ಥಲಿನ್ ಅನ್ನೋ ಇಂಡಿಕೇಟರ್ ನ ಆಸಿಡ್ ಅಲ್ಲಿ ಡಿಪ್ ಮಾಡಿದ್ರೆ ನಮ್ಗೆ ಅದು ಕಲರ್ ಚೇಂಜ್ ತೋರಿಸಲ್ಲ, ಅಂದ್ರೆ ಕಲರ್ಲೆಸ್ ತೋರಿಸುತ್ತೆ. ಇನ್ನ ಮಿಥೈಲ್ ಆರೆಂಜ್, ಮಿಥೈಲ್ ಆರೆಂಜ್ ನ ನಾವು ಆಸಿಡ್ ಅಲ್ಲಿ ಡಿಪ್ ಮಾಡಿದಾಗ ನಮಗೆ ರೆಡ್ ಕಲರ್ ಇಂಡಿಕೇಟ್ ಬರುತ್ತೆ, ರೆಡ್ ಕಲರ್ ತೋರಿಸುತ್ತೆ. ಸೊ ರಿಮೆಂಬರ್ ಇಟ್, ಆಸಿಡ್ ಯಾವತ್ತು ಬ್ಲೂ ಲಿಟಮಸ್ ಜೊತೆ ರಿಯಾಕ್ಟ್ ಮಾಡಿತ್ತು ಅಂದ್ರೆ ಏನ್ ಕೊಡುತ್ತೆ, ನಮಗೆ ಯಾವ ಕಲರ್ ಕೊಡುತ್ತೆ, ರೆಡ್ ಕೊಡುತ್ತೆ. ಅದೇ ಫೆನಾಪ್ಥಲಿನ್ ಜೊತೆ ರಿಯಾಕ್ಟ್ ಆದಾಗ ಕಲರ್ಲೆಸ್ ಕೊಡುತ್ತೆ. ಮಿಥೈಲ್ ಆರೆಂಜ್ ಆಸಿಡ್ ಅಲ್ಲಿ ಡಿಪ್ ಮಾಡಿದಾಗ ನಮಗೆ ರೆಡ್ ಕಲರ್ ಸಿಗುತ್ತೆ. ಇನ್ ನೆಕ್ಸ್ಟ್ ಇದೇ ಎಕ್ಸಾಂಪಲ್, ನೆಕ್ಸ್ಟ್ ನಾವು ಬೇಸಿಕ್ ತಗೊಂಡಿದಾಗ ರೆಡ್ ಲಿಟಮಸ್ ಇದ್ದಿದ್ನ ನಾವು ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ನಮ್ಗೆ ಯಾವ ಸಿಗುತ್ತೆ, ಬ್ಲೂ ಸಿಗುತ್ತೆ. ರೆಡ್ ಲಿಟ್ಮಸ್ ನಾವು ಡಿಪ್ ಮಾಡಿದಾಗ ನಮ್ಗೆ ಯಾವ ಸಿಗುತ್ತೆ, ಬ್ಲೂ ಸಿಗುತ್ತೆ. ಅದೇ ನಾವು ಫೆನಾಪ್ಥಲಿನ್ ಇಂಡಿಕೇಟರ್ ನ ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ನಮಗೆ ಪಿಂಕ್ ಕಲರ್ ಸಿಗುತ್ತೆ. ರಿಮೆಂಬರ್ ಇಟ್, ಇಫ್ ವಿ ಡಿಪ್ ದ ಫೆನಾಪ್ಥಲಿನ್ ಇನ್ ಬೇಸ್ ವಿ ಗೆಟ್ ಪಿಂಕ್ ಕಲರ್. ಮತ್ತೆ ಇನ್ ನೆಕ್ಸ್ಟ್ ಮಿಥೈಲ್ ಆರೆಂಜ್ ಇಂಡಿಕೇಟರ್ ನ ನಾವು ಬೇಸ್ ಅಲ್ಲಿ ಡಿಪ್ ಮಾಡಿದಾಗ ನಮ್ಗೆ ಯಾವ ಕಲರ್ ಸಿಗುತ್ತೆ, ಯೆಲ್ಲೋ ಕಲರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡಕ್ ಹೋದ್ರೆ ಸಾಲ್ಟ್ ಅಲ್ಲಿ ನಮ್ಗೆ ಯಾವ ಇಂಡಿಕೇಟರ್ ಯಾವುದು ತೋರಿಸಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದ ಆಸಿಡ್ ಅಂಡ್ ಬೇಸಿಕ್ ಪೇರೆಂಟ್. ಅಂದ್ರೆ ಯಾವ್ದು ನಾವು ಸ್ಟ್ರಾಂಗ್ ತಗೊಂಡಿವಿ ಅನ್ನೋದ್ರ ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ಇನ್ನ ನಾವು ರಿಯಾಕ್ಷನ್ ವಿತ್ ಮೆಟಲ್ಸ್, ಇನ್ನ ಎಲ್ಲ ನಾವು ಮುಂದೆ ಓದೋದೆಲ್ಲ ಇನ್ ರಿಯಾಕ್ಷನ್ ಓದ್ತೀವಿ. ಹೆಚ್ಚು ನಾವು ಇನ್ನ ಮುಂದೆಲ್ಲ ರಿಯಾಕ್ಷನ್ ಓದ್ತೀವಿ. ಈಗ ನಾವು ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂದ್ರೆ ಆಸಿಡ್ಸ್ ಅಥವಾ ಬೇಸ್ ಇದ್ದಿದ್ದು ಮೆಟಲ್ ಜೊತೆ ರಿಯಾಕ್ಟ್ ಆಯ್ತು ಅಂದ್ರೆ ಏನೇನ್ ಫಾರ್ಮ್ ಮಾಡುತ್ತೆ ಅನ್ನೋದನ್ನ ಓದ್ತೀವಿ. ಫಸ್ಟ್ ನಾವು ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಾ ಅಂದ್ರೆ ಏನ್ ಕೊಡುತ್ತೆ, ಅಂದ್ರೆ ಪ್ರಾಡಕ್ಟ್ ಏನ್ ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಮೊದಲು ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಗಿವ್ಸ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಏನ್ ಮಾಡುತ್ತೆ, ಎವಾಲ್ವ್ ಅಂದ್ರೆ ರಿಲೀಸ್ ಆಗುತ್ತೆ ಅಂದಂಗೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋಣ. ಆಸಿಡ್ಸ್ ಅಂದ್ರೆ ಯಾವುದು, HCl ಹೇಳಿದ್ವಿ, HNO3 ಹೇಳಿದ್ವಿ. ಈಗ ಫಸ್ಟ್ ಎಕ್ಸಾಂಪಲ್ ಯಾವ್ದು ತಗೋಣ, HCl ತಗೋಣ. ಎಕ್ಸಾಂಪಲ್ HCl, ಮೆಟಲ್ ಇದ್ದಿದ್ದು ಜಿಂಕ್ ತಗೋಣ. ಆಗ ಏನಾಗುತ್ತೆ, ಇವೆರಡು ರಿಯಾಕ್ಟ್ ಆಗಿ Zn ಇದ್ದಿದ್ದು H ನ ರಿಪ್ಲೇಸ್ ಮಾಡುತ್ತೆ. H ರಿಪ್ಲೇಸ್ ಮಾಡಿ ಏನ್ ಮಾಡುತ್ತೆ, ZnCl2 ಪ್ಲಸ್ H2O. H2O ಅಲ್ಲ, H2 ಗ್ಯಾಸ್ ಏನ್ ಮಾಡುತ್ತೆ, ಲಿಬರೇಟ್ ಮಾಡುತ್ತೆ. H2 ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಗೆಟ್ ಲಿಬರೇಟೆಡ್. ಅಂದ್ರೆ ಏನು, ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಎವಾಲ್ವ್ ಆಗಿ ಹೋಗುತ್ತೆ. ಇಲ್ಲೇನು, ಬೇಸಸ್ ಜನರಲಿ ಡು ನಾಟ್ ರಿಯಾಕ್ಟ್ ವಿತ್ ಆಲ್ ಮೆಟಲ್ಸ್. ಅಂದ್ರೆ ಏನು, ಬೇಸ್ ಇದ್ದಿದ್ದು ಅಂದ್ರೆ ಈಗ ನಾವು ಆಸಿಡ್ ಬಗ್ಗೆ ಓದಿದ್ವಿ. ಈಗ ಬೇಸ್ ನೋಡಿದ್ರೆ ಬೇಸ್ ಎಲ್ಲಾ ಮೆಟಲ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಬಟ್ ಸ್ಟ್ರಾಂಗ್ ಬೇಸಸ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಅಂಡ್ ಜಿಂಕ್ ಟು ಪ್ರೊಡ್ಯೂಸ್ ಹೈಡ್ರೋಜನ್. ಈ ಪಾಯಿಂಟ್ ನೆನಪಿಟ್ಕೊಳ್ಳಿ. ಬೇಸ್ ಇದ್ದಿದ್ದು ಎಲ್ಲಾ ಮೆಟಲ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಬಟ್ ದ ಸ್ಟ್ರಾಂಗ್ ಬೇಸ್ ಅಂದ್ರೆ ಯಾವುದು, ಸ್ಟ್ರಾಂಗ್ ಬೇಸ್ ಎಕ್ಸಾಂಪಲ್ ಯಾವುದು, NaOH ಅಥವಾ KOH ಅಂದ್ರೆ ಏನು, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಇದ್ದಿದ್ದು ಮಾತ್ರ ರಿಯಾಕ್ಟ್ ಆಗುತ್ತೆ. ಅದು ಎರಡೇ ಮೆಟಲ್ ಜೊತೆ, ಯಾವ್ದು ಅಲ್ಯೂಮಿನಿಯಂ ಅಥವಾ ಜಿಂಕ್ ಮೆಟಲ್ ಜೊತೆ ಅಷ್ಟೇ ರಿಯಾಕ್ಟ್ ಆಗುತ್ತೆ. ಯಾವುದು ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್ ಆಗೋದಿಲ್ಲ. ರಿಮೆಂಬರ್ ಇಟ್, ಬೇಸಸ್ ಡು ನಾಟ್ ರಿಯಾಕ್ಟ್ ವಿತ್ ಮೆಟಲ್. ಮೆಟಲ್ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಒಂದೇ ಮಾತು. ಮತ್ತೆ ಎರಡನೇದೇನು, ಸ್ಟ್ರಾಂಗ್ ಬೇಸ್ ಅಷ್ಟೇ ರಿಯಾಕ್ಟ್ ಆಗುತ್ತೆ. ಅದು ಸ್ಟ್ರಾಂಗ್ ಬೇಸ್ ಇದ್ದಿದ್ದು ಎರಡೇ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವುದು, ಅಲ್ಯೂಮಿನಿಯಂ ಮತ್ತೆ ಜಿಂಕ್ ಜೊತೆ ಅಷ್ಟೇ ಆಗುತ್ತೆ. ಅದಕ್ಕೆ ಟು ಪ್ರೊಡ್ಯೂಸ್ ಹೈಡ್ರೋಜನ್, ಅಂದ್ರೆ ಹೈಡ್ರೋಜನ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಷ್ಟೇ ಅಲ್ಯೂಮಿನಿಯಂ ಮತ್ತೆ ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತೆ ಸ್ಟ್ರಾಂಗ್ ಬೇಸ್. ಅದಕ್ಕೊಂದು ಎಕ್ಸಾಂಪಲ್ ತಗೋಣ.
NaOH ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಿಂಕ್ ತೊಗೊಳ್ಳೋಣ. ಈಗ ನಮಗೆ ಏನ್ ಫಾರ್ಮ್ ಆಗುತ್ತೆ ಪ್ರಾಡಕ್ಟ್ Na2ZnO2 ಅಂದ್ರೆ ಸೋಡಿಯಂ ಜಿಂಕೇಟ್ ಅಂತಾರೆ. ಈ ಪ್ರಾಡಕ್ಟ್ ಹೆಸರೇನು ಸೋಡಿಯಂ ಜಿಂಕೇಟ್. ಮತ್ ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ ಹೈಡ್ರೋಜನ್ ಎವಾಲ್ವ್ ಆಗುತ್ತೆ ಟು ಪ್ರೊಡ್ಯೂಸ್ ಹೈಡ್ರೋಜನ್. ಈಗ ಏನ್ ಇದು ಸೆಂಟೆನ್ಸ್ ಕೊಟ್ಟಿದಾರಲ್ಲ ಇದನ್ನೇ ಇಲ್ಲಿ ರಿಯಾಕ್ಷನ್ ಫಾರ್ಮ್ ಅಲ್ಲಿ ಬರೆದಿದ್ದಾರೆ. ರಿಮೆಂಬರ್ ಇಟ್. ಇನ್ನ ನೆಕ್ಸ್ಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಬೀಕರ್ ತಗೊಂಡಿದ್ದಾರೆ. ಆ ಬೀಕರ್ ಅಲ್ಲಿ ಏನ್ ಮಾಡಿದ್ದಾರೆ ಜಿಂಕ್ ಗ್ರಾನ್ಯುವಲ್ಸ್ ನ ಆಡ್ ಮಾಡಿದ್ದಾರೆ. ಇದು ಜಿಂಕ್ ಗ್ರಾನ್ಯುವಲ್ಸ್ ಇದ್ದಿದ್ದು ಅವ್ರು ಆಡ್ ಮಾಡಿದಾಗ ಏನಾಗುತ್ತೆ H2 ಎವಾಲ್ವ್ ಆಗುತ್ತೆ. ಇದು ಏನ್ H2 ಎವಾಲ್ವ್ ಆಗಿರೋದು ಏನಾಗುತ್ತೆ ಈ ಡೆಲಿವರಿ ಟ್ಯೂಬ್ ಇಂತ್ರ ಡೈರೆಕ್ಟ್ ಇಲ್ಲಿ ಸೋಪ್ ಸೊಲ್ಯೂಷನ್ ಒಳಗೆ ಹೋಗುತ್ತೆ. ಸೋಪ್ ಸೊಲ್ಯೂಷನ್ ಒಳಗೆ ಹೋದಾದ್ಮೇಲೆ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಹೈಡ್ರೋಜನ್ ಬಬಲ್ಸ್ ಹಿಂಗೆ ಎವಾಲ್ವ್ ಆಗಿ ಮೇಲ್ ಹೋಗುತ್ತೆ. ಆ ಎವಾಲ್ವ್ ಆಗೋ ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಏನ್ ಮಾಡ್ತಾರೆ ಒಂದು ಕ್ಯಾಂಡಲ್ ಬರ್ನಿಂಗ್ ಕ್ಯಾಂಡಲ್ ನ ಅದ್ರ ಹತ್ರ ಹಿಡಿತಾರೆ. ಅದ್ರ ನಿಯರ್ ಹಿಡಿದಾಗ ಏನಾಗುತ್ತೆ ಅದೇನ್ ಹೈಡ್ರೋಜನ್ ಇದ್ದಿದ್ದು ಫೈರ್ ಜೊತೆ ರಿಯಾಕ್ಟ್ ಆಗಿ ಪಾಪ್ ಸೌಂಡ್ ಫಾರ್ಮ್ ಆಗುತ್ತೆ. ಹೈಡ್ರೋಜನ್ ಇದ್ದಿದ್ದು ಬರ್ನಿಂಗ್ ಕ್ಯಾಂಡಲ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ ಪಾಪ್ ಸೌಂಡ್ ಫಾರ್ಮ್ ಆಗುತ್ತೆ. ಈ ಪಾಪ್ ಸೌಂಡ್ ಫಾರ್ಮ್ ಆದ್ರೆ ಅದೇನ್ ಇಂಡಿಕೇಟ್ ಮಾಡುತ್ತೆ ಹೈಡ್ರೋಜನ್ ಈಸ್ ಎವಾಲ್ವಿಂಗ್ ಅಂತ ಇಂಡಿಕೇಟ್ ಮಾಡಿಕೊಡುತ್ತೆ. ಸೊ ದಿಸ್ ಎಕ್ಸ್ಪೆರಿಮೆಂಟ್ ಇದಕ್ಕಷ್ಟೇ ಏನು ಹೈಡ್ರೋಜನ್ ಇದೆಯಾ ಇಲ್ಲ ಅನ್ನೋ ಕೇಳೋದಕ್ಕಷ್ಟೇ ಈ ಎಕ್ಸ್ಪೆರಿಮೆಂಟ್. ನಿಮಗೆ ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ಮೋಸ್ಟ್ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ವಾಟ್ ಸೌಂಡ್ ಡಸ್ ಪ್ರೊಡ್ಯೂಸ್ ಇನ್ ದ ಬರ್ನಿಂಗ್ ಕ್ಯಾಂಡಲ್ ಅಂದ್ರೆ ಬರ್ನಿಂಗ್ ಕ್ಯಾಂಡಲ್ ಹೈಡ್ರೋಜನ್ ಎವಾಲ್ವ್ ಆಗೋ ಮುಂದೆ ಯಾವ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಪಾಪ್ ಸೌಂಡ್ ಇದ್ದಿದ್ದು ಪ್ರೊಡ್ಯೂಸ್ ಆಗುತ್ತೆ ಯಾವಾಗ ಹೈಡ್ರೋಜನ್ ಎವಾಲ್ವ್ ಆಗುವಾಗ. ಅದು ಏನ್ ಎಕ್ಸಾಂಪಲ್ ಏನ್ ತಗೊಂಡಿದ್ದಾರೆ ಅವರು ಜಿಂಕ್ ಗ್ರಾನ್ಯುವಲ್ಸ್ ತಗೊಂಡಿದ್ದಾರೆ. ಜಿಂಕ್ ಗ್ರಾನ್ಯುವಲ್ಸ್ ಅಂದ್ರೆ ಏನು ಜಿಂಕ್ ಗ್ರಾನ್ಯುವಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ H2 ಗ್ಯಾಸ್ ಎವಾಲ್ವ್ ಆಗುತ್ತೆ. ಅದೇ ಎವಾಲ್ವ್ ಆಗಿರೋ ಗ್ಯಾಸ್ ನ ಅವ್ರು ಏನ್ ಮಾಡಿದ್ದಾರೆ ಡೆಲಿವರಿ ಟ್ಯೂಬ್ ಇಂದ ಒಂದು ಸೋಪ್ ಸೊಲ್ಯೂಷನ್ ಹೋಗಂಗ್ ಮಾಡಿದ್ದಾರೆ. ಆ ಸೋಪ್ ಸೊಲ್ಯೂಷನ್ ಇಂದ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಎವಾಲ್ವ್ ಆಗಿ ಮುಂದೆ ಏನ್ ಮಾಡಿರ್ತಾರೆ ಬರ್ನಿಂಗ್ ಕ್ಯಾಂಡಲ್ ನ ಹಿಡಿದಿರ್ತಾರೆ. ಅದಕ್ಕೆ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಅದನ್ನ ಏನ್ ಮಾಡುತ್ತೆ ಅದ್ರ ಜೊತೆ ರಿಯಾಕ್ಟ್ ಆಗಿ ಪಾಪ್ ಸೌಂಡ್ ಫಾರ್ಮ್ ಮಾಡುತ್ತೆ. ಇದೇ ಇದು ಈ ಏನ್ ಪೂರ್ತಿ ಆಕ್ಟಿವಿಟಿ ಇದೆಯಲ್ಲ ಇದಿಷ್ಟೇ ಎಕ್ಸ್ಪ್ಲೇನ್ ಮಾಡುತ್ತೆ ಬಿಟ್ರೆ ಏನೂ ಇಲ್ಲ ಅದರಲ್ಲಿ. ಇನ್ನ ಇಲ್ಲಿ ಕೊಟ್ಟಿರೋದನ್ನ ಒಂದ್ಸಲ ಓದೋಣ. ಏನ್ ಕೊಟ್ಟಿದ್ದಾರೆ ಜಿಂಕ್ ರಿಯಾಕ್ಟ್ ವಿತ್ ಡೈಲ್ಯೂಟ್ H2SO4 ಅಂದ್ರೆ ಏನಾಗುತ್ತೆ ಅಲ್ಲಿ H2SO4 ಏನ್ ಸೊಲ್ಯೂಷನ್ ತಗೊಂಡಿರ್ತಾರಲ್ಲ ಜಿಂಕ್ ಗ್ರಾನ್ಯುವಲ್ಸ್ ಇದ್ದಿದ್ದು H2SO4 ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಮಾಡುತ್ತೆ ಜಿಂಕ್ ಸಲ್ಫೇಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಮಾಡುತ್ತೆ. ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಟೇಕ್ಸ್ ಪ್ಲೇಸ್ ಮಾಡುತ್ತೆ. ಅಂದ್ರೆ ಏನು Zn ಪ್ಲಸ್ H2SO4 ಯೂಸ್ ZnSO4 ಪ್ಲಸ್ H2 ಗ್ಯಾಸ್ ಏನಾಗುತ್ತೆ ಎವಾಲ್ವ್ ಆಗುತ್ತೆ. ಇನ್ನ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಫರ್ವೆಸೆನ್ಸ್ ಸೀನ್ ಡ್ಯೂ ಟು ಹೈಡ್ರೋಜನ್ ಗ್ಯಾಸ್. ಇಫರ್ವೆಸೆನ್ಸ್ ಅಂದ್ರೆ ಏನು ಸೌಂಡ್ ಅದೇನ್ ಸೌಂಡ್ ಫಾರ್ಮ್ ಆಗುತ್ತಲ್ಲ ಅಂದ್ರೆ ಬಬಲ್ಸ್ ಇದ್ದಿದ್ದು ಫಾರ್ಮ್ ಆಗುತ್ತಲ್ಲ ಅದು ಎದರಿಂದ ನಮಗೆ ಕಾಣುತ್ತೆ ಹೈಡ್ರೋಜನ್ ಗ್ಯಾಸ್ ಇಂದ ಕಾಣುತ್ತೆ. ಟೆಸ್ಟ್ ಫಾರ್ H2 ಅಂದ್ರೆ ಏನು H2 ಈಸ್ ಪ್ರೆಸೆಂಟ್ ಆರ್ ಅಬ್ಸೆಂಟ್ ಅಂತ ಟೆಸ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಒಂದ್ ಬರ್ನಿಂಗ್ ಕ್ಯಾಂಡಲ್ ನ ಅದ್ರ ನಿಯರ್ ಹಿಡಿತಾರೆ. ಆಗ ಏನಾಗುತ್ತೆ ಪಾಪ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ವೆನ್ ಬರ್ನಿಂಗ್ ಸ್ಪ್ಲಿಂಟ್ ಈಸ್ ಬ್ರಾಟ್ ನಿಯರ್. ಅಂದ್ರೆ ಅದೇ ಏನು ಬರ್ನಿಂಗ್ ಕ್ಯಾಂಡಲ್ ನ ಅದ್ರ ಹತ್ರ ತಂದಾಗ ಏನಾಗುತ್ತೆ ಪಾಪ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಅಲ್ಲಿ ಏನ್ ಪ್ರೆಸೆಂಟ್ ಇದೆ ಹೈಡ್ರೋಜನ್ ಗ್ಯಾಸ್ ಪ್ರೆಸೆಂಟ್ ಇದೆ ಅಂತ ನಾವು ತಿಳ್ಕೊಬೇಕು. ಇನ್ನ ಇದು ಮುಗೀತು. ಇಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ ನೋಡಕ್ ಹೋದ್ರೆ ಈ ರಿಯಾಕ್ಷನ್ ನಿಮ್ 2026 ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಬೀಳ್ಬೋದು. ಅದು ಡೈರೆಕ್ಟ್ ಆಗಿ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ ಅಥವಾ ಏನ್ ಕೇಳ್ತಾರೆ ಈ ಪ್ರಾಡಕ್ಟ್ ಹೆಸರು ಕೇಳ್ತಾರೆ ಏನಂತ ಅದನ್ನ ಕೇಳಿದ್ರೆ ನೀವು ಆನ್ಸರ್ ಮಾಡಬೇಕು. ಅಂದ್ರೆ ಇಲ್ಲಿ ರಿಯಾಕ್ಷನ್ ನೋಡೋಣ. ಮೊದಲೇನು NaOH ಸ್ಟ್ರಾಂಗ್ ಬೇಸ್ ಅಂದ್ರೆ ಏನು ಸೋಡಿಯಂ ಹೈಡ್ರಾಕ್ಸೈಡ್ ಅಕ್ವೇಸ್ ಸ್ಟ್ರಾಂಗ್ ಬೇಸ್ ಇರುತ್ತೆ. ಮತ್ತಿದೇನು ಜಿಂಕ್ ಮೆಟಲ್ ಏನ್ ಫಾರ್ಮ್ ಮಾಡುತ್ತೆ Na2ZnO2 ಇದ್ರ ಹೆಸರು ಏನು ಸೋಡಿಯಂ ಜಿಂಕೇಟ್. ಇದ್ರ ಹೆಸರು ಬರ್ಕೊಳ್ಳಿ ಸೋಡಿಯಂ ಜಿಂಕೇಟ್. ಇದು ಸೋಡಿಯಂ ಜಿಂಕೇಟ್ ನ ಫಾರ್ಮ್ ಮಾಡುತ್ತೆ. ಮತ್ತೇನ್ ಫಾರ್ಮ್ ಮಾಡುತ್ತೆ H2. ಆದ್ರೆ H2 ಇದ್ದಿದ್ದು ಏನಾಗುತ್ತೆ ಎವಾಲ್ವ್ ಆಗಿ ಹೋಗುತ್ತೆ. ದಟ್ಸ್ ಆಲ್. ಇನ್ನ ನಾವು ನೆಕ್ಸ್ಟ್ ನೋಡಕ್ ಹೋದ್ರೆ ಒಂದ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಏನು ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಟೆಸ್ಟ್ ಫಾರ್ ಹೈಡ್ರೋಜನ್ ಗ್ಯಾಸ್ ಇನ್ ದಿಸ್ ಆಕ್ಟಿವಿಟಿ ಎಕ್ಸ್ಪ್ಲೇನ್ ದ ರೀಸನ್. ಅಂದ್ರೆ ರೀಸನ್ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗಕ್ಕೆ ಏನ್ ರೀಸನ್ ಅಂತ ಕೇಳಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಹೈಡ್ರೋಜನ್ ಗ್ಯಾಸ್ ಬರ್ನ್ಸ್ ವಿತ್ ಎ ಪಾಪ್ ಸೌಂಡ್ ವೆನ್ ಅ ಬರ್ನಿಂಗ್ ಸ್ಪ್ಲಿಂಟರ್ ಇಸ್ ಬಾಟ್ ನಿಯರ್ ಇಟ್. ಅಂದ್ರೆ ಹೇಳಿದ್ನಲ್ಲ ಏನು ಕ್ಯಾಂಡಲ್ ನ ಅದ್ರ ಹತ್ರ ಹೋದಾಗ ಏನ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಪಾಪ್ ಸೌಂಡ್. ಅದೇ ಆ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರೋದು. ಇನ್ ನೆಕ್ಸ್ಟ್ ನೋಡಿದ್ರೆ ದ ಪಾಪ್ ಸೌಂಡ್ ಅಕರ್ಸ್ ಡ್ಯೂ ಟು ದ ಕ್ವಿಕ್ ಕಂಬಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅಂದ್ರೆ ಏನು ಪಾಪ್ ಸೌಂಡ್ ಎದಕ್ಕೆ ಪಾಪ್ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಏನಾಗುತ್ತೆ ಅಲ್ಲಿ ಕಂಬಷನ್ ಆಗುತ್ತೆ ಆಫ್ ಹೈಡ್ರೋಜನ್. ಕಂಬಷನ್ ಅಂದ್ರೆ ಏನು ಹೈಡ್ರೋಜನ್ ಎವಾಲ್ವ್ ಆಗುವಾಗ ಏನಾಗುತ್ತೆ ಆ ಹೈಡ್ರೋಜನ್ ಇದ್ದಿದ್ದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಅಂದ್ರೆ ಈಗ ನಾವು ಒಂದು ಕ್ಯಾಂಡಲ್ ಬರ್ನ್ ಆಗ್ಬೇಕು ಅಂದ್ರೆ ಏನಾಗಬೇಕು ಆಕ್ಸಿಜನ್ ರಿಕ್ವೈರ್ ಬೇಕು. ಅದೇ ಒಂದು ಕ್ಯಾಂಡಲ್ ಆರಿ ಹೋಗ್ಬೇಕಂದ್ರೆ ಏನ್ ಬೇಕು ಹೈಡ್ರೋಜನ್ ಬೇಕು.
ಈಗ ನೀವು ಕಡ್ಡಿಪಟ್ಟಿಗೆ ಹಚ್ಚಿರ್ತೀರಾ, ಆ ಕಡ್ಡಿಪಟ್ಟಿನ ಹಚ್ಚಿರ್ತೀರಾ, ಅದು ಹತ್ತಬೇಕಂದ್ರೆ ಏನ್ ಬೇಕು? ಆಕ್ಸಿಜನ್ ಬೇಕು. ಅಂದ್ರೆ ಅದು ಸ್ಟಾರ್ಟ್ ಆಗ್ಬೇಕಂದ್ರೆ ಆಕ್ಸಿಜನ್ ಬೇಕು. ಅದೇ ಅದು ಎಂಡ್ ಆಗ್ಬೇಕು, ಎಂಡ್ ಅಂದ್ರೆ ಏನು? ಅದು ಆರ್ಬೇಕಂದ್ರೆ ಏನ್ ಬೇಕು? ಹೈಡ್ರೋಜನ್ ಬೇಕು. ದಟ್ ಈಸ್ ವಾಟ್ ದಟ್ ಸೆಂಟೆನ್ಸ್ is. In next, write the balance chemical equation for the reaction between zinc granules and dilute sulfuric acid. ಅಂದ್ರೇನು? ಈಗ ಏನ್ ರಿಯಾಕ್ಷನ್ ನಾವು ಹಿಂದೆ ತಗೊಂಡಿದ್ವಲ್ಲ ಎಕ್ಸಾಂಪಲ್, ಅದನ್ನೇ ಇಲ್ಲಿ ಬ್ಯಾಲೆನ್ಸ್ ಇಕ್ವೇಶನ್ ಕೇಳಿದ್ದಾರೆ. Zn plus H2SO4 gives ZnSO4 plus H2 evolve. ಇಲ್ಲೇನು ರಿಯಾಕ್ಷನ್ ಇದ್ದು ಬ್ಯಾಲೆನ್ಸ್ ಇದೆ. ಸೊ ರೈಟ್ ದಟ್ ಇಟ್ ಈಸ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಅಂತ ಬರೀರಿ. ಇಲ್ಲ ಅಂದ್ರೆ ರಿಯಾಕ್ಷನ್ ಹೇಗಿದೆಯಲ್ಲ ಹಾಗೆ ಇಟ್ಟು ಬಂದ್ಬಿಡ್ರಿ ಅಷ್ಟೇ. ಇನ್ನ ನೆಕ್ಸ್ಟ್, ಈಗ ನಾವು ಏನು ರಿಯಾಕ್ಷನ್ ವಿತ್ ಮೆಟಲ್ಸ್ ನೋಡಿದ್ವಿ. ಮೇಲೆ ನೋಡಿದ್ವಿ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂದ್ರೆ ಏನು? ಆಸಿಡ್ ಮತ್ತೆ ಬೇಸ್ ಮೆಟಲ್ ಜೊತೆ ರಿಯಾಕ್ಷನ್ ಆಗೋದನ್ನ ನೋಡಿದ್ವಿ. ಇನ್ನು ಸೆಕೆಂಡ್ ಪಾರ್ಟ್ ನೋಡಿದ್ರೆ ರಿಯಾಕ್ಷನ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಬೈಕಾರ್ಬೋನೇಟ್ಸ್. ಏನು? ರಿಯಾಕ್ಷನ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಬೈಕಾರ್ಬೋನೇಟ್ಸ್. ಈಗ ನಾವು ಅದರಲ್ಲಿ ಫಸ್ಟ್ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಅಂದ್ರೆ ಏನು? M2CO3 ನೋಡಿದ್ರೆ ಇಲ್ಲಿ CO3 ವ್ಯಾಲೆನ್ಸಿ ಏನು? ಅದ್ರ ವ್ಯಾಲೆನ್ಸಿ 2 ನೆನಪಿಟ್ಕೊಳ್ಳಿ. CO3 ಇದು ವ್ಯಾಲೆನ್ಸಿ ಏನು? 2. ಮತ್ತೆ ಬೈಕಾರ್ಬೋನೇಟ್ ವ್ಯಾಲೆನ್ಸಿ ಅಂದ್ರೆ HCO3 ಇದೇನು? 1. HCO3 ಇದು 1 ವ್ಯಾಲೆನ್ಸಿ, ಮತ್ತೆ ಇದ್ರದ್ದೇನು? 2. ನೆನಪಿಟ್ಕೊಳ್ಳಿ, ವ್ಯಾಲೆನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ನೀವು ರಿಯಾಕ್ಷನ್, ಈಗ ನಿಮ್ಗೆ ಗೊತ್ತಿಲ್ಲದ ಒಂದು ರಿಯಾಕ್ಷನ್ ಕೊಟ್ರ ಅಂದ್ರೆ ನೀವು ವ್ಯಾಲೆನ್ಸಿ ಮೇಲೆ ನಿಮ್ ರಿಯಾಕ್ಷನ್ ಓನ್ ಫಾರ್ಮ್ ಮಾಡಬಹುದು. ಸೊ ರಿಮೆಂಬರ್ ದ ವ್ಯಾಲೆನ್ಸಿ ಟು ಗಿವ್. ಏನೇನ್ ಫಾರ್ಮ್ ಮಾಡುತ್ತೆ? ಆಸಿಡ್ಸ್ ಇದ್ದಿದ್ದು ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಬೈಕಾರ್ಬೋನೇಟ್ಸ್ ಜೊತೆ ರಿಯಾಕ್ಟ್ ಆದ್ರೆ ಏನೇನ್ ಫಾರ್ಮ್ ಮಾಡುತ್ತೆ? ಸಾಲ್ಟ್ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ವಾಟರ್ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2 ಫಾರ್ಮ್ ಮಾಡುತ್ತೆ. ಇನ್ನ ಒಂದ್ ನೆನಪಿಟ್ಕೊಳ್ಳಿ, ನಿಮ್ಮದು ಕಾರ್ಬೋನೇಟ್ಸ್ ಮತ್ತೆ ಬೈಕಾರ್ಬೋನೇಟ್ಸ್ ಯಾವಾಗ ಬೇಕಾದ್ರೂ ಯಾವ ಮೆಟಲ್ ಜೊತೆ ರಿಯಾಕ್ಟ್ ಆದ್ರೂ ಎರಡು ಪ್ರಾಡಕ್ಟ್ ನ ಫಿಕ್ಸ್ ಕೊಡುತ್ತೆ. ಯಾವ್ಯಾವುದು? CO2 ಮತ್ತೆ ವಾಟರ್. ನೀವು ರಿಯಾಕ್ಷನ್ ಬರೆಯುವಾಗ ಇದನ್ನೆರಡು ಡೈರೆಕ್ಟ್ ಬರೆದ್ಬಿಡಿ. ಮೀನ್ಸ್ H2 ಮತ್ತೆ CO2 ಮೊದಲೇ ಬರೀರಿ. ಇದನ್ನ ಏನಿದೆಯಲ್ಲ ಇಲ್ಲಿ ರಿಯಾಕ್ಷನ್ ಕೊಟ್ಟಿರೋದ್ರ ಮೇಲೆ ಬರೀರಿ. ಇಲ್ಲಿ ಏನ್ ರಿಯಾಕ್ಷನ್ ಕೊಟ್ಟಿದ್ರಲ್ಲ ಅದ್ರ ಬೇಸಿಸ್ ಮೇಲೆ ಇದನ್ನ ಬರೀರಿ. ಆದ್ರೆ H2O ಮತ್ತೆ CO2 ನೀವು ಮೊದಲೇ ಬರೀರಿ. ಯಾಕಂದ್ರೆ ಫಿಕ್ಸ್ ಅಂದ್ರೆ ಯಾವ ಬೇಕಾದ್ರೂ ನೀವು ಕಾರ್ಬೋನೇಟ್ಸ್ ಅಂಡ್ ಬೈಕಾರ್ಬೋನೇಟ್ಸ್ ರಿಯಾಕ್ಷನ್ ತಗೊಂಡ್ರೆ CO2 ಮತ್ತೆ H2O ಎರಡು ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ಏನು? CO2 ಇದ್ದಿದ್ದು ಎವಾಲ್ವ್ ಆಗುತ್ತೆ, H2O ಇದ್ದಿದ್ದು ಎವಾಲ್ವ್ ಆಗುತ್ತೆ, ಬೋತ್ ಎವಾಲ್ವ್ ಆಗುತ್ತೆ. ಸೊ ಅದನ್ನ ಕಂಪಲ್ಸರಿ CO2 ಮತ್ತೆ H2O ಬರದೇ ಬರೀರಿ. ಈಗ ನಾವು ಎಕ್ಸಾಂಪಲ್ ತಗೊಂಡ್ರೆ HCl Na2CO3 ಅಂದ್ರೇನು? ಹೈಡ್ರೋಜನ್ ಕ್ಲೋರೈಡ್ ಪ್ಲಸ್ ಸೋಡಿಯಂ ಕಾರ್ಬೋನೇಟ್ ನೋಡಿದ್ರೆ ಏನ್ ಫಾರ್ಮ್ ಆಗುತ್ತೆ? ಸಾಲ್ಟ್ ಫಾರ್ಮ್ ಆಗುತ್ತೆ. NaCl ಪ್ಲಸ್ H2O ಪ್ಲಸ್ CO2 ರಿಲೀಸ್. ಇನ್ನ ಬೇಸ್ ಡು ನಾಟ್ ರಿಯಾಕ್ಟ್ ವಿತ್ ಕಾರ್ಬೋನೇಟ್ಸ್. ಬೇಸ್ ಏನು? ಕಾರ್ಬೋನೇಟ್ಸ್ ಜೊತೆ ರಿಯಾಕ್ಟ್ ಆಗಲ್ಲ, ಮತ್ತು ಬೈಕಾರ್ಬೋನೇಟ್ಸ್ ಜೊತೆ ಬೇಸ್ ರಿಯಾಕ್ಟ್ ಆಗಲ್ಲ. ಇನ್ ನೆಕ್ಸ್ಟ್ ನೋಡಿದ್ರೆ ವೆನ್ CO2 ಈಸ್ ಪಾಸ್ಡ್ ಇಂಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಲೈಮ್ ವಾಟರ್ ಅಂದ್ರೆ ಏನು? CO2 ಇದ್ದಿದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಲೈಮ್ ವಾಟರ್ ನಲ್ಲಿ ಪಾಸ್ ಮಾಡಿದ್ರೆ ಅಂದ್ರೆ ಅದ್ರ ಜೋಡಿ ರಿಯಾಕ್ಟ್ ಮಾಡಿದ್ರೆ ಏನ್ ಕೊಡುತ್ತೆ? CaOH ಟ್ವೈಸ್. ಇಟ್ ಫಸ್ಟ್ ಫಾರ್ಮ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಏನು? ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದಿದ್ನ ನಾವು ಕಾರ್ಬನ್ ಜೊತೆ ಅಂದ್ರೆ ಕಾರ್ಬೋನೇಟ್ ಜೊತೆ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಏನ್ ಕೊಡುತ್ತೆ? ಕಾರ್ಬೋನೇಟ್ ಫಾರ್ಮ್ ಆಗುತ್ತೆ. ಅಂದ್ರೆ ಏನು? ಇಲ್ಲಿ ನೆನಪಿಟ್ಕೊಳ್ಳಿ, ಲೈಮ್ ವಾಟರ್ ಅಂದ್ರೆ CaOH ಟ್ವೈಸ್. ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಅಂದ್ರೆ CaCO3 ಅಂದ್ರೆ ಕ್ವಿಕ್ ಲೈಮ್. ಇದು ಲೈಮ್ ವಾಟರ್ CaOH ಟ್ವೈಸ್, ಮತ್ತೆ CaCO3 ಅಂದ್ರೆ ಕ್ವಿಕ್ ಲೈಮ್. ಕ್ವಿಕ್ ಲೈಮ್ ಏನಂತಾರೆ? CaCO3 ಅಂತಾರೆ. ಇನ್ನ ನೆಕ್ಸ್ಟ್ ಇದೇನಾಗುತ್ತೆ? ಲೈಮ್ ವಾಟರ್ ನ ಟರ್ನ್ಸ್ ಮಿಲ್ಕಿ ಮಾಡೋದು ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಯಾವುದು? ಕಾರ್ಬೋನೇಟ್ ಗ್ರೂಪೇ. ಇನ್ನ ನೆಕ್ಸ್ಟ್ ವೆನ್ ಎಕ್ಸೆಸ್ CO2 ಈಸ್ ಪಾಸ್ಡ್ ಅಂದ್ರೆ ಏನು? CO2 ಈಗ ನಾವು ಮೊದಲು ಒಂದ್ ಸ್ವಲ್ಪ ಪಾಸ್ ಮಾಡಿರ್ತೀವಿ ಅಂದ್ರೆ ಒಂದ್ ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀವಿ. ಇನ್ನ ಮತ್ತೆ ನಾವು CO2 ರಿಯಾಕ್ಟ್ ಮಾಡಿರೋ ಪ್ರಾಡಕ್ಟ್ ಏನ್ ಫಾರ್ಮ್ ಆಗಿರುತ್ತಲ್ಲ ಅದಕ್ಕೆ ಮೊದಲೇ ಈಗ CO2 ಆಡ್ ಆಗಿದೆ. ಇನ್ನು ಮತ್ತೆ ಅದೇ ಪ್ರಾಡಕ್ಟ್ ಮತ್ತೆ CO2 ಆಡ್ ಮಾಡೋದಕ್ಕೆ ಏನಂತಾರೆ? ಎಕ್ಸೆಸ್ CO2 ಈಸ್ ಪಾಸ್ಡ್ ಅಂತಾರೆ. ದ ಮಿಲ್ಕಿನೆಸ್ ಡಿಸಪಿಯರ್ಸ್ ಅಂದ್ರೆ ಏನು? ಇಲ್ಲಿ CaOH ಟ್ವೈಸ್ ಇದ್ದಿದ್ದು ಮತ್ತೆ ನಾವು ಏನ್ ಮಾಡಿರ್ತೀವಿ? CaCO3 ಆಗಿ ಫಾರ್ಮ್ ಆಗಿರುತ್ತೆ. ಯಾಕೆ? ನಾವು CO2 ಇದ್ದಿದ್ನ ರಿಯಾಕ್ಟ್ ಮಾಡಿರ್ತೀವಿ ಎದ್ರ ಜೊತೆ? CaOH ಟ್ವೈಸ್ ಜೊತೆ. ಅದಕ್ಕೆ ನಮಗೆ ಏನ್ ಫಾರ್ಮ್ ಆಗಿರುತ್ತೆ? CaCO3 ಫಾರ್ಮ್ ಆಗಿರುತ್ತೆ. ಈ CaCO3 ಗೆ ಮತ್ತೆ ನಾವು ಕಾರ್ಬನ್ ಡೈಆಕ್ಸೈಡ್ ಆಡ್ ಮಾಡಿದಾಗ ನಮಗೆ ಏನ್ ಫಾರ್ಮ್ ಆಗುತ್ತೆ? ಮಿಲ್ಕಿನೆಸ್ ಇದ್ದಿದ್ದು ಡಿಸಪಿಯರ್ ಆಗುತ್ತೆ. ಅಂದ್ರೆ ಇಲ್ಲಿ ಏನಾಗಿರುತ್ತೆ? ಲೈಮ್ ವಾಟರ್ ಇದ್ದಿದ್ದು ಮಿಲ್ಕಿ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ? ನೆಕ್ಸ್ಟ್ ಎಕ್ಸೆಸ್ ಅಮೌಂಟ್ ಆಫ್ CO2 ಆಡ್ ಮಾಡಿದಾಗ ಆ ಮಿಲ್ಕಿನೆಸ್ ಇದ್ದಿದ್ದು ಡಿಸಪಿಯರ್ ಆಗುತ್ತೆ. ಬಿಕಾಸ್ ಆಫ್ CaCO3 ಕನ್ವರ್ಟ್ಸ್ ಇಂಟು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಏನು? ಬೈಕಾರ್ಬೋನೇಟ್. ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಫಾರ್ಮ್ ಆಗುತ್ತೆ. ಅಂದ್ರೆ ಏನು? ಒಂದ್ ತಿಳ್ಕೊಳ್ಳಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ನಾವು CO2 ಕಂಬೈನ್ ಮಾಡಿದಾಗ ನಮಗೇನ್ ಫಾರ್ಮ್ ಆಗಿರುತ್ತೆ?
CO3 ಅಂದ್ರೆ ಏನು ಕ್ಯಾಲ್ಸಿಯಂ ಕಾರ್ಬೊನೇಟ್ ಫಾರ್ಮ್ ಇರುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬೊನೇಟ್ಗೆ ನಾನು ಮತ್ತೆ CO2 ಎಕ್ಸಿಸ್ ಅಮೌಂಟ್ ದಲ್ಲಿ ಹಾಕ್ತೀನಿ ಅಂದ್ರೆ ಏನಾಗುತ್ತೆ, CO3 ಇದ್ದಿದ್ದು CaHCO3 ಆಗಿ ಫಾರ್ಮ್ ಆಗುತ್ತೆ. ಅಂದ್ರೆ ಏನು CaHCO3, CaHCO3 ಅಂದ್ರೆ ಏನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದಕ್ಕೇನಂತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತಾರೆ, ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್. ಇದೇನು ಕ್ಯಾಲ್ಸಿಯಂ ಕಾರ್ಬೊನೇಟ್ ಸಾಲ್ಯುಬಲ್ ಅಲ್ಲ ವಾಟರ್ ಅಲ್ಲಿ, ಆದ್ರೆ ಇದೇನು ಸಾಲ್ಯುಬಲ್ ಇನ್ ವಾಟರ್, ವಿಚ್ ಇಸ್ ಸಾಲ್ಯುಬಲ್ ಇನ್ ವಾಟರ್ ಅಂದ್ರೆ ನೀರಲ್ಲಿ ಏನಾಗುತ್ತೆ ಕರಗುತ್ತೆ, ಅದಕ್ಕೇನು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತಾರೆ. ರಿಯಾಕ್ಷನ್ ನೋಡೋಣ. ರಿಯಾಕ್ಷನ್ ಏನ್ ಕೊಟ್ಟಿದ್ದಾರೆ, CO2 ಅಂದ್ರೇನು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ CaOH ಟ್ವೈಸ್ ಅಂದ್ರೇನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಏನ್ ರಿಯಾಕ್ಟ್ ಆಗ್ತಿದೆ, ಕಾರ್ಬನ್ ಡೈಆಕ್ಸೈಡ್. ಪ್ರಾಡಕ್ಟ್ ಏನ್ ಫಾರ್ಮ್ ಆಗ್ತಿದೆ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಪ್ಲಸ್ H2O ಏನಾಗುತ್ತೆ ರಿಲೀಸ್ ಆಗುತ್ತೆ. ಇನ್ನು ಕ್ಯಾಲ್ಸಿಯಂ ಕಾರ್ಬೊನೇಟ್ ಇದ್ದಿದ್ದು ಇಲ್ಲಿ ಏನ್ ಫಾರ್ಮ್ ಆಗಿರುತ್ತೆ, ಮಿಲ್ಕಿನೆಸ್ ಅಲ್ಲಿ ಫಾರ್ಮ್ ಆಗಿರುತ್ತೆ. ಅಂದ್ರೆ ಏನು ಕಲರ್ ಏನಿರುತ್ತೆ, ವೈಟ್ ಕಲರ್ ಬಿಳಿ ಕಲರ್ ಅಲ್ಲಿ ಇರುತ್ತೆ ಹಾಲಿನ ತರ. ಇನ್ನು ನೆಕ್ಸ್ಟ್ ಇದೇ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇಲ್ಲಿ ಫಾರ್ಮ್ ಆಗಿರೋದನ್ನ ನಾನು ಮತ್ತೆ CO2 ಆಡ್ ಮಾಡಿರ್ತೀನಿ ಇದಕ್ಕೆ ಎಕ್ಸಿಸ್ ಅಮೌಂಟ್ ಅಲ್ಲಿ, ಮತ್ತೆ H2O ಆಡ್ ಮಾಡ್ತೀನಿ. ಇದೇನ್ ಫಾರ್ಮ್ ಮಾಡುತ್ತೆ, CaHCO3 ಟ್ವೈಸ್, CA3COH ಟ್ವೈಸ್ ಏನು CaHCO3 ಟ್ವೈಸ್ ಫಾರ್ಮ್ ಮಾಡುತ್ತೆ. ಇಲ್ಲಿ ಕ್ಯಾಲ್ಸಿಯಂ ವ್ಯಾಲೆನ್ಸಿ ಏನು 2 ಪ್ಲಸ್ 2, ಸೊ ಇಟ್ ವಿಲ್ ಗಿವ್ಸ್ ಇಲ್ಲಿ 2 ಬರುತ್ತೆ ಟ್ವೈಸ್ ಅಂತ. ಇನ್ನ ಇದೇನಿರುತ್ತಲ್ಲ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ CaHCO3 ಟ್ವೈಸ್ ಸಾಲ್ಯುಬಲ್ ಇರುತ್ತೆ, ಅಂದ್ರೆ ನೀರಲ್ಲಿ ಕರಗುತ್ತೆ. ಮತ್ತೇನಾಗುತ್ತೆ ಇಲ್ಲಿ ಮಿಲ್ಕಿನೆಸ್ ಏನ್ ಫಾರ್ಮ್ ಆಗಿರುತ್ತಲ್ಲ ಮೇಲೆ, ಅದಿದ್ದು ಏನಾಗುತ್ತೆ ಡಿಸಪಿಯರ್ ಆಗುತ್ತೆ. ಅಂದ್ರೆ ಮಿಲ್ಕಿನೆಸ್ ಇದ್ದಿದ್ದು ಖಾಲಿ ಆಗುತ್ತೆ, ಮಿಲ್ಕಿನೆಸ್ ಇದ್ದಿದ್ದು ಏನಾಗುತ್ತೆ ಖಾಲಿ ಆಗುತ್ತೆ, ಅಂದ್ರೆ ಅದೇನು ಕಾಣಂಗಿಲ್ಲ ಮತ್ತ ಮುಂದೆ. ಇನ್ನ ನಾವು ನೆಕ್ಸ್ಟ್ ಈಗ ಏನ್ ನೋಡಿದ್ವಿ, ಫಸ್ಟ್ ಏನ್ ನೋಡಿದ್ವಿ, ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂದ್ರೆ ಆಸಿಡ್ ಮತ್ತೆ ಬೇಸ್ ಮೆಟಲ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಿದ್ವಿ. ಇನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ನೋಡಿದ್ವಿ, ರಿಯಾಕ್ಷನ್ ವಿತ್ ಮೆಟಲ್ ಕಾರ್ಬೊನೇಟ್ಸ್ ಅಂಡ್ ಬೈಕಾರ್ಬೊನೇಟ್ಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ನೋಡಿದ್ವಿ. ಇನ್ ಥರ್ಡ್ ಪಾರ್ಟ್ ಅಲ್ಲಿ ಏನ್ ನೋಡ್ತೀವಿ, ರಿಯಾಕ್ಷನ್ ವಿತ್ ಮೆಟಲ್ ಆಕ್ಸೈಡ್ಸ್ ಅಂದ್ರೆ ಏನು, ಮೆಟಲ್ ಆಕ್ಸೈಡ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ಆಸಿಡ್ಸ್ ಫಸ್ಟ್ ನಾವು ಎಕ್ಸಾಂಪಲ್ ಆಸಿಡ್ ತಗೊಂಡ್ರೆ, ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಆಕ್ಸೈಡ್ಸ್ ಅಂದ್ರೆ ಏನು, ಆಸಿಡ್ಸ್ ಇದ್ದಿದ್ದು ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಫಸ್ಟ್ ಮೆಟಲ್ ಆಕ್ಸೈಡ್ ಅಂದ್ರೆ ಏನಂತ ನೋಡಿ. ಮೆಟಲ್ ಆಕ್ಸೈಡ್ ಅಂದ್ರೆ ಏನು, ಈಗ Zn ಒಂದು ಮೆಟಲ್ ಅಂದ್ರೆ ಏನು, ಈಗ Zn ಒಂದು ಮೆಟಲ್, ಅದ್ರ ಜೊತೆ ನಾನು O ಆಡ್ ಮಾಡಿದೆ ಅಂದ್ರೆ ಇಲ್ಲಿ ಏನಾಯ್ತು ಮೆಟಲ್ ಆಕ್ಸೈಡ್ ಆಯ್ತು. ಇದು ಮೆಟಲ್, ಇದು O ಅಂದ್ರೆ ಏನಾಯ್ತು ಮೆಟಲ್ ಆಕ್ಸೈಡ್. ದಿಸ್ ಇಸ್ ವಾಟ್ ಕಾಲ್ಡ್ ಮೆಟಲ್ ಆಕ್ಸೈಡ್. ಇದೆ ಎಕ್ಸಾಂಪಲ್ ಮೆಟಲ್ ಆಕ್ಸೈಡ್ಗೆ, ಇದು ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಇದಕ್ಕೆ ನಾವು ಆಸಿಡ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ ನೋಡೋಣ. ಈಗ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ ಆಕ್ಸೈಡ್ಸ್ ಏನು ಬೇಸಿಕ್ ಇನ್ ನೇಚರ್. ಯಾವತ್ತು ಮೆಟಲ್ ಆಕ್ಸೈಡ್ಸ್ ಏನು, ರಿಮೆಂಬರ್ ಇಟ್, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಬೇಸಿಕ್ ಇನ್ ನೇಚರ್ ಅಂದ್ರೆ ಏನು, ಇದು ಬೇಸ್. ಇದು ಮೆಟಲ್ ಆಕ್ಸೈಡ್, ಯಾವೆಲ್ಲ ಮೆಟಲ್ ಆಕ್ಸೈಡ್ ಇರುತ್ತಲ್ಲ ಅವೆಲ್ಲ ಬೇಸ್ ಇರುತ್ತೆ. ಈಗ ನಾವು ಆಸಿಡ್ ರಿಯಾಕ್ಟ್ ವಿತ್ ಬೇಸ್ ಏನು, ಸಾಲ್ಟ್ ಪ್ಲಸ್ ವಾಟರ್, ಅದೇ ಕೊಡೋದು ನಮಗೆ. ಸೊ ಹಿಯರ್ ಇಟ್ ಇಸ್ ಸಾಲ್ಟ್, ಹಿಯರ್ ಇಟ್ ಇಸ್ ವಾಟರ್, ಅಷ್ಟೇ ಮತ್ತೇನಿಲ್ಲ. ಇನ್ ನೆಕ್ಸ್ಟ್ ಟು ಫಾರ್ಮ್ ಸಾಲ್ಟ್ ಪ್ಲಸ್ ವಾಟರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಏನಿದೆ, 2HCl ಪ್ಲಸ್ CuO, ಇದೇನು ಕಾಪರ್ ಆಕ್ಸೈಡ್ ಅಂದ್ರೆ ಏನು ಮೆಟಲ್ ಆಕ್ಸೈಡ್. ಕಾಪರ್ ಇದ್ದಿದ್ದೇನು ಮೆಟಲ್, O ಇದ್ದಿದ್ದು ಆಕ್ಸೈಡ್ ಕಾಪರ್ ಆಕ್ಸೈಡ್. ಇನ್ನ CuCl2 ಏನು ಸಾಲ್ಟ್ ಮತ್ತೆ ವಾಟರ್. ರಿಮೆಂಬರ್ ಇಲ್ಲಿ ಏನು H ಏನು ಇಲ್ಲ. ರಿಮೆಂಬರ್ ದಟ್ ಮೆಟಲ್ ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಅಂದ್ರೆ ಏನು ಬೇಸ್ ಅಂದಂಗೆ. ಮೆಟಲ್ ಆಕ್ಸೈಡ್ ಇಸ್ ಬೇಸ್ ಅಂದ್ರೆ ನಾವು ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಸಾಲ್ಟ್ ಮತ್ತೆ ವಾಟರ್ ಫಾರ್ಮ್ ಆಗುತ್ತೆ. ಇಲ್ಲಿ ಅದೇ ಇರೋದು. ಈಗ ನಾ ಇದನ್ನ HCl ಇದನ್ನ ಆಸಿಡ್ ಆಗಿ ಕನ್ಸಿಡರ್ ಮಾಡಿದೆ. ಈಗ CuO ಇದೆ, ಇದನ್ನ ನಾನು ಏನ್ ಮಾಡಿದೆ ಬೇಸ್ ಆಗಿ ಕನ್ಸಿಡರ್ ಮಾಡಿದೆ. ಈಗ ನಾನು ಬೇಸ್ ಆಗಿ ಇದನ್ನ ಕನ್ಸಿಡರ್ ಮಾಡಿದ್ದಕ್ಕೆ ನಮಗೆ ಇಲ್ಲಿ ಏನ್ ಸಿಕ್ಕಿದೆ, ಸಾಲ್ಟ್ ಸಿಕ್ಕಿದೆ ಮತ್ತೆ ವಾಟರ್ ಸಿಕ್ಕಿದೆ. ಇರ್ಲಿಲ್ಲ ಅಂದ್ರೆ ನಮ್ಗೆ ಆ ಪ್ರಾಡಕ್ಟ್ ಬರ್ತಿರ್ಲಿಲ್ಲ. ಸೊ ರಿಮೆಂಬರ್ ಇಸ್ ದಿಸ್, ಲೈಕ್ ಇದೇನು ಬೇಸ್ ಆಗಿ ಆಕ್ಟ್ ಮಾಡುತ್ತೆ ಕಾಪರ್ ಆಕ್ಸೈಡ್. ಇದನ್ನ ನೀವು ತಲೆ ನೆನ್ಪಿಟ್ಕೋಬೇಕೇನು, ಮೆಟಲ್ ಆಕ್ಸೈಡ್ ಇದ್ದಿದ್ದು ಬೇಸ್ ಇರುತ್ತೆ, ನಾನ್ ಮೆಟಲ್ ಆಕ್ಸೈಡ್ ಇದ್ದಿದ್ದು ಆಸಿಡ್ ಇರುತ್ತೆ. ಏನು ಮೆಟಲ್ ಆಕ್ಸೈಡ್ ಇಸ್ ಬೇಸ್ ಅಂಡ್ ನಾನ್ ಮೆಟಲ್ ಆಕ್ಸೈಡ್ ಇಸ್ ಆಸಿಡ್, ಇಷ್ಟ ನೆನ್ಪಿಟ್ಕೊಳ್ಳಿ. ಇನ್ನ ಶೋಸ್ ದಟ್ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್. ಏನ್ ಕೊಟ್ಟಿದ್ದಾರೆ, ಮೆಟಲ್ ಆಕ್ಸೈಡ್ಸ್ ಇದ್ದಿದ್ದು ಬೇಸಿಕ್ ಅಂತ ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ಒಂದ್ ಕ್ವಶನ್ ನೋಡಿದ್ರೆ, ಅಂದ್ರೆ ಇನ್ ನೆಕ್ಸ್ಟ್ ಈ ಕಾನ್ಸೆಪ್ಟ್ ಆದ್ಮೇಲೆ ಒಂದು ಕ್ವಶನ್ ನೋಡೋಣ. ವಾಟ್ ಹ್ಯಾಪನ್ಸ್ ಟು ಅನ್ ಆಸಿಡ್ ಆರ್ ಬೇಸ್ ಇನ್ ವಾಟರ್ ಸೊಲ್ಯೂಷನ್ ಅಂದ್ರೆ ಏನು, ಆಸಿಡ್ ಮತ್ತೆ ಬೇಸ್ ಇದ್ದಿದ್ದ ವಾಟರ್ ಅಲ್ಲಿ ಆಡ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಆಸಿಡ್ ಮೊದಲು ಆಸಿಡ್ ನೀರಲ್ಲಿ ಹಾಕಿದ ಮೇಲೆ ಏನಾಗುತ್ತೆ ಅಂತ ನೋಡೋಣ. ಆಸಿಡ್ ಡಿಸೋಸಿಯೇಟ್ ವಿತ್ ವಾಟರ್ ಟು ಪ್ರೊಡ್ಯೂಸ್ H+ ಅಂದ್ರೆ ಏನು, ವಾಟರ್ ಇದು ಆಸಿಡ್ ಇದ್ದಿದ್ದು ವಾಟರ್ ಅಲ್ಲಿ ಏನಾಗುತ್ತೆ ಕರಗಿ ಹೋಗುತ್ತೆ. ಎದಕ್ಕೆ ಕರಗಿ ಹೋಗುತ್ತೆ, H+ ಅಯಾನ್ಸ್ ನ ಡಿಸೋಸಿಯೇಟ್ ಮಾಡಕ್ಕೆ. ಅಂದ್ರೆ H+ ಅಯಾನ್ಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ಏನಾಗುತ್ತೆ, ಆಸಿಡ್ ಇದ್ದಿದ್ದು ನೀರ್ ಜೊತೆ ಮಿಕ್ಸ್ ಆಗುತ್ತೆ, ಕಂಪ್ಲೀಟ್ಲಿ ಮಿಕ್ಸ್ ಆಗುತ್ತೆ. ಅದಕ್ಕೆ ಏನಂತಾರೆ ಡಿಸೋಸಿಯೇಟ್ ಅಂತಾರೆ. ಈ ವರ್ಡ್ ಯೂಸ್ ಮಾಡಿ, ಆಸಿಡ್ಸ್ ಡಿಸೋಸಿಯೇಟ್ ಇನ್ ವಾಟರ್ ಟು ಪ್ರೊಡ್ಯೂಸ್ H+. ಅಂದ್ರೆ ಏನ್ ಪ್ರೊಡ್ಯೂಸ್, ಆಸಿಡ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತವೆ, H+ ಅಯಾನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಏನ್ ಮಾಡುತ್ತೆ, ವಾಟರ್ ಅಲ್ಲಿ ಮಾಡುತ್ತೆ. ದಟ್ ಇಸ್ ವಾಟ್ ಕಾಲ್ಡ್ ಆಸಿಡ್ಸ್ ಡಿಸೋಸಿಯೇಟ್ ವಾಟರ್ ಇನ್ ವಾಟರ್ ಟು ಪ್ರೊಡ್ಯೂಸ್ H+ ಅಂದ್ರೆ ಹೈಡ್ರೋಜನ್ ಅಯಾನ್ಸ್. ಇನ್ನ ದಿಸ್ ಹೈಡ್ರೋಜನ್ ಅಯಾನ್ಸ್ ಕಂಬೈನ್ಸ್ ವಿತ್ ವಾಟರ್ ಟು ಫಾರ್ಮ್ ಹೈಡ್ರೋನಿಯಂ ಅಯಾನ್ಸ್ ಅಂದ್ರೆ ಏನು, ಇದೇನ್ H+ ಅಯಾನ್ಸ್ ಇರುತ್ತಲ್ಲ ಅದು ವಾಟರ್ ಜೊತೆ ಕಂಬೈನ್ ಆಗಿ ಹೈಡ್ರೋನಿಯಂ ಅಯಾನ್ಸ್ ಫಾರ್ಮ್ ಮಾಡುತ್ತೆ. ಅಂದ್ರೆ ಯಾವುದು H3O+ ನ ಫಾರ್ಮ್ ಮಾಡೋದು ಯಾವುದು, ಹೈಡ್ರೋಜನ್.
ಅಂದ್ರೆ H ಪ್ಲಸ್ ಅಯಾನ್ ವಾಟರ್ ಜೊತೆ ಫಾರ್ಮ್ ಆದಾಗ ಏನ್ ಫಾರ್ಮ್ ಮಾಡುತ್ತೆ, ಹೈಡ್ರೋನಿಯಂ ಅಯಾನ್ಸ್ ಅಂದ್ರೆ H3O ಪ್ಲಸ್. ಎಕ್ಸಾಂಪಲ್ ನೋಡಿದ್ರೆ HCl ಗಿವ್ಸ್ H ಪ್ಲಸ್ Cl ಮೈನಸ್. ಅಂದ್ರೆ ಇಲ್ಲಿ ಏನು, HCl ಅಲ್ಲಿ ಎರಡು ಅಯಾನ್ ಇರುತ್ತೆ, ಒಂದು ಮೈನಸ್ ನೆಗೆಟಿವ್ ಅಯಾನ್ ಮತ್ತೆ ಪಾಸಿಟಿವ್ ಅಯಾನ್. ಇಲ್ಲಿ ನೆಗೆಟಿವ್ ಅಯಾನ್ ಯಾವುದು ಕ್ಲೋರಿನ್, ಪಾಸಿಟಿವ್ ಅಯಾನ್ ಯಾವುದು H ಪ್ಲಸ್. ಅಂದ್ರೆ H ಪ್ಲಸ್ ಇದೆ ಅಂದ್ರೆ ಏನ್ ಮೀನಿಂಗ್, ಆಸಿಡ್ ಇದೆ ಅಂತ ಮೀನಿಂಗ್. ಇನ್ ನೆಕ್ಸ್ಟ್ H ಪ್ಲಸ್ ಪ್ಲಸ್ H2O ಗಿವ್ಸ್ H3O ಪ್ಲಸ್. ಅಂದ್ರೆ ಏನು, H ಪ್ಲಸ್ ಇದೆ ಅಂದ್ರೆ ಏನು ಆಸಿಡ್, ಪ್ಲಸ್ H2O ಅಂದ್ರೆ ವಾಟರ್. ಇದೇ H ಪ್ಲಸ್ ಅಯಾನ್ ಇದ್ದಿದ್ದು ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನ್ ಫಾರ್ಮ್ ಆಗುತ್ತೆ, H3O ಪ್ಲಸ್. ಇದ್ರ ಹೆಸರೇನು, ಹೈಡ್ರೋನಿಯಂ ಅಯಾನ್ಸ್. ಹೈಡ್ರೋನಿಯಂ ಅಯಾನ್ಸ್ ನ ಫಾರ್ಮ್ ಮಾಡುತ್ತೆ. ಇನ್ನ ನಾವು ಈ ಡಯಾಗ್ರಾಮ್ ಪ್ರಕಾರ ಬಂದ್ರೆ ಇಲ್ಲಿ ಒಂದು ಕ್ವಶನ್ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಫ್ರೇಮ್ ಆಗುತ್ತೆ. ಯಾವುದು, ಆಸಿಡ್ ವಾಟರ್ ಅಲ್ಲಿ ಅಂದ್ರೆ ಆಸಿಡ್ ರಿಯಾಕ್ಟ್ ಆಗಿರೋ ವಾಟರ್ ಅಲ್ಲಿ ಲೈಟ್ ಅಂದ್ರೆ ಬಲ್ಬ್ ಗ್ಲೋ ಆಗುತ್ತಾ ಇಲ್ಲೋ ಅಂತ ಒಂದು ಕ್ವಶನ್. ವೈ ಡಸ್ ಅನ್ ಆಸಿಡ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ? ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಕ್ವಶನ್. ಅನ್ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಬಿಕಾಸ್ ಆಸಿಡ್ ಅಯೋನೈಸ್ ಇನ್ ವಾಟರ್ ಟು ಪ್ರೊಡ್ಯೂಸ್ ಚಾರ್ಜ್ ಪಾರ್ಟಿಕಲ್ಸ್. ಚಾರ್ಜ್ ಪಾರ್ಟಿಕಲ್ಸ್ ಯಾವ್ಯಾವು, ಪ್ಲಸ್ ಮತ್ತೆ ಮೈನಸ್, H ಪ್ಲಸ್ ಆರ್ H3O ಪ್ಲಸ್ ಅಂಡ್ ನೆಗೆಟಿವ್ ಅಯಾನ್ಸ್. ದಿಸ್ ಫ್ರೀ ಅಯಾನ್ಸ್ ಹೆಲ್ಪ್ಸ್ ಇನ್ ಕ್ಯಾರಿಯಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಸೊಲ್ಯೂಷನ್. ಅಂದ್ರೆ ಇಲ್ಲಿ ಈ ಸೆಂಟೆನ್ಸ್ ಏನು ಹೇಳ್ತಿದೆ, ಈಗ ನಾವು ಆಸಿಡ್ ಇದ್ದಿದ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಇದು ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆದ್ಮೇಲೆ ಏನಾಗುತ್ತೆ, ಅಲ್ಲಿರೋ H ಪ್ಲಸ್ ಅಯಾನ್ಸ್ ಅಂಡ್ ನೆಗೆಟಿವ್ ಅಯಾನ್ಸ್ ಏನಾಗುತ್ತೆ, ಎರಡು ಕಂಬೈನ್ ಆಗಿ ಏನು ಫಾರ್ಮ್ ಮಾಡುತ್ತೆ, ಇದು ಫ್ರೀಲಿ ಮೂವ್ ಆಗುತ್ತೆ. ವಾಟರ್ ಅಲ್ಲಿ ಮೂವ್ಸ್ ಫ್ರೀಲಿ. ಈ ಫ್ರೀಲಿ ಮೂವ್ ಆದಾಗ ಏನಾಗುತ್ತೆ, ಈ ಚಾರ್ಜ್ ಪಾರ್ಟಿಕಲ್ಸ್ ಇದ್ದಿದ್ನ ಎಲೆಕ್ಟ್ರಿಕ್ ಕರೆಂಟ್ ನ ಕ್ಯಾರಿ ಮಾಡುತ್ತೆ. ಆ ಎಲೆಕ್ಟ್ರಿಕ್ ಕರೆಂಟ್ ನ ಅಂದ್ರೆ ಎಲೆಕ್ಟ್ರಾನ್ಸ್ ನ ಕ್ಯಾರಿ ಮಾಡುತ್ತೆ. ಸೊ ಎಲೆಕ್ಟ್ರಾನ್ಸ್ ಕ್ಯಾರಿ ಮಾಡ್ತಿದೆ ಅಂದ್ರೆ ಏನಾಗುತ್ತೆ, ಅಲ್ಲಿ ಎಲೆಕ್ಟ್ರಿಸಿಟಿ ಫಾರ್ಮ್ ಆಗುತ್ತೆ. ದಟ್ ಈಸ್ ವಾಟ್ ದಿ ಸೆಂಟೆನ್ಸ್ ಟೋಲ್ಡ್. ಅಂದ್ರೆ ಈ ಸೆಂಟೆನ್ಸ್ ಹೇಳಿದ್ದೇನು, ಆಸಿಡ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆದಾಗ ಏನಾಗುತ್ತೆ, ಅಯಾನ್ಸ್ ಎಲ್ಲ ಫ್ರೀಲಿ ಮೂವ್ ಆಗುತ್ತೆ. ಅಂದ್ರೆ ಎಲ್ಲಾ ಕಡೆ ಅಯಾನ್ ಸ್ಪ್ರೆಡ್ ಆಗುತ್ತೆ. ಎಲ್ಲಾ ಕಡೆ ಅಯಾನ್ ಸ್ಪ್ರೆಡ್ ಆಗಿದೆ ಅಂದ್ರೆ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಈಗ ಒಂದ್ ವಾಟರ್ ಅಲ್ಲಿ ಅಯಾನ್ಸ್ ಇಲ್ಲ ಅಂದ್ರೆ ಅದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲ್ಲ. ಅದೇ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ನೀವು ಅಲ್ಲಿ ಅಯಾನ್ಸ್ ವಾಟರ್ ಅಲ್ಲಿ ಬೇಕು. ಸೊ ಯು ಕ್ಯಾನ್ ಆಡ್ ಆಸಿಡ್ ಆರ್ ಬೇಸ್. ಆಸಿಡ್ ಅಥವಾ ಬೇಸ್ ನೀವು ಆಡ್ ಮಾಡಬಹುದು. ಈ ಡಯಾಗ್ರಾಮ್, ದಿಸ್ ಡಯಾಗ್ರಾಮ್ ಟೆಲ್ಸ್ ಯು ಅಬೌಟ್ ದಟ್. ಅಂದ್ರೆ ಈ NCERT ಡಯಾಗ್ರಾಮ್ ನಿಮ್ಗೆ ಅದನ್ನೇ ಹೇಳುತ್ತೆ. ಏನು, ಇಲ್ಲಿ ಏನ್ ಮಾಡಿದ್ದಾರೆ, 6 ವೋಲ್ಟ್ ಬ್ಯಾಟ್ರಿ ತಗೊಂಡಿದ್ದಾರೆ. 6 ವೋಲ್ಟ್ ಬ್ಯಾಟ್ರಿನ ಒಂದು ಬಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಒಂದು ಬಲ್ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಬಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಅದಕ್ಕೊಂದು ಸ್ವಿಚ್ ಇಟ್ಟಿದ್ದಾರೆ. ಇದೇನು ವೈರ್, ಇದೆಲ್ಲ ವೈರ್. ಇದು ಈ ವೈರ್ಗೆ ಏನ್ ಮಾಡಿದ್ದಾರೆ, ಎರಡು ನೇಲ್ಸ್ ನ ಕನೆಕ್ಟ್ ಮಾಡಿದ್ದಾರೆ. ಆ ನೇಲ್ಸ್ ಇದ್ದಿದ್ದು ಎದರಲ್ಲಿ ಡಿಪ್ ಮಾಡಿದ್ದಾರೆ, ಡೈಲ್ಯೂಟ್ HCl ಸೊಲ್ಯೂಷನ್. ಡೈಲ್ಯೂಟ್ HCl ಸೊಲ್ಯೂಷನ್ ಮೀನಿಂಗ್ ನೆನಪಿಟ್ಕೊಳ್ಳಿ. ಡೈಲ್ಯೂಟ್ HCl ಸೊಲ್ಯೂಷನ್ ಅಂದ್ರೆ ಏನು, ವಾಟರ್ ಕಂಟೆಂಟ್ ಇರುತ್ತೆ. ವಾಟರ್ ಕಂಟೆಂಟ್ ಇರೋದಕ್ಕೆ ಏನಂತಾರೆ, ಡೈಲ್ಯೂಟ್ HCl ಸೊಲ್ಯೂಷನ್ ಅಂತಾರೆ. ಅದೇ ವಾಟರ್ ಗಿಂತ ಹೆಚ್ಚು ಬರೀ ಕ್ಲೋರಿನ್ ಅಂದ್ರೆ HCl ಗ್ಯಾಸ್ ಇತ್ತಂದ್ರೆ ಏನಂತಾರೆ, ಕಾನ್ಸಂಟ್ರಿಕ್ HCl ಸೊಲ್ಯೂಷನ್. ರಿಮೆಂಬರ್ ಇಟ್. ಇಲ್ಲಿ ಬರ್ಸ್ತೀನಿ, ಇದು ನೆನಪಿಟ್ಕೊಳ್ಳಿ. ಏನು, ಡೈಲ್ಯೂಟ್ HCl ಅಂದ್ರೆ ಏನು, ಇಲ್ಲಿ ಏನಿರುತ್ತೆ, H2O ಅಂದ್ರೆ ಏನು, ವಾಟರ್ ಇದ್ದಿದ್ದು ಹೈ ಇರುತ್ತೆ, HCl ಇದ್ದಿದ್ದು ಲೋ ಇರುತ್ತೆ. ಅದೇ ನಾವು ಕಾನ್ಸಂಟ್ರಿಕ್ ಸೊಲ್ಯೂಷನ್ ಅಂತ ತಗೊಂಡ್ರೆ, ಕಾನ್ಸಂಟ್ರೇಟೆಡ್ HCl ಅಂತ ತಗೊಂಡ್ರೆ ಇಲ್ಲೇನಿರುತ್ತೆ, HCl ಇದ್ದಿದ್ದು ಮೋರ್ ಇರುತ್ತೆ ಮತ್ತು H2O ಇದ್ದಿದ್ದು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ರಿಮೆಂಬರ್, ಇದನ್ನ ನೆನಪಿಟ್ಕೊಳ್ಳಿ. ಇದು ಏನು ಇಲ್ಲಿ ಬರ್ಸಿದ್ನಲ್ಲ, ಇದು ನೆನಪಿಟ್ಕೊಳ್ಳಿ. ಯೂಸ್ಫುಲ್ ನಿಮಗೆ ಬರೀ 10th ಅಷ್ಟೇ ಅಲ್ಲ, 12th ಯೂಸ್ಫುಲ್ ಇರುತ್ತೆ. 12th 11th ಯೂಸ್ಫುಲ್ ಇರುತ್ತೆ. ಸೊ ರಿಮೆಂಬರ್ ಇಟ್. ಮತ್ತೆ ನಿಮಗೆ ಎಕ್ಸಾಂಪಲ್ ಮೋಸ್ಟ್ ಇದ್ರ ಮೇಲೆ ಕೇಳ್ತಿರ್ಬೋದು, ವಿಚ್ ಆರ್ ದ ಡೈಲ್ಯೂಟ್ HCl ಅಂಡ್ ದ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಾನ್ಸಂಟ್ರಿಕ್ HCl, ಹಿಂಗೆ ಕೇಳ್ಬೋದು. ಸೊ ರಿಮೆಂಬರ್ ಇಟ್. ಅದನ್ನೇನ್ ಮಾಡಿದ್ದಾರೆ ಇಲ್ಲಿ, ನಾವು ಡಯಾಗ್ರಾಮಿಗೆ ಬಂದ್ರೆ, ಒಂದು ರಬ್ಬರ್ ಕ್ರಾಕಿಗೆ ಎರಡು ನೇಲ್ಸ್ ನ ಫಿಕ್ಸ್ ಮಾಡಿ, ಆ ಎರಡು ನೇಲಿಗೆ ಏನ್ ಮಾಡಿದ್ದಾರೆ, ಎರಡು ವೈರ್ ನ ಜಾಯಿಂಟ್ ಮಾಡಿದ್ದಾರೆ. ಆ ವೈರ್ ಅಂತ ಏನ್ ಮಾಡಿದ್ದಾರೆ, 6 ವೋಲ್ಟ್ ಬ್ಯಾಟ್ರಿ ಅಂತ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ದಾರೆ. ಈ ಎರಡು ವೈರು, ಈ ಎರಡು ನೇಲ್ಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ. ಸೊ ಡೈಲ್ಯೂಟ್ HCl ಸೊಲ್ಯೂಷನ್ ಇದ್ದಿದ್ರಿಂದ ಆ ಸೊಲ್ಯೂಷನ್ ಅಲ್ಲಿ ಏನಾಗಿರುತ್ತೆ, ಅಯಾನ್ಸ್ ಇದ್ದಿದ್ದು ಡಿಸೋಸಿಯೇಟ್ ಆಗಿರುತ್ತೆ. ಡಿಸೋಸಿಯೇಟ್ ಆಗಿ ಅಯಾನ್ಸ್ ಇದ್ದಿದ್ದು ಕಂಪ್ಲೀಟ್ಲಿ ಫ್ರೀ ಆಗಿ ಮೂವ್ ಆಗ್ತಿರುತ್ತೆ. ಸೊ ದ ಸೊಲ್ಯೂಷನ್ ವಿಲ್ ಕಂಟೈನ್ಸ್ ಎಲೆಕ್ಟ್ರಿಸಿಟಿ ಅಂಡ್ ದ ಬಲ್ಬ್ ಸ್ಟಾರ್ಟ್ಸ್ ಟು ಗ್ಲೋ. ಅಲ್ಲಿ ಏನಾಗಿರುತ್ತೆ, ಬಲ್ಬ್ ಇದ್ದಿದ್ದು ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ದಿಸ್ ಇಸ್ ವಾಟ್ ದ ಡಯಾಗ್ರಾಮ್ ಫುಲ್ ಎಕ್ಸ್ಪ್ಲೇನ್ಸ್ ಅಬೌಟ್. ಅಂದ್ರೆ ಇದೇನು ಡಯಾಗ್ರಾಮ್ ಇದ್ದಿದ್ದು ಇಷ್ಟೇ ಎಕ್ಸ್ಪ್ಲೇನ್ ಮಾಡುತ್ತೆ. ಮತ್ತೆ ಇದ್ರ ಮೇಲೆ ಕ್ವಶನ್ಸ್ ನಿಮ್ಗೆ ಇಷ್ಟೇ ಕೇಳ್ತಾರೆ. ಈಗ ನಾವು ಇದ್ರ ಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ.
ಈಗ ಇದ್ರ ಮೇಲೆ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ಕೊಟ್ಟಿಲ್ಲ ಅನ್ಸುತ್ತೆ. ಈಗ ನಾನು ಕ್ವಶನ್ ನಿಮಗೆ ಒಂದು ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಒಂದು ಶಾರ್ಟ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ಕೊಳ್ಳಿ. ಈಗ ನಾವು ಬೇಸಸ್ ಇನ್ ವಾಟರ್, ಈಗ ನಾವು ಇಷ್ಟೊತ್ತನ ಏನ್ ನೋಡಿದ್ವಿ, ಆಸಿಡ್ಸ್ ಇನ್ ವಾಟರ್ ನೋಡಿದ್ವಿ. ಈಗ ಬೇಸಸ್ ಇನ್ ವಾಟರ್ ನೋಡೋಣ. ಈಗ ಬೇಸ್ ಡಿಸೋಸಿಯೇಟ್ ಇನ್ ವಾಟರ್, ಬೇಸಸ್ ಡಿಸೋಸಿಯೇಟ್ ಇನ್ ವಾಟರ್ ಟು ಪ್ರೊಡ್ಯೂಸ್ OH ಮೈನಸ್. ಈಗ ಆಸಿಡ್ ವಾಟರ್ ಅಲ್ಲಿ ಏನ್ ಡಿಸೋಸಿಯೇಟ್ ಮಾಡುತ್ತೆ, H ಪ್ಲಸ್. ಅದೇ ಅಪೋಸಿಟ್ ಏನು ಬೇಸ್ ಡಿಸೋಸಿಯೇಟ್ ಏನ್ ಮಾಡುತ್ತೆ, OH ಮೈನಸ್ ಮಾಡುತ್ತೆ, ಅಂದ್ರೆ ಹೈಡ್ರಾಕ್ಸೈಡ್ ಅಯಾನ್ಸ್ ಮಾಡುತ್ತೆ. ಎಕ್ಸಾಂಪಲ್ ಏನು, NaOH. ವಾಟರ್ ಅಲ್ಲಿ ಏನೇನು ಫಾರ್ಮ್ ಆಗುತ್ತೆ, Na ಪ್ಲಸ್ ಅಂದ್ರೆ ಏನು, Na ಪ್ಲಸ್ ಅಂದ್ರೆ ಏನು ಮೆಟಲ್, OH ಮೈನಸ್ ಅಂದ್ರೆ ನಾನ್ ಮೆಟಲ್ ಅಂದ್ರೆ ಏನು ಬೇಸ್ ಅಂದ್ರೆ ಏನು OH ಮೈನಸ್. ಸೊ OH ಮೈನಸ್ ಮತ್ತೆ Na ಪ್ಲಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ ವಾಟರ್ ಅಲ್ಲಿ. ದಿಸ್ ಇಸ್ ವಾಟರ್. ಈಗ ನಾವು ಈ ಡಿಡ್ ಯು ನೋ ಟೇಬಲ್ NCERT ಅಂತ ಮೋಸ್ಟ್ ಇಂಪಾರ್ಟೆಂಟ್ ಟೇಬಲ್ ನೋಡಿದ್ರೆ ಏನ್ ಹೇಳುತ್ತೆ, ಆಲ್ ಬೇಸಸ್ ಡು ನಾಟ್ ಡಿಸಾಲ್ವ್ ಇನ್ ವಾಟರ್ ಅಂದ್ರೆ ಏನು, ಎಲ್ಲಾ ಬೇಸ್ ಇದ್ದು ವಾಟರ್ ಡಿಸಾಲ್ವ್ ಆಗಲ್ಲ. ಅಂದ್ರೆ ಬೇಸ್ ಸಮ್ ಬೇಸ್ ಡಿಸಾಲ್ವ್ ಇನ್ ವಾಟರ್ ಬಟ್ ನಾಟ್ ಆಲ್ ಬೇಸ್. ಎಲ್ಲಾ ಬೇಸ್ ಇದ್ದಿದ್ದು ವಾಟರ್ ಅಲ್ಲಿ ಕರಗೋದಿಲ್ಲ. ಅಂಡ್ ಆನ್ ಅಲ್ಕಲೈ ಇಸ್ ಅ ಬೇಸ್ ದಟ್ ಡಿಸಾಲ್ವ್ ಇನ್ ವಾಟರ್. ಅಲ್ಕಲೈ ಅಂತ ಬರೀ ಅಲ್ಕಲೈ ಬೇಸ್ ಏನಾಗುತ್ತೆ, ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಅಲ್ಕಲೈ ಬೇಸ್ ಅಂದ್ರೆ ಏನು, ಸ್ಟ್ರಾಂಗ್ ಬೇಸ್. ಸಮ್ ಸ್ಟ್ರಾಂಗ್ ಬೇಸ್ ಓನ್ಲಿ ಡಿಸಾಲ್ವ್ ಇನ್ ವಾಟರ್. ದೇ ಆರ್ ಸೋಪಿ ಟು ಟಚ್ ಅಂದ್ರೆ ಏನು, ಟಚ್ ಮಾಡಕ್ಕೆ ಏನಿರುತ್ತೆ, ಸೋಪಿ ಆಗಿರುತ್ತೆ. ಅದಕ್ಕೆ ಏನಂತಾರೆ, ಅಲ್ಕಲೈ ಬೇಸ್. ಬಿಟರ್ ಅಂಡ್ ಕರೋಸಿವ್ ಅಂದ್ರೆ ಏನು, ಇದನ್ನ ರಸ್ಟ್, ಐರನ್ ರಸ್ಟ್ ಆಗೋಕ್ಕೆ ರೀಸನ್ ಯಾವುದು, ಕರೋಸಿವ್. ನೆವರ್ ಟೇಸ್ಟ್ ಆರ್ ಟಚ್ ದೆಮ್ ಹ್ಯಾಸ್ ದೇ ಮೇ ಕಾಸ್ ಹಾರ್ಮ್. ಯಾವತ್ತು ಬೇಸ್ ಮತ್ತೆ ಆಸಿಡ್ಸ್ ನ ನೀವು ಟೇಸ್ಟ್ ಮಾಡಿ ಚೆಕ್ ಮಾಡಕ್ ಹೋಗಬೇಡಿ, ಯಾಕಂದ್ರೆ ಅದು ನಮ್ಮ ಸ್ಕಿನ್ಗೆ ಅಥವಾ ಟಂಗಿಗೆ ಹಾರ್ಮ್ ಕಾಸ್ ಮಾಡುತ್ತೆ. ಸೊ ಡೋಂಟ್ ಟಚ್ ಆರ್ ಟೇಸ್ಟ್ ದ ಆಸಿಡ್ ಅಂಡ್ ಬೇಸ್. ಈಗ ನಾವು ನೆಕ್ಸ್ಟ್ ಕೀ ಪಾಯಿಂಟ್ಸ್ ನೋಡಕ್ ಹೋದ್ರೆ ಏನ್ ಹೇಳುತ್ತೆ, ಕೀ ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಕೀ ಪಾಯಿಂಟ್ಸ್, ದ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಆರ್ ಬೇಸ್ ಡಿಪೆಂಡ್ಸ್ ಆನ್ ಹೌ ಮಚ್ ಇಟ್ ಡಿಸೋಸಿಯೇಟ್ ಇನ್ ವಾಟರ್. ಅಂದ್ರೆ ಇದೇನ್ ಹೇಳ್ತಿದೆ, ಈಗ ನಾವು ಒಂದು ಆಸಿಡ್ ಅಥವಾ ಬೇಸದ ಸ್ಟ್ರೆಂತ್ ಗೊತ್ತಾಗಬೇಕಂದ್ರೆ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಡಿಸೋಸಿಯೇಷನ್. ಅಂದ್ರೆ ಈಗ ಕಂಪ್ಲೀಟ್ಲಿ ಡಿಸೋಸಿಯೇಷನ್ ಆತಂದ್ರೆ ವಾಟರ್ ಒಳಗೆ ಏನಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಅದೇ ಪಾರ್ಷಿಯಲಿ ಡಿಸೋಸಿಯೇಟ್ ಆಯ್ತಂದ್ರೆ ವೀಕ್ ಇರುತ್ತೆ. ಇಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ions H plus or OH minus producers in water are responsible for their conductivity and chemical property. ಅಂದ್ರೆ ಏನು, H plus ಅಂದ್ರೆ ಯಾವುದು, ಆಸಿಡ್. OH minus ಅಂದ್ರೆ ಬೇಸ್. ಈಗ ಅದನ್ನ ವಾಟರ್ ಡಿಸಾಲ್ವ್ ಮಾಡಿದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಮತ್ತೆ ಕಂಡಕ್ಟಿವಿಟಿ ವೇರಿ ಆಗುತ್ತೆ. ಅಂದ್ರೆ OH ಮೈನಸ್ ಇದ್ದು H ಪ್ಲಸ್ ಅಯಾನ್ಸ್ ಗಿಂತ ಲೆಸ್ ಕಂಡಕ್ಟಿವ್ ಇರುತ್ತೆ, ಮತ್ತೆ OH ಮೈನಸ್ H ಪ್ಲಸ್ ಅಯಾನ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದೇ ಆ ಸೆಂಟೆನ್ಸ್ ಅಲ್ಲಿ ಹೇಳಿರೋದು. ಇನ್ನ ನೆಕ್ಸ್ಟ್ ರಿಯಾಕ್ಷನ್ ಆಫ್ ಬೇಸಸ್ ವಿತ್ ಆಸಿಡ್ಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಈಗ ನಾವು ಫಸ್ಟ್ ಕಲ್ತಿರೋದ್ರಿಂದ ನಾವು 3 ಪಾರ್ಟ್ ಕಲ್ತೀವಿ. ಯಾವ್ಯಾವುದು, ರಿಯಾಕ್ಷನ್ ಆಫ್ ಮೆಟಲ್ಸ್, ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಬೈಕಾರ್ಬೋನೇಟ್ಸ್, ಮತ್ತು ರಿಯಾಕ್ಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ವಿತ್ ವಾಟರ್. ಇದನ್ನ ಕಲ್ತೀವಿ. ಇನ್ನ ಫೋರ್ತ್ ನೋಡಕ್ ಹೋದ್ರೆ ರಿಯಾಕ್ಷನ್ ಆಫ್ ಬೇಸಸ್ ವಿತ್ ಆಸಿಡ್ಸ್ ಅಂದ್ರೆ ಬೇಸ್ ಮತ್ತೆ ಆಸಿಡ್ ತಾವೇ ರಿಯಾಕ್ಟ್ ಆಗೋದನ್ನ ನೋಡೋಣ. ಏನು, ಫಸ್ಟ್ ನೋಡಿದ್ರೆ ಆಸಿಡ್ ಮತ್ತೆ ಬೇಸ್. ಆಸಿಡ್ ಬೇಸ್ ರಿಯಾಕ್ಟ್ ಆದ್ರೆ ಏನ್ ಫಾರ್ಮ್ ಆಗುತ್ತೆ, ಸಾಲ್ಟ್ ವಾಟರ್. ಎಕ್ಸಾಂಪಲ್ NaOH HCl. NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಇದೇನು ಸ್ಟ್ರಾಂಗ್ ಬೇಸ್. ಮತ್ತೆ HCl ಇದು ಸ್ಟ್ರಾಂಗ್ ಆಸಿಡ್, ಫಾರ್ಮ್ ಏನ್ ಮಾಡುತ್ತೆ, NaCl. ಇಲ್ಲಿ ಏನು, ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮತ್ತೆ H2O ಫಾರ್ಮ್ ಮಾಡುತ್ತೆ. ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್, ರಿಲೀಸ್ ಹೀಟ್. ರಿಮೆಂಬರ್ ದಟ್ ರಿಯಾಕ್ಷನ್ ಮತ್ತೆ ಆಸಿಡ್ ಮತ್ತೆ ಬೇಸ್ ರಿಯಾಕ್ಷನ್ ಯಾವತ್ತು ಎಕ್ಸೋಥರ್ಮಿಕ್ ಇರುತ್ತೆ. ಅಂದ್ರೆ ಅಲ್ಲಿ ಹೀಟ್ ಏನಾಗಿರುತ್ತೆ, ಲಿಬರೇಟ್ ಆಗಿರುತ್ತೆ. ಅದಕ್ಕೆ ಏನಂತಾರೆ, ಎಕ್ಸೋಥರ್ಮಿಕ್ ಅಂತಾರೆ. ರಿಮೆಂಬರ್ ದಟ್ ಹೀಟ್ ಈಸ್ ಲಿಬರೇಟಿಂಗ್ ಇನ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಎಕ್ಸೋಥರ್ಮಿಕ್ ಅಂತ ನೆನ್ಪಿಟ್ಕೊಳ್ಳಿ. MCQ ಒಳಗೆ ಕೇಳಿದ್ರೆ ಕೇಳ್ತಾರೆ ನಿಮಗೆ ಇದನ್ನ. ಇನ್ನ ನೆಕ್ಸ್ಟ್ ಡೈಲ್ಯೂಷನ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅಂದ್ರೆ ಆಸಿಡ್ ಮತ್ತೆ ಬೇಸ್ ನ ಡೈಲ್ಯೂಟ್ ಮಾಡೋದಕ್ಕೆ, ಅಂದ್ರೆ ಕಾನ್ಸಂಟ್ರೇಷನ್ ಹೆಚ್ಚಿರೋದನ್ನ ಕಡಿಮೆ ಮಾಡೋದಕ್ಕೆ ಏನ್ ಅಂತಾರೆ, ಡೈಲ್ಯೂಷನ್ ಅಂತಾರೆ. ವೆನ್ ಆಡಿಂಗ್ ಟು ವಾಟರ್ ಅಂದ್ರೆ ಆಸಿಡ್ಸ್ ಮತ್ತೆ ಬೇಸ್ ನ ನೀರಲ್ಲಿ ಹಾಕುವಾಗ ಯಾವ ರೀತಿ ಅಂತ ಹಾಕ್ಬೇಕಂತ ಹೇಳ್ಕೊಡ್ತಾರೆ. ಆಲ್ವೇಸ್ ಆಡ್ ಆಸಿಡ್ ಬೇಸ್ ಟು ವಾಟರ್ ಸ್ಲೋಲಿ, ನಾಟ್ ವಾಟರ್ ಟು ಆಸಿಡ್. ಅಂದ್ರೆ ನೀರ್ ಇದ್ದಿದ್ದನ್ನ, ಈಗ ನಾ ಎಷ್ಟು ಈ ಒಂದು ಬೀಕರ್ ತಗೊಳ್ಳೋಣ ಎಕ್ಸಾಂಪಲ್. ಈ ಒಂದು ಬೀಕರ್ ಇದೇನು, ವಾಟರ್ ಇದೆಯಲ್ಲ, ಇದೆಲ್ಲ ಏನು ವಾಟರ್. ಇನ್ನೊಂದು ಬೀಕರ್ನ ಇದು ಏನ್ ತಗೊಳ್ಳೋಣ, ಟ್ಯೂಬ್ ತಗೊಳ್ಳೋಣ. ಇದ್ರಲ್ಲಿ ಏನಿದೆ, HCl ಗ್ಯಾಸ್ ಇದೆ. HCl ಏನಿದೆ, ಆಸಿಡ್ ಇದೆ. ನಾವು ಇದು HCl ಇದು ವಾಟರ್ ಆದ್ರೆ ಏನ್ ಮಾಡ್ಬೇಕು, ಇಲ್ಲಿ ಆಸಿಡ್ ಇದ್ದಿದ್ದನ್ನ ವಾಟರ್ ಅಲ್ಲಿ ಆಡ್ ಮಾಡ್ಬೇಕು. ಆಸಿಡ್ ಇದ್ದಿದ್ದನ್ನ ವಾಟರ್ ಅಲ್ಲಿ ಆಡ್ ಮಾಡ್ಬೇಕು. ಆದ್ರೆ ವಾಟರ್ ಇದ್ದಿದ್ದನ್ನ ಆಸಿಡ್ ಅಲ್ಲ, ವಾಟರ್ ಇದ್ದಿದ್ದ ಆಸಿಡ್ ಅಲ್ಲ, ಆಸಿಡ್ ಇದ್ದಿದ್ನ ವಾಟರ್ ಅಲ್ಲಿ. ರಿಮೆಂಬರ್ ದಟ್ ಆಡ್
ಆಸಿಡ್ ಟು ವಾಟರ್, ನಾಟ್ ವಾಟರ್ ಟು ಆಸಿಡ್. ಈಗ ಸ್ಲೋಲಿ ಅಂದಿದ್ದಾರೆ. ಸ್ಲೋಲಿ ಅಂದ್ರೆ ಏನು, ನಾವು ಇಲ್ಲಿ ಸೈಡ್ ಬೈ ಸೈಡ್ ಆಸಿಡ್ ಇದ್ದಿಂದ ಎಲ್ಲಿ ಹಾಕ್ಬೇಕು, ಇಲ್ಲಿ ಏನು ಸೈಡ್ ಇದೆ ಅಲ್ಲ ಇಲ್ಲಿ ಸ್ಲೋಲಿ ಹಾಕ್ಬೇಕು, ಮಿಡಲ್ ಹಾಕಂಗಿಲ್ಲ. ಸ್ಲೋಲಿ ಇಲ್ಲಿ ಸೈಡ್ ಇದ್ರೆ ಏನ್ ಮಾಡಬೇಕು, ಆಸಿಡ್ ನ ಆಡ್ ಮಾಡಬೇಕು ವಾಟರ್ ಅಲ್ಲಿ. ಈಗ ಇದೇನಿರುತ್ತೆ, ಡೈಲ್ಯೂಷನ್ ಇಸ್ ಎಕ್ಸೋಥರ್ಮಿಕ್. ಇದೇನ್ ನಾವು ರಿಯಾಕ್ಷನ್ ಮಾಡ್ತಿರ್ತೀವಲ್ಲ HCl ಇದ್ದಿದ್ನ ವಾಟರ್ ಅಲ್ಲಿ ಹಾಕೋದ್ನ, ದಟ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ಅಂದ್ರೆ ಅಲ್ಲಿ ಏನಾಗ್ತಿರುತ್ತೆ, ಹೀಟ್ ಇದ್ದಿದ್ದು ಲಿಬ್ರೇಟ್ ಆಗ್ತಿರುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಎಕ್ಸೋಥರ್ಮಿಕ್. ಈಗ ನೆಕ್ಸ್ಟ್ ನಾವು ನೋಡಕ್ ಹೋದ್ರೆ ಆಸಿಡ್ಸ್ ಅಂಡ್ ಬೇಸಸ್ ಇನ್ ವಾಟರ್. ಅಂದ್ರೆ ಆಸಿಡ್ ಮತ್ತೆ ಬೇಸ್ ವಾಟರ್ ಅಲ್ಲಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಆಸಿಡ್ ಇದ್ದಿದ್ದು H+ ಮಾಡುತ್ತೆ, ಬೇಸ್ ಇದ್ದಿದ್ದು OH ಮಾಡುತ್ತೆ, ಮುಗೀತು ಅಷ್ಟೇ, ಮತ್ತೇನಿಲ್ಲ. ಈಗ ಹೌ ಸ್ಟ್ರಾಂಗ್ ಆರ್ ಆಸಿಡ್ ಆರ್ ಬೇಸ್ ಸೊಲ್ಯೂಷನ್, ಅಂದ್ರೆ ಬೇಸ್ ಸೊಲ್ಯೂಷನ್ ಅಥವಾ ಆಸಿಡ್ ಸೊಲ್ಯೂಷನ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡೋಣ. ದ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಆರ್ ಬೇಸ್ ಡಿಪೆಂಡ್ಸ್ ಆನ್ ಹೌ ಕಂಪ್ಲೀಟ್ಲಿ ಇಟ್ ಅಯೋನೈಸ್. ಅಂದ್ರೆ ಏನು, ಫಸ್ಟ್ ರಿಮೆಂಬರ್ ಏನು, ಫಸ್ಟ್ ನೀವು ನೆನಪಿಟ್ಕೋಬೇಕಿರೋದೇನು, ಈ ಸ್ಟ್ರೆಂತ್ ಏನ್ ಆಸಿಡ್ ಮತ್ತೆ ಬೇಸ್ ಸೊಲ್ಯೂಷನ್ ಸ್ಟ್ರೆಂತ್ ಇರುತ್ತಲ್ಲ, ಅದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಡಿಸೋಸಿಯೇಷನ್ ಅಂದ್ರೆ ಅಯೋನೈಸೇಷನ್ ಮೇಲೆ. ಎಷ್ಟು ಅಯೋನೈಸ್ ಆಗಿದೆ ಅಂದ್ರೆ ಎಷ್ಟು ಡಿಸಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಏನಿರುತ್ತೆ, ಸ್ಟ್ರೆಂತ್ ಆಫ್ ಆಸಿಡ್ ಅಂಡ್ ಬೇಸ್ ಡಿಪೆಂಡ್ ಆಗಿರುತ್ತೆ. ಇನ್ ನೆಕ್ಸ್ಟ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ಟ್ರಾಂಗ್ acids base ionize completely, producing a large amount of H+ ions or OH- ions. H+ ions ಮತ್ತೆ OH- ions ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದನೇದು ಎದ್ರ ಮೇಲೆ, ಡಿಸೋಸಿಯೇಷನ್. ಎರಡನೇದು ಎದ್ರ ಮೇಲೆ, H+ ions ಮತ್ತೆ OH- ions. ಅದೇ ಒಂದ್ ಸೊಲ್ಯೂಷನ್ ಅಲ್ಲಿ H+ ions ಮೋರ್ ಇದೆ ಅಂದ್ರೆ ಅದೇನು ಆಸಿಡ್. ಅದೇ ಒಂದ್ ಸೊಲ್ಯೂಷನ್ ಅಲ್ಲಿ OH- ಇದ್ದಿದ್ದು ಮೋರ್ ಇದೆ ಅಂದ್ರೆ ಅದ್ಯಾವುದು ಬೇಸ್ ಸೊಲ್ಯೂಷನ್. ಇನ್ನ ಮೂರನೇ ನೋಡೋಣ, ವೆನ್ ಆಸಿಡ್ಸ್ ಬೇಸಸ್ ಅಯೋನೈಸ್ ಪಾರ್ಷಿಯಲಿ. ಅಂದ್ರೇನು, ಆಸಿಡ್ ಮತ್ತೆ ಬೇಸ್ ಇದ್ದಿದ್ದು ಪಾರ್ಷಿಯಲಿ ಅಯೋನೈಸ್ ಆದಾಗ ಪ್ರೊಡ್ಯೂಸಿಂಗ್ ಫ್ಯೂವರ್ ಅಯಾನ್ಸ್, ಅಂದ್ರೆ ಏನು, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ಇದು ಆಸಿಡ್ ಅಲ್ಲ, ಈ ಕಡೆ ಬೇಸು ಅಲ್ಲ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ pH ಏನು 7. ಇನ್ನ ನೆಕ್ಸ್ಟ್, ಕಾನ್ಸಂಟ್ರೇಷನ್ ಆಫ್ H+ or OH- ions ಇನ್ ದ ಸೊಲ್ಯೂಷನ್ ಡಿಸೈಡ್ಸ್ ಹೌ ಸ್ಟ್ರಾಂಗ್ ದ ಆಸಿಡ್ಸ್ ಆರ್ ಬೇಸ್. ಮೇಲೆ ಏನು ಓದಿದ್ವಿ ಅದನ್ನ ಕೊಟ್ಟಿದ್ದಾರೆ ಕೆಳಗೆ, ಅಂದ್ರೆ ಅಮೌಂಟ್ H+ ions. ಸ್ಟ್ರೆಂತ್ ಇಸ್ ಮೆಷರ್ಡ್ ಬೈ ಯೂಸಿಂಗ್ pH ಸ್ಕೇಲ್. pH ಸ್ಕೇಲ್ ನ ಯೂಸ್ ಮಾಡಿ ನಾವು ಏನ್ ಮಾಡ್ತೀವಿ, ಆಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಅಂತ ಸ್ಟ್ರೆಂತ್ ನ ಚೆಕ್ ಮಾಡ್ತೀವಿ. ಅಂದ್ರೆ H+ ions ಎಷ್ಟಿದೆ ಮತ್ತು OH- ions ಎಷ್ಟಿದೆ ಅಂತ ಸ್ಟ್ರೆಂತ್ ನ ನಾವು ಎದರಿಂದ ಚೆಕ್ ಮಾಡ್ತೀವಿ, pH ಸ್ಕೇಲ್. pH ಸ್ಕೇಲ್ ಇದ್ರೆ ಚೆಕ್ ಮಾಡ್ತೀವಿ. ಈಗ ಇದೇ ನಾವು ಏನಿದು ಒಂದು ಗ್ರಾಫ್ ಟೈಪ್ ಇದು ವೇರಿಯೇಷನ್ ಹೆಂಗ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು 0 ಅಂದ್ರೆ 0 ಅಂದ್ರೆ ಏನು, 0. 7 ಅಂದ್ರೆ ಏನು, ನ್ಯೂಟ್ರಲ್. ಇಲ್ಲಿ 14 ಬೇಸ್ ಇಸ್ 14. ಇಲ್ಲಿ ನೋಡಿದ್ರೆ ಇಲ್ಲಿ ಇದು ಒಂದು pH ಸ್ಕೇಲ್. ಇದು ಸ್ಕೇಲ್ ಅಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಲೈನ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಬ್ಲೂ ಪಾರ್ಟ್, ಒಂದು ಕಲರ್ಲೆಸ್ ಪಾರ್ಟ್. ಈ ಬ್ಲೂ ಪಾರ್ಟ್ ನಮಗೆ ಏನು ಇಂಡಿಕೇಟ್ ಮಾಡುತ್ತೆ, H+. ಇದು H+ ಇದ್ದಿದ್ದು ಬ್ಲೂ ಪಾರ್ಟ್. ಅದೇ ಇದು OH- ಇದ್ದಿದ್ದು ಯಾವುದು, ಬೇಸ್ ಪಾರ್ಟ್. H+ ಇದ್ದಿದ್ದು ಆಸಿಡ್ ಪಾರ್ಟ್, OH- ಇದ್ದಿದ್ದು ಬೇಸ್ ಪಾರ್ಟ್. ಅಂದ್ರೆ ನಾವು ಇಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, 14 ಇಂದ 0 ಬರುವಾಗ, ಅಂದ್ರೆ 14 ನಂಬರ್ ಇಂದ 0 ಬರುವಾಗ ನಮಗೆ ಏನಾಗ್ತಿದೆ, H+ ions ಇದ್ದಿದ್ದು ಇನ್ಕ್ರೀಸ್ ಆಗ್ತಿದೆ. 14 ಇಂದ 0 ಬರುವಾಗ ನಮಗೆ ಏನಾಗ್ತಿದೆ, H+ ions ಇದ್ದಿದ್ದು ಇನ್ಕ್ರೀಸ್ ಆಗ್ತಿದೆ. ಅದೇ 0 ಇಂದ ಮತ್ತೆ 14 ಹೋಗುವಾಗ ಏನಾಗ್ತಿದೆ, OH ಇದ್ದಿದ್ದು ಇನ್ಕ್ರೀಸ್ ಆಗ್ತಿದೆ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಅಂದ್ರೆ ಏನು, 7 ನಾವು ಬಿಲೋ ಬಂದ್ರೆ ನಮ್ದು H+ ions ಇದ್ದಿದ್ದು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ನಾವು 7 ಅಬೋವ್ ಹೋದ್ರೆ ನಮ್ದು ಏನಾಗುತ್ತೆ, OH- ions ಇದ್ದಿದ್ದು ಇನ್ಕ್ರೀಸ್ ಆಗುತ್ತೆ. ರಿಮೆಂಬರ್, ಎರಡು ನೆನ್ಪಿಟ್ಕೊಳ್ಳಿ. 7 ಗಿಂತ ಕೆಳಗೆ ಬಂದ್ರೆ H+ ions ಇದ್ದು ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ನಮಗೆ ಮೋರ್ ಅಮೌಂಟ್ ಆಫ್ H+ ions ಎಲ್ಲಿ ಸಿಗುತ್ತೆ, 0 ಹತ್ರ. 0 ಹ್ಯಾಸ್ ದ ಮೋರ್ ಅಮೌಂಟ್ ಆಫ್ H+ ions. ಮತ್ತೆ ನಮಗೆ ಬೇಸ್ ಮೋರ್ ಅಮೌಂಟ್ ಆಫ್ ಬೇಸ್ ಎಲ್ಲಿ ಸಿಗುತ್ತೆ, 14 ನಲ್ಲಿ ಏನಾಗುತ್ತೆ, ಮೋರ್ ಅಮೌಂಟ್ ಆಫ್ ಬೇಸ್ ಸಿಗುತ್ತೆ. ಇದೇನು ಗ್ರಾಫ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡುತ್ತೆ. ಇನ್ನ ನೆಕ್ಸ್ಟ್ ಈ ಪಾರ್ಟ್ ಅಂದ್ರೆ ಈ ಟೇಬಲ್ ಅಲ್ಲಿ ನೋಡಿದ್ರೆ ಇಂಪಾರ್ಟೆಂಟ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈಗ ಸಲೈವಾ ಅಂದ್ರೆ ಏನು, ನಾವು ಊಟ ಮಾಡೋಕ್ಕಿಂತ ಮೊದಲು ನಮ್ಮ ಬಾಯಲ್ಲಿರೋ ಎಂಜಿಲ್ pH ಎಷ್ಟಿರುತ್ತೆ ಅಂದ್ರೆ 6.8 to 7.4. ಅಂದ್ರೆ ಏನು, 6.8 ಇಂದ 7.4 ಬಿಟ್ವೀನ್ ಇರುತ್ತೆ. ಅದ್ರ ಬಿಟ್ವೀನ್ ಏನಿರುತ್ತೆ, ನಮ್ ಎಂಜಿಲ್ pH ಎಷ್ಟಿರುತ್ತೆ, 6.8 to 7.8 ಇದ್ರ ಬಿಟ್ವೀನ್ ಇರುತ್ತೆ. ಅದು pH ಸ್ಕೇಲ್ ಯಾವ ಕಲರ್ ತೋರಿಸುತ್ತೆ, ಗ್ರೀನ್ ಕಲರ್ ತೋರಿಸುತ್ತೆ. ಅದು ಯಾವಾಗ, ಊಟ ಮಾಡೋಕ್ಕಿಂತ ಮೊದಲು ನಮ್ಮ ಬಾಯಲ್ಲಿರೋ ಎಂಜಿಲ್ pH. ಈಗ ನಾವು ಊಟ ಮಾಡಾದ್ಮೇಲೆ ಇರೋ ನಮ್ಮ ಬಾಯಲ್ಲಿರೋ ಎಂಜಿಲ್ pH ನೋಡಿದ್ರೆ 5.8 ಇರುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಡಿಕ್ರೀಸ್ ಅಂದ್ರೆ ನಮ್ಮ ಬಾಯಲ್ಲಿ ಏನಾಗುತ್ತೆ, ಊಟ ಆದ್ಮೇಲೆ ಅಸಿಡಿಕ್ ಆಗುತ್ತೆ ನಮ್ಮ ಬಾಯಿ. ಸೊ ವಿ ಯೂಸ್ ಟೂತ್ ಪೇಸ್ಟ್. ಅಂದ್ರೆ ನಾವು ಊಟ ಆದ್ಮೇಲೆ ಏನ್ ಮಾಡ್ತೀವಿ, ಬ್ರಷ್ ಮಾಡ್ತೀವಿ. ಅದೇ ಏನು ಅಲ್ಲಿ ಕೊಟ್ಟಿರೋದು. ಇನ್ನ ನೆಕ್ಸ್ಟ್ ನೋಡಕ್ ಹೋದ್ರೆ
ಲೆಮನ್ ಜ್ಯೂಸ್ ನೀವು ಬೇಸಿಕ್ಲಿ ನೀವು ಲೆಮನ್ ಜ್ಯೂಸ್ ಟೇಸ್ಟ್ ಮಾಡಿದಾಗ ಹುಳಿ ಇರುತ್ತೋ ಸಪ್ಪಗಿರುತ್ತೋ ಹುಳಿ ಇರುತ್ತೆ ಮೀನ್ಸ್ ಆಸಿಡ್ ಇರುತ್ತೆ. ಅಂದ್ರೆ ಆರೆಂಜ್ ಆಸಿಡ್ ಅಂದ್ರೆ ಏನು 7 ಗಿಂತ ಕಡಿಮೆ ಇರಬೇಕು. ಸೊ 2.2 ಆಸಿಡಿಕ್. ಪಿ ಎಚ್ ಕಲರ್ ಯಾವ್ದು ತೋರಿಸುತ್ತೆ? ಆರೆಂಜ್ ತೋರಿಸುತ್ತೆ. ಇನ್ನ ಕಲರ್ಲೆಸ್ ಎರೇಟೆಡ್ ಡ್ರಿಂಕ್ ಅಂದ್ರೆ ಕಲರ್ಲೆಸ್ ಡ್ರಿಂಕ್ ಇರುತ್ತೆ. ಅಂದ್ರೆ ಈಗ ನಾವ್ ಎಲ್ಲಾರು ಹೋದ್ರೆ ಏನ್ ಕೋಕೋ ಕೋಲಾ ಅದು ಹಿಂಗದು ಜ್ಯೂಸ್ ಇರುತ್ತೆ. ಆ ಜ್ಯೂಸ್ ಇದು ಏನಿರುತ್ತೆ ಅದ್ರ ಪಿ ಎಚ್ ಏನಿರುತ್ತೆ 4.0 ಇರುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ 4 ಪಿ ಎಚ್ ಇರುತ್ತೆ ವ್ಯಾಲ್ಯೂ. ಆ ಕಲರ್ ಪಿ ಎಚ್ ಕಲರ್ ಯಾವ್ದು ತೋರಿಸುತ್ತೆ? ಎಲ್ಲೋ ತೋರಿಸುತ್ತೆ. ಅದು ಯಾವ್ದು? ಆಸಿಡಿಕ್. 7 ಬಿಲೋ ಅಂದ್ರೆ ಎಲ್ಲ ನೆನಪಿಟ್ಕೊಳ್ಳಿ ಆಸಿಡಿಕ್. ಕ್ಯಾರೆಟ್ ಜ್ಯೂಸ್, ಈಗ ಕ್ಯಾರೆಟ್ ಬೇಸು ಆಸಿಡ್ ಮೊದಲು ನೆನಪಿಟ್ಕೊಳ್ಳಿ. ಕ್ಯಾರೆಟ್ ಇದ್ದಿದ್ದು ಬೇಸ್, ಬಿಕಾಸ್ ಕ್ಯಾರೆಟ್ ಇದ್ದಿದ್ದು ಹುಳಿ ಇರಲ್ಲ, ಸಪ್ಪಿಗಿರುತ್ತೆ. ಸೊ ಬೇಸ್ ಅಂದ್ರೆ 6.0 ಅಂದ್ರೆ ಬೇಸ್ ಸೆನೆ ಬರುತ್ತೆ, ಕಂಪ್ಲೀಟ್ಲಿ ಬೇಸ್ ಅಲ್ಲ. ಸೊ ಇಟ್ ಶೋಸ್ ಯೆಲ್ಲೋ ಗ್ರೀನ್ ಕಲರ್ ತೋರಿಸುತ್ತೆ, ಅದೇನು ಆಸಿಡಿಕ್. ಕಾಫಿ, ಈಗ ಕಾಫಿ ಇದ್ದಿದ್ದು ಆಸಿಡ್, ಟೀನು ಆಸಿಡ್, ಕಾಫಿ ಟೀ ಎರಡು ಆಸಿಡ್. ಸೊ ಇಟ್ ಕಮ್ಸ್ 4.5 ವ್ಯಾಲ್ಯೂ. ಪಿ ಎಚ್ ಸ್ಕೇಲ್ ವ್ಯಾಲ್ಯೂ ಎಷ್ಟು? 4.5. ಬಟ್ ಪಿ ಎಚ್ ಸ್ಕೇಲ್ ಕಲರ್ ಯಾವುದು? ಯೆಲ್ಲೋ, ಆಸಿಡಿಕ್ ಇರುತ್ತೆ. ಇನ್ನ ನೆಕ್ಸ್ಟ್ ಟೊಮ್ಯಾಟೊ ಜ್ಯೂಸ್ ಹುಳಿ ಇರುತ್ತೆ ಅಂದ್ರೆ ಆಸಿಡ್, 4.3 ಆಸಿಡಿಕ್, ಯೆಲ್ಲೋ ಕಲರ್ ತೋರಿಸುತ್ತೆ ಪಿ ಎಚ್ ಸ್ಕೇಲ್. ಟ್ಯಾಪ್ ವಾಟರ್ ಬೇರೆ, ಅಂದ್ರೆ ಟ್ಯಾಪ್ ವಾಟರ್ ಏನು? ಡಿಸ್ಟಿಲ್ಡ್ ವಾಟರ್ ಯಾವುದು? ಟ್ಯಾಪ್ ವಾಟರ್ ಎಷ್ಟು ಪಿ ಎಚ್ ತೋರಿಸುತ್ತೆ? 6 to 8.5 ಪಿ ಎಚ್ ತೋರಿಸುತ್ತೆ. ವೇರಿ ಆಗುತ್ತೆ, ಅಂದ್ರೆ ಸೇಮ್ ಇರಂಗಿಲ್ಲ. ಯಾಕೆ ಹೇಳಿ? ಬಿಕಾಸ್ ಅಲ್ಲಿ ಅಯಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅಯಾನ್ಸ್ ಎಷ್ಟಿದೆ ಅಂತ, H ಪ್ಲಸ್ ಅಯಾನ್ಸ್ ಮತ್ತೆ OH ಮೈನಸ್ ಅಯಾನ್ಸ್ ಎಷ್ಟಿರುತ್ತೆ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ ಕೆನಾಟ್ ಬಿ ಜಡ್ಜ್. ಈಗ ಟ್ಯಾಪ್ ವಾಟರ್ ಇದ್ದಿದ್ದು ಗ್ರೀನ್ ಕಲರ್ ಪಿ ಎಚ್ ಸ್ಕೇಲ್ ಅಲ್ಲಿ ತೋರಿಸುತ್ತೆ. ಇನ್ನ 1 MnOH ಅಂದ್ರೆ ಏನು? ಬೇಸ್ ಯಾವತ್ತು ಎಷ್ಟಿರುತ್ತೆ? 14. ಅದು ಯಾವುದು? ಸ್ಟ್ರಾಂಗ್ ಬೇಸು. ಸೋಡಿಯಂ ಹೈಡ್ರಾಕ್ಸೈಡ್ ಸ್ಟ್ರಾಂಗ್ ಬೇಸ್. ಸೊ ಇಟ್ ಹ್ಯಾಸ್ ಪಿ ಎಚ್ ವ್ಯಾಲ್ಯೂ 14 ಅಂದ್ರೆ ಬೇಸಿಕ್, ಡಾರ್ಕ್ ಬ್ಲೂ ಕಲರ್ ತೋರಿಸುತ್ತೆ. ಈಗ 1 MHCl ಅಂದ್ರೆ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? 0 ಪಿ ಎಚ್, ರೆಡ್ ಕಲರ್ ಆಸಿಡಿಕ್. ಇಷ್ಟೇ. ಈಗ ನೀವು ಈ ಕಲರ್ ಎಲ್ಲ ನೆನಪಿಟ್ಟುಕೊಂಡು ಬರೆದ್ರೆ ನಿಮಗೆ ಟೈಮು ಸಾಲಲ್ಲ, ಏನು ಸಾಲಲ್ಲ. ಸೊ ರಿಮೆಂಬರ್ ದ ಟ್ರಿಕ್ ಐ ವಿಲ್ ಟೆಲ್. ಈಗ ನಿಮ್ಗೆ ಎಷ್ಟಿದ್ರು, ನಿಮಗೆ ರೇನ್ಬೋ ಅಲ್ಲಿ ಯಾವ್ಯಾವ ಕಲರ್ ಇರುತ್ತೆ ಅಂತ ಗೊತ್ತಿರುತ್ತೆ. ರೇನ್ಬೋ ಅಲ್ಲಿ ಯಾವ್ಯಾವ ಕಲರ್ ಇರುತ್ತೆ? ವೈಲೆಟ್ ಇರುತ್ತೆ, ಮತ್ತೆ 7 ಕಲರ್ಸ್ ಇರುತ್ತೆ. ಆ 7 ಕಲರ್ಸ್ ನೀವು ಏನಂದಿರ್ತೀರಾ? ವಿಬ್ ಗೋಯರ್ ಅಂದಿರ್ತೀರ. ಈ ವಿಬ್ಗೋಯರ್ನ ಉಲ್ಟಾ ಮಾಡಿ ಬರೀರಿ. ಅಂದ್ರೇನು? ಆರ್ ಹಿಡ್ದ ಸ್ಟಾರ್ಟ್ ಮಾಡಿ. ROYGBIV ಇಷ್ಟು ಬರೋದ್ರ. ಇಷ್ಟು ಬರೋದಾದ್ಮೇಲೆ ಏನ್ ಮಾಡಿ? ಇಷ್ಟು ಬರೋದಾದ್ಮೇಲೆ ಆರ್ ಅಂದ್ರೆ ಏನು? ರೆಡ್, O ಅಂದ್ರೆ ಆರೆಂಜ್, Y ಅಂದ್ರೆ ಯೆಲ್ಲೋ, G ಅಂದ್ರೆ ಗ್ರೀನ್, B ಅಂದ್ರೆ ಬ್ಲೂ, I ಅಂದ್ರೆ ಇಂಡಿಗೋ, V ಅಂದ್ರೆ ವೈಲೆಟ್. ಇದೇ ಕಲರ್ ಏನಾಗಿರುತ್ತೆ? ಫಸ್ಟ್ ರೆಡ್ ಇರುತ್ತೆ, ಆಮೇಲೆ ಆರೆಂಜ್ ಇರುತ್ತೆ, ಆಮೇಲೆ ಯೆಲ್ಲೋ ಇರುತ್ತೆ, ನೆಕ್ಸ್ಟ್ ಗ್ರೀನ್ ಇರುತ್ತೆ, ನೆಕ್ಸ್ಟ್ ಬ್ಲೂ ಇರುತ್ತೆ, ನೆಕ್ಸ್ಟ್ ಇಂಡಿಗೋ, ವೈಲೆಟ್. ಇಷ್ಟಿರುತ್ತೆ. ಇದೇ ಅಷ್ಟೇ ನಮ್ದೇನು ಪಿ ಎಚ್ ಅಲ್ಲಿ ಇರೋ ಕಲರ್. ನಿಮ್ಗೆ ಇಷ್ಟು ಬಿಟ್ರೆ ಹೊರಗಿನ ಯಾವ್ದು ಕೇಳಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಇನ್ನ ನಾವು ನೆಕ್ಸ್ಟ್ ನೋಡಕ್ ಹೋದ್ರೆ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಲೈಫ್. ಇದನ್ನ ಅಳಿಸೋಣ. ಸೇಮ್ ಕೊಟ್ಟಿದ್ದಾರೆ. ಏನು? ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಲೈಫ್. ದಿನಕ್ಕೆ ನಮ್ ಲೈಫ್ ಅಲ್ಲಿ ಪಿ ಎಚ್ ಎದಕ್ಕೆ ಇಂಪಾರ್ಟೆಂಟ್ ಬೇಕು ಅಂತ ನೋಡೋಣ. ಏನ್ ಕೊಟ್ಟಿದ್ದಾರೆ? ಪಿ ಎಚ್ ಟೆಲ್ಸ್ ಹೌ ಆಸಿಡ್ ಆರ್ ಬೇಸ್ ಅ ಸೊಲ್ಯೂಷನ್ ಈಸ್. ಅಂದ್ರೆ ಪಿ ಎಚ್ ಇದ್ದಿದ್ದು ಒಂದು ಸೊಲ್ಯೂಷನ್ ಆಸಿಡ್ ಮತ್ತೆ ಬೇಸ್ ಹೇಗಿದೆ ಅಂತ ಹೇಳೋಕೆ ಹೆಲ್ಪ್ ಆಗುತ್ತೆ. ಹ್ಯೂಮನ್ ಬಾಡಿ ವರ್ಕ್ಸ್ ಬೆಸ್ಟ್ ಅಟ್ ಪಿ ಎಚ್ 7.4. ಈವನ್ ಸ್ಲೈಟ್ ಚೇಂಜಸ್ ಆರ್ ಹಾರ್ಮ್ಫುಲ್. ಅಂದ್ರೇನು? 7.4 ಪಿ ಎಚ್ ಇದ್ರೆ ಹ್ಯೂಮನ್ ಬಾಡಿ ಏನಾಗುತ್ತೆ? ಬೆಸ್ಟ್ ವರ್ಕ್ ಆಗುತ್ತೆ. ಅಂದ್ರೆ ಕೆಲಸ ಮಾಡೋದಕ್ಕೆ ಅನುಕೂಲವಾಗೋ ಪಿ ಎಚ್ ಯಾವುದು? 7.4 ಮನುಷ್ಯರಿಗೆ. ಇನ್ನ ನೆಕ್ಸ್ಟ್, ಸ್ಟಮಕ್ ಹ್ಯಾಸ್ ಪಿ ಎಚ್ 1.3 ಡ್ಯೂ ಟು HCl. ಸ್ಟಮಕ್ ಎಷ್ಟಿರುತ್ತೆ? ಪಿ ಎಚ್ ಇದ್ದಿದ್ದು 1.3 ಇರುತ್ತೆ. ಯಾಕಂದ್ರೆ HCl ಇರುತ್ತೆ ಸ್ಟಮಕ್ ಅಲ್ಲಿ. ಯಾವ್ದು ಇರುತ್ತೆ? HCl ರಿಲೀಸ್ ಆಗುತ್ತೆ. ಸೊ ಸ್ಟಮಕ್ ಅಲ್ಲಿ ಯಾವ್ದು ಏನಿರುತ್ತೆ? HCl ಅಂದ್ರೆ ಏನು? ಅಸಿಡಿಕ್ ಇರುತ್ತೆ. ಸೊ ಇಟ್ ಹ್ಯಾಸ್ ಎ ಪಿ ಎಚ್ ಆಫ್ 1.3. ಎಕ್ಸೆಸ್ ಆಸಿಡ್ ಕಾಸಸ್ ಇನ್ ಡೈಜೆಷನ್. ಅಂದ್ರೆ ಏನು? HCl ಇದ್ದಿದ್ದು ಮೋರ್ ಅಮೌಂಟ್ ಇಂತ್ರ ಪ್ರೊಡ್ಯೂಸ್ ಆಯ್ತಂದ್ರೆ ಏನಾಗುತ್ತೆ? ಇನ್ ಡೈಜೆಷನ್ ಆಗುತ್ತೆ, ಮತ್ತೆ ಅಸಿಡಿಟಿ ಕಾಸ್ ಮಾಡುತ್ತೆ. ಈ ಅಸಿಡಿಟಿನ ಕಡಿಮೆ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತಾರೆ? ಆಂಟಾಸಿಡ್ಸ್ ನ ಯೂಸ್ ಮಾಡ್ತಾರೆ. ಆಂಟಾಸಿಡ್ಸ್ ಅಂದ್ರೆ ಏನು? ಮಿಲ್ಡ್ ಬೇಸ್.
ಆಸಿಡ್ ಇದ್ದಿದ್ದಕ್ಕೆ ಬೇಸ್ ರಿಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಅಂದ್ರೆ ನಮಗೆ ಮೋರ್ ಆಸಿಡ್ ಇದ್ದಿದ್ದನ್ನ ಲೆಸ್ ಆಸಿಡ್ ಮಾಡೋದಕ್ಕೆ ಏನಾಗುತ್ತೆ, ಏನ್ ರಿಕ್ವೈರ್ ಆಗುತ್ತೆ, ಬೇಸ್. ಸೊ ಆಂಟಾಸಿಡ್ಸ್ ಆರ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ ಮಿಲ್ಡ್ ಬೇಸ್ ಇರುತ್ತೆ, ಅದಕ್ಕೆ ಏನಂತಾರೆ, ಆಂಟಾಸಿಡ್ಸ್ ಅಂತಾರೆ. ನ್ಯೂಟ್ರಲೈಸ್ ಎಕ್ಸಿಸ್ ಆಸಿಡ್. ಆಸಿಡ್ಸ್ ಏನ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಇನ್ನ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಟೂತ್ ಡಿಕೆ ಅಂದ್ರೆ ಹಲ್ಲು ಹುಳಕಾವಲ್ಲ, ಅದಕ್ಕೆ ಏನು ಕಾಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಟೂತ್ ಡಿಕೆ ಅಕ್ಯೂರ್ಸ್ ವೆನ್ ಮೌತ್ ಫಾಲ್ಸ್ pH ಬಿಲೋ 5.5. ಅಂದ್ರೆ ಏನು, 5.5 ಗಿಂತ ನಮ್ಮ ಮೌತ್ pH ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ, ಟೂತ್ ಡಿಕೆ ಕಾಸ್ ಆಗುತ್ತೆ. 5.5 pH ಗಿಂತ ಕಡಿಮೆ ಆದ್ರೆ ಟೂತ್ ಡಿಕೆ ಕಾಸ್ ಆಗುತ್ತೆ. ಇದು ನೆನಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕೇಳಬಹುದು. ಆಸಿಡ್ಸ್ ಫ್ರಮ್ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಅಟ್ಯಾಕ್ ಇನಾಮಲ್. ಅಂದ್ರೆ ಏನು, ನಾವು ತಿನ್ನೋ ಫುಡ್ ಅಲ್ಲಿ ಮತ್ತೆ ನಾವು ಏನ್ ಜಂಕ್ ಫುಡ್ಸ್ ಹೊರಗಿಂದ ಏನ್ ತಿಂತೀವಲ್ಲ ಅದ್ರಲ್ಲಿ ಏನಿರುತ್ತೆ, ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇದ್ದಿದ್ದು ಏನ್ ಮಾಡುತ್ತೆ, ಅಟ್ಯಾಕ್ ಮಾಡಿ ನಮ್ ಟೀತ್ ನ ಅಟ್ಯಾಕ್ ಮಾಡಿ ಏನ್ ಮಾಡುತ್ತೆ, ಇನಾಮಲ್ ಅಂದ್ರೆ ಹುಳಕ್ ಇದನ್ನ ಕಾಸ್ ಮಾಡುತ್ತೆ. ಸೊ ಟೂತ್ ಪೇಸ್ಟ್ ಈಸ್ ಯೂಸ್ಡ್ ಟು ನ್ಯೂಟ್ರಲೈಸ್ ದ ಆಸಿಡ್. ಅಂದ್ರೆ ಏನು, ಟೂತ್ ಪೇಸ್ಟ್ ಅಲ್ಲಿ ಏನಿರುತ್ತೆ, ಬೇಸ್ ಇರುತ್ತೆ. ಆ ಬೇಸ್ ಇದ್ದಿದ್ದು ನಮ್ ಟೂತ್ ಅಲ್ಲಿರೋ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ನ್ಯೂಟ್ರಲ್ ರಿಯಾಕ್ಷನ್ ಫಾರ್ಮ್ ಮಾಡುತ್ತೆ. ಸೊ ಟೂತ್ ಪೇಸ್ಟ್ ಆರ್ ಯೂಸ್ಡ್ ಟು ಬ್ರಷ್ ಟೀತ್ಸ್ ಬಿಕಾಸ್ the acid present after eating the meal will be neutralized by the base present in the toothpaste. ಇಷ್ಟು ನೆನಪಿಟ್ಕೊಳ್ಳಿ, ನಿಮಗೆ ಏನಾಗುತ್ತೆ ಎಕ್ಸಾಮ್ ಅಲ್ಲಿ ಇನ್ ಕೇಳ್ತಾರೆ, ಬಿಟ್ರೆ ಏನ್ ಕೇಳಲ್ಲ ಇದ್ರ ಬಗ್ಗೆ. ಇನ್ ನೆಕ್ಸ್ಟ್, ಪ್ಲಾಂಟ್ಸ್ ನೀಡ್ ಕರೆಕ್ಟ್ ಸಾಯಿಲ್ pH ಫಾರ್ ಪ್ರಾಪರ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್. ಅಂದ್ರೆ ಏನು, ಒಂದು ಗಿಡ ದಷ್ಟು ಪುಷ್ಟವಾಗಿ ಬೆಳಿಬೇಕಂದ್ರೆ ಸಾಯಿಲ್ ಅಂದ್ರೆ ಮಣ್ಣಿನ pH ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಅಂದ್ರೇನು, ಒಂದು ಮಣ್ಣಿನ pH ಮೇಲೆ ಏನಾಗಿರುತ್ತೆ, ಪ್ಲಾಂಟ್ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಆಸಿಡ್ ರೇನ್, ಈಗ ಆಸಿಡ್ ರೇನ್ ಅಂದ್ರೆ ಏನು, pH ಇದ್ದಿದ್ದು ಏನಿರುತ್ತೆ, 5.6 ಗಿಂತ ಕಡಿಮೆ ಇರುತ್ತೆ. 5.6 ಗಿಂತ ಕಡಿಮೆ ಅಂದ್ರೆ ಏನು, ಆಸಿಡೆ. ಸೊ ಡ್ಯಾಮೇಜಸ್ ಬಿಲ್ಡಿಂಗ್ಸ್, ಮಾನ್ಯುಮೆಂಟ್ಸ್ ಅಂಡ್ ಹಾರ್ಮ್ಫುಲ್ ಅಕ್ವಾಟಿಕ್ ಲೈಫ್. ಈಗ ನೀವು 9th ಅಥವಾ 8th ಅಲ್ಲಿ ಕಲಿತೇ ಇರ್ತೀರ, ತಾಜ್ ಮಹಲ್ ಏನಾಗಿರುತ್ತೆ, ಮಾರ್ಬಲ್ ಇಂದ ಫಾರ್ಮ್ ಆಗಿರುತ್ತೆ. ಆ ಮಾರ್ಬಲ್ ಇದ್ದಿದ್ದು ವೈಟ್ ಇದ್ದಿದ್ದು ಬರ್ತಾ ಬರ್ತಾ ಪೊಲ್ಯೂಷನ್ ಇಂತ ಏನಾಗುತ್ತೆ, ಯೆಲ್ಲೋ ಕಲರ್ ಆಗ್ತಿದೆ. ಎದಕ್ಕಂದ್ರೆ ಈಗ ನಾವು ಪೊಲ್ಯೂಷನ್ ಆಗ್ತಿದೆ ಅಂದ್ರೆ ನಾವು ರೇನ್ ಫಾರ್ಮ್ ಆಗುತ್ತೆ, ಪೊಲ್ಯೂಷನ್ ಇದ್ದಾಗ ಆಸಿಡ್ ರೇನ್ ಫಾರ್ಮ್ ಆಗುತ್ತೆ. ಬಿಕಾಸ್ ಎದಕ್ ಫಾರ್ಮ್ ಆಗುತ್ತೆ, ಯಾಕಂದ್ರೆ ಕ್ಲೌಡ್ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಯಾವ್ಯಾವುದು, ಸಲ್ಫರಿಕ್ ಆಸಿಡ್ ಮತ್ತೆ ನೈಟ್ರಿಕ್ ಆಸಿಡ್. ಸಲ್ಫರಿಕ್ ಆಸಿಡ್ ಮತ್ತೆ ಯಾವುದು, ನೈಟ್ರಿಕ್ ಆಸಿಡ್ ಎರಡು ರಿಯಾಕ್ಟ್ ಆಗಿ ಆಸಿಡ್ ರೇನ್ ಫಾರ್ಮ್ ಮಾಡುತ್ತೆ. ಈ ಆಸಿಡ್ ರೇನ್ ಇದ್ದಿದ್ದು ಮೋನಮೆಂಟ್ಸ್ ಅಂದ್ರೆ ಮಾರ್ಬಲ್ಸ್ ಮೇಲೆ ಅದು ಬಿದ್ದಾಗ ಏನಾಗುತ್ತೆ, ಯೆಲ್ಲೋ ಕಲರ್ ಫಾರ್ಮ್ ಮಾಡುತ್ತೆ. ಆ ಮಾರ್ಬಲ್ಸ್ ಇದ್ದಿದ್ದು ಯಾವ್ದು ಇರುತ್ತೆ, ಬೇಸ್ ಇರುತ್ತೆ. ಆ ಬೇಸ್ ಮೇಲೆ ಆಸಿಡ್ ಬಿದ್ದಾಗ ಅಲ್ಲಿ ಕಲರ್ ಯಾವ್ದು ಫಾರ್ಮ್ ಆಗುತ್ತೆ, ಯೆಲ್ಲೋ ಕಲರ್ ಫಾರ್ಮ್ ಆಗುತ್ತೆ. ಸೊ ಇಟ್ ಬಿಕಮಿಂಗ್ಸ್ ಯೆಲ್ಲೋ ಕಲರ್. ಮತ್ತೆ ಏನ್ ಮಾಡುತ್ತೆ, ಅಕ್ವಾಟಿಕ್ ಅನಿಮಲ್ಸ್ ಹಾರ್ಮ್ ಮಾಡುತ್ತೆ. ಅಂದ್ರೆ ನೀರಲ್ಲಿ ಆಸಿಡ್ ರಿಯಾಕ್ಟ್ ಆಗೋದ್ರಿಂದ ಏನಾಗುತ್ತೆ, ಫಿಶಸ್, ಅಕ್ವಾಟಿಕ್ ಅನಿಮಲ್ಸ್ ಇದ್ದಿದ್ದು ಡೆತ್ ಆಗುತ್ತೆ. ಈಗ ನೆಕ್ಸ್ಟ್ ನೋಡಿದ್ರೆ, pH ಆಫ್ ವಾಟರ್ ಬಾಡೀಸ್ ಈಸ್ ಇಂಪಾರ್ಟೆಂಟ್. ಅಂದ್ರೆ ನೀರಿಂದ pH ವ್ಯಾಲ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಲೋ pH ಕಿಲ್ ಫಿಶ್. ಅಂದ್ರೆ pH ಇದ್ದಿದ್ದು ಕಡಿಮೆ ಆಯ್ತು ಅಂದ್ರೆ ಆಸಿಡ್ ಆಯ್ತಂದ್ರೆ ಏನಾಗುತ್ತೆ, ಫಿಶ್ ಎಲ್ಲ ಸಾಯ್ತವೆ. ಹೆಚ್ಚಾಯ್ತಂದ್ರೂ ಸಾಯ್ತವೆ, ಕಡಿಮೆ ಆಯ್ತಾರು ಸಾಯ್ತವೆ. ಅಂದ್ರೆ ಎಷ್ಟು ಇರಬೇಕು, 7 ಆರ್ 7 ಪಾಯಿಂಟ್ ಇಷ್ಟರಲ್ಲಿ ಇದ್ರೆ ಅಷ್ಟೇ ನಮ್ಗೆ ಏನಾಗಿರುತ್ತೆ, ಫಿಶಸ್ ಇದ್ದಿದ್ದು ಸಾಯೋದಿಲ್ಲ. ಇನ್ ನೆಕ್ಸ್ಟ್ ನೋಡಿದ್ರೆ, ಫುಡ್ ಪ್ರಿಸರ್ವೇಟಿವ್ಸ್, ಪಿಕಲ್ಸ್, ಜಾಮ್ಸ್. ಅಂದ್ರೆ ಏನು, ಈಗ ನಾವು ಉಪ್ಪಿನಕಾಯಿ ಅಥವಾ ಜಾಮ್ಸ್ ಇದ್ದಿದ್ದ ಸ್ಟೋರ್ ಮಾಡಿ ಇಡೋಕೆ ಏನ್ ಯೂಸ್ ಮಾಡ್ತೀವಿ, ಆಕ್ಸಿಡೇಷನ್ ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ನ ಯೂಸ್ ಮಾಡ್ತೀವಿ. ಆ ಆಂಟಿ ಆಕ್ಸಿಡೆಂಟ್ಸ್ ಅಲ್ಲಿ ಏನಿರುತ್ತೆ, ಇದು ಆಸಿಡ್ ಮತ್ತೆ ಬೇಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಫಾರ್ಮ್ ಮಾಡಿರ್ತಾರೆ ಟು ಪ್ರಿವೆಂಟ್ ಬ್ಯಾಕ್ಟೀರಿಯಲ್ ಗ್ರೋತ್. ಅದನ್ನ ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಹಾರ್ಮ್ ಕಾಸ್ ಆಗುತ್ತೆ. ಸೊ ಫುಡ್ ಪ್ರಿಸರ್ವೇಟಿವ್ಸ್ ಆರ್ ಹೆಲ್ಪ್ಫುಲ್ ಬಟ್ ಕಾಸ್ ಹಾರ್ಮ್ ಟು ಅವರ್ ಬಾಡಿ. ಇನ್ ನೆಕ್ಸ್ಟ್, pH is used in industries. ಅಂದ್ರೆ ಏನು, pH ಇದ್ದಿದ್ದು ಇಂಡಸ್ಟ್ರಿ ಒಳಗೆ ಯೂಸ್ ಆಗುತ್ತೆ. ಎದಕ್ಕೆ, ಮೆಡಿಸಿನ್ ರೆಡಿ ಮಾಡೋಕೆ, ಕಾಸ್ಮೆಟಿಕ್ ರೆಡಿ ಮಾಡೋಕೆ, ಫರ್ಟಿಲೈಸರ್ಸ್ ರೆಡಿ ಮಾಡೋಕೆ, ಟು ಮೇಂಟೈನ್ ದ ಪ್ರಾಡಕ್ಟ್ ಕ್ವಾಲಿಟಿ. ಅಂದ್ರೆ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಮೇಂಟೈನ್ ಮಾಡೋಕೆ ಏನ್ ಯೂಸ್ ಮಾಡ್ತಾರೆ, pH ನ ಯೂಸ್ ಮಾಡ್ತಾರೆ. ಇನ್ನ ನೆಕ್ಸ್ಟ್, ಎನಿಮಲ್ಸ್ ಯೂಸ್ ಕೆಮಿಕಲ್ಸ್ ಟು ಪ್ರೊಟೆಕ್ಟ್ ದೆಮ್ಸೆಲ್ವ್ಸ್. ಅಂದ್ರೆ ಎನಿಮಲ್ಸ್ ಇದ್ದಿದ್ದು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ತವೆ, ಸಮ್ ಕೆಮಿಕಲ್ಸ್ ನ ಯೂಸ್ ಮಾಡ್ತವೆ. ಈಗ ನಾವು ಒಂದ್ ಎಕ್ಸಾಂಪಲ್, ಜೇನ್ ಅಂದ್ರೆ ಏನು, ಬೀಸ್, ವ್ಯಾಪ್ಸ್, ಆಂಟ್ಸ್, ಇನ್ಸೆಕ್ಟ್ಸ್, ಇವ್ರ ಎಲ್ಲ ಎಕ್ಸಾಂಪಲ್ ತಗೊಂಡ್ರೆ ಅವು ಏನ್ ರಿಲೀಸ್ ಮಾಡ್ತಾವ ಅಂದ್ರೆ ಫಾರ್ಮಿಕ್ ಆಸಿಡ್. ಫಾರ್ಮಿಕ್ ಆಸಿಡ್ ಅಂದ್ರೆ ಏನು, ಮಿಥೈಲ್. ಮಿಥೈಲ್ ಏನಂತಾರೆ, ಫಾರ್ಮಿಕ್ ಆಸಿಡ್ ಅಂತಾರೆ. ಮಿಥೈಲ್ ಏನಂತಾರೆ, ಫಾರ್ಮಿಕ್ ಆಸಿಡ್ ಅಂತಾರೆ. ಈ ಫಾರ್ಮಿಕ್ ಆಸಿಡ್ ಇದ್ದಿದ್ದು ಏನಾಗಿರುತ್ತೆ, ಬೀಸ್, ವ್ಯಾಪ್ಸ್ ಮತ್ತೆ ಆಂಟ್ಸ್ ಇದ್ದಿದ್ದು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇರೆದವ್ರ ಬಾಡಿಯಲ್ಲಿ ರಿಲೀಸ್ ಮಾಡ್ತವೆ. ದಿಸ್ ಆಸಿಡ್ಸ್ ಅಂದ್ರೆ ಯಾವುದು, ಫಾರ್ಮಿಕ್ ಆಸಿಡ್ ಆಸ್ ಅ ಡಿಫೆನ್ಸಿವ್ ಕೆಮಿಕಲ್. ಡಿಫೆನ್ಸಿವ್ ಕೆಮಿಕಲ್ ಅಂದ್ರೆ ಏನು, ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಆಸಿಡ್ ನ ರಿಲೀಸ್ ಮಾಡ್ತವೆ. ಆ ರಿಲೀಸ್ ಮಾಡಿರೋ ಆಸಿಡ್ ಯಾವುದು, ಫಾರ್ಮಿಕ್ ಆಸಿಡ್ ಅಂದ್ರೆ ಮಿಥೈಲ್. ಈಗ ನೆಕ್ಸ್ಟ್ ನೋಡಿದ್ರೆ, ಸ್ಕಂಕ್ಸ್ ಅಂಡ್ ಸಮ್ ಇನ್ಸೆಕ್ಟ್ಸ್ ರಿಲೀಸ್ ಫೌಲ್ ಸ್ಮೆಲ್ಲಿಂಗ್ ಕೆಮಿಕಲ್ ಟು ಸ್ಕೇರ್ ಪ್ರೆಡೆಕ್ಟರ್ಸ್. ಪ್ರೆಡೆಕ್ಟರ್ಸ್ ಅಂದ್ರೆ ಏನು, ನಾವು ತಿನ್ನೋದು. ಪ್ರೇಯರ್ಸ್ ಅಂದ್ರೆ ಏನು,
ಒಂದು ನಾವು ಯಾವ ಆರ್ಗಾನಿಸಮ್ ತಿಂತೀವಲ್ಲ ಆ ತಿನ್ನೋಕ್ ಹೋಗ್ತಿರೋ ಆರ್ಗಾನಿಸಮ್ಗೆ ಪ್ರೇಯರ್ ಅಂತಾರೆ. ಅದೇ ನಾವು ತಿಂತಿದೀವಿ ಅಂದ್ರೆ ನಾವು ತಿನ್ನೋರಿಗೆ ಏನಂತಾರೆ, ಪ್ರಿಡೇಟರ್ಸ್ ಅಂತಾರೆ. ನೆನಪಿಟ್ಕೊಳ್ಳಿ, ನಿಮಗೆ ಇದನ್ನ ಅವರ್ ಎನ್ವಿರಾನ್ಮೆಂಟಲ್ ಚಾಪ್ಟರ್ಸ್ ಒಳಗೆ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾರೆ ಪ್ರಿಡೇಟರ್ಸ್ ಮತ್ತೆ ಪ್ರೇಯರ್ಸ್ ಅಂದ್ರೆ ಏನಂತ. ಸೊ ರಿಮೆಂಬರ್ ಇಟ್. ಕಂಕ್ಸ್ ಅಂಡ್ ಸಮ್ ಇನ್ಸೆಕ್ಟ್ಸ್ ಏನು ಪ್ರೇಯರ್ಸ್, ಅದನ್ನ ನಾವು ತಿನ್ನೋದಕ್ಕೆ ಹೋಗ್ತಿದೀವಿ ಅಂದ್ರೆ ನಾವೇನು ಪ್ರಿಡೇಟರ್ಸ್. ಫೌಲ್ ಸ್ಮೆಲ್ಲಿಂಗ್ ಅಂದ್ರೆ ಏನು, ಕೆಟ್ಟ ಸ್ಮೆಲ್ ಅನ್ನ ರಿಲೀಸ್ ಮಾಡ್ತಾವ. ಅಂದ್ರೆ ಏನ, ಕೆಟ್ಟ ಸ್ಮೆಲ್ ರಿಲೀಸ್ ಮಾಡೋದ್ರಿಂದ ಏನಾಗುತ್ತೆ, ಪ್ರಿಡೇಟರ್ಸ್ ಇಂತ್ರ ತಮ್ಮನ್ ತಾವ್ ಕಾಪಾಡ್ಕೊಳ್ತಾವ. ಇನ್ ನೆಕ್ಸ್ಟ್, ಪ್ಲಾಂಟ್ಸ್ ಆಲ್ಸೋ ಯೂಸ್ ಕೆಮಿಕಲ್ಸ್ ಫಾರ್ ಪ್ರೊಟೆಕ್ಷನ್. ಈಗ ಎನಿಮಲ್ಸ್ ಪ್ರೊಟೆಕ್ಷನ್ ನೋಡಿದ್ವಿ, ಇನ್ನ ಪ್ಲಾಂಟ್ಸ್ ಹೇಗೆ ಕೆಮಿಕಲ್ ರಿಲೀಸ್ ಮಾಡ್ತಾವು ತಮ್ಮ ಪ್ರೊಟೆಕ್ಷನ್ ಸಂಬಂಧ ಅಂತ ನೋಡೋಣ. ಪ್ಲಾಂಟ್ಸ್ ಲೈಕ್ ನಿಟಲ್ ಹ್ಯಾವ್ ಸ್ಟಿಂಗಿಂಗ್ ಹೇರ್ಸ್ ಕಂಟೈನಿಂಗ್ ಮಿಥನೋಯಿಕ್ ಅಂದ್ರೆ ಫಾರ್ಮಿಕ್ ಆಸಿಡ್, ಅಂದ್ರೆ ಮಿಥನೋಯಿಕ್ ಆಸಿಡ್. ಇಲ್ಲಿ ಮಿಥೈಲ್ ಅಲ್ಲ, ಸಾರಿ, ಇದು ಮಿಥನೋಯಿಕ್ ಆಸಿಡ್. ಇದು ಮಿಥೈಲ್ ಅಲ್ಲ, ಮಿಥನೋಯಿಕ್ ಆಸಿಡ್ ಬರ್ಕೊಳ್ಳಿ. ಮಿಥನೋಯಿಕ್ ಮಿಥನೋಯಿಕ್ ಆಸಿಡ್. ಮಿಥನೋಯಿಕ್ ಇದ್ರೆ ಏನು, ಬಿ ವ್ಯಾಕ್ಸ್ ಮತ್ತೆ ಆಂಟ್ಸ್ ಅಲ್ಲಿ ಏನಿರುತ್ತೆ ಮಿಥನೋಯಿಕ್ ಆಸಿಡ್ ಇರುತ್ತೆ. ಈಗ ನೆಕ್ಸ್ಟ್, ಪ್ಲಾಂಟ್ಸ್ ಅಲ್ಲಿ ನಿಟಲ್ ಅನ್ನೋ ಒಂದು ಪ್ಲಾಂಟ್ ಅಲ್ಲಿ ಏನಿರುತ್ತೆ, ಸ್ಟಿಂಗಿಂಗ್ ಹೇರ್ಸ್ ಇರುತ್ತೆ. ಆ ಹೇರ್ಸ್ ಇದ್ದಿದ್ದು ಏನು ಕಂಟೆಂಟ್ ಇರುತ್ತೆ, ಫಾರ್ಮಿಕ್ ಆಸಿಡ್ ಕಂಟೆಂಟ್ ಇರುತ್ತೆ, ವಿಚ್ ಕಾಸ್ ಬರ್ನಿಂಗ್ ಸೆನ್ಸೇಷನ್. ಅಲ್ಲಿ ಏನಾಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಕಾಸ್ ಆಗುತ್ತೆ. ಸೊ ಇಟ್ ಪ್ರೊಟೆಕ್ಟ್ ಇಟ್ ಫ್ರಮ್ ದ ಪ್ರಿಡೇಟರ್ಸ್ ಅಂತ ಏನ್ ಮಾಡುತ್ತೆ, ನಿಟಲ್ ಇದ್ದು ತನ್ನಂತ ಕಾಪಾಡ್ಕೊಳ್ಳುತ್ತೆ. ಇನ್ ಸಮ್ ಪ್ಲಾಂಟ್ಸ್ ರಿಲೀಸಸ್ ಬಿಟರ್ ಆರ್ ಟಾಕ್ಸಿಕ್ ಕೆಮಿಕಲ್ಸ್ ಟು ಪ್ರಿವೆಂಟ್ ಹರ್ಬಿವೋರಸ್ ಫ್ರಮ್ ಈಟಿಂಗ್ ದಮ್. ಹರ್ಬಿವೋರಸ್ ಅಂದ್ರೆ ಒಂದು ಎನಿಮಲ್ಸ್ ಇದ್ದಿದ್ದು ಆ ಪ್ಲಾಂಟ್ ತಿನ್ನೋದ್ರಿಂದ ಕಾಪಾಡ್ಕೊಳ್ಳುತ್ತೆ. ಇನ್ನ ನೆಕ್ಸ್ಟ್ ಟೇಬಲ್ ನೋಡೋಣ. ಲಾಸ್ಟ್ ಏನಿದೆ, ಮೊದಲು ನ್ಯಾಚುರಲ್ ಸೋರ್ಸ್ ವಿನೆಗರ್ ಇದೆ. ವಿನೆಗರ್ ನ್ಯಾಚುರಲ್ ಸೋರ್ಸ್. ಈ ಸೋರ್ಸ್ ಇದ್ದಿದ್ರಲ್ಲಿ ಏನಿರುತ್ತೆ, ಆಸಿಡ್ ಇರುತ್ತೆ. ಯಾವ ಆಸಿಡ್, ಅಸಿಟಿಕ್ ಆಸಿಡ್. ವಿನೆಗರ್ ಕಂಟೆನ್ಸ್ ಅಸಿಟಿಕ್ ಆಸಿಡ್. ನೆಕ್ಸ್ಟ್ ಆರೆಂಜ್ ಕಂಟೆನ್ಸ್ ಸಿಟ್ರಿಕ್ ಆಸಿಡ್. ಟೆಮರೆಂಟ್ ಕಂಟೆನ್ಸ್ ಟರ್ಟರಿಕ್ ಆಸಿಡ್. ಟೊಮೆಟೊ ಕಂಟೆನ್ಸ್ ಆಕ್ಸಾಲಿಕ್ ಆಸಿಡ್. ಸೋರ್ ಮಿಲ್ಕ್ ಕಂಟೆನ್ಸ್ ಲ್ಯಾಕ್ಟಿಕ್ ಆಸಿಡ್. ಸೋರ್ ಮಿಲ್ಕ್ ಅಂದ್ರೆ ಏನು, ಹಾಲು ಇರುತ್ತೆ, ಮಜ್ಜಿಗೆ ಹಾಲು ಇರುತ್ತಲ್ಲ, ಅದಕ್ಕೆ ಏನಂತಾರೆ, ಸೋರ್ ಮಿಲ್ಕ್ ಅಂತಾರೆ. ಕರ್ಡ್ ಅಂದ್ರೆ ಮೊಸರು. ಲ್ಯಾಕ್ಟಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಇನ್ನ ಲೆಮನ್ ನೋಡ್ರೆ ಯಾವ್ದಿರುತ್ತೆ, ಸಿಟ್ರಿಕ್ ಆಸಿಡ್. ರಿಮೆಂಬರ್, ಆರೆಂಜ್ ಮತ್ತೆ ಲೆಮನ್ ಒಂದೇ ಆಸಿಡ್, ಯಾವುದು ಸಿಟ್ರಿಕ್ ಆಸಿಡ್. ಆಂಟ್ ಸ್ಟಿಂಗ್ ಇದೆ, ನಾವು ಇಲ್ಲಿ ಮೇಲೆ ನೋಡಿದ್ವಿ, ಯಾವುದು ಮಿಥನೋಯಿಕ್ ಆಸಿಡ್. ಇಲ್ಲಿ ಏನು ಮಿಥನೋಯಿಕ್ ಆಸಿಡ್. ನೀಟಲ್ ಸ್ಟಿಂಗ್ ಯಾವುದು, ಮಿಥನೋಯಿಕ್ ಆಸಿಡ್. ಈ ಟೇಬಲ್ ನೆನಪಿಟ್ಟುಕೊಳ್ಳಿ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಟೇಬಲ್ ಇದು. ಬಿಕಾಸ್ ಡೈರೆಕ್ಟ್ಲಿ ಕ್ವಶನ್ MCQ ಒಳಗೆ ಏನು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಿಲ್ ಶೋ ದ ಸೋರ್ ಮಿಲ್ಕ್ ಕರ್ಡ್ ಆಸಿಡ್, ಯಾವುದು ಲ್ಯಾಕ್ಟಿಕ್ ಆಸಿಡ್ ಅಂತ ನೀವು ಬರೀಬೇಕು. ಈಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಕ್ವಶನ್ಸ್ ನೋಡೋಣ pH ಮೇಲೆ. ಫಸ್ಟ್ ಕ್ವಶನ್, ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಮೇಂಟೈನ್ pH ಇನ್ ಅವರ್ ಬಾಡಿ. ಅಂದ್ರೆ ನಮ್ಮ ಬಾಡಿಯಲ್ಲಿ pH ಹೇಗೆ ಮೇಂಟೈನ್ ಮಾಡ್ಬೇಕಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಅಪ್ಲೈ ಆಗೋ ಕಾನ್ಸೆಪ್ಟ್ ಯಾವುದು, ಹ್ಯೂಮನ್ ಬಾಡಿಯಲ್ಲಿ pH ಎಷ್ಟು ಇರುತ್ತೆ, 7.4 ಇರುತ್ತೆ. ಅಂದ್ರೆ ನಮ್ಗೀಗ 7.4 ಗಿಂತ ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಹಾಗೆ ನಾವು pH ನಮ್ಮ ಬಾಡಿಯಲ್ಲಿ ಇದ್ರೆ ಅಷ್ಟೇ ನಮ್ಮ ಬಾಡಿ ಮೇಂಟೈನ್ ಆಗುತ್ತೆ. ಸೊ ಏನ್ ಇಲ್ಲಿ ಕ್ವಶನ್ ಆನ್ಸರ್ ಏನಾಗುತ್ತೆ, ಇಫ್ pH ಚೇಂಜಸ್ ಅಂದ್ರೆ pH ಕಡಿಮೆ ಅಥವಾ ಜಾಸ್ತಿ ಆಯ್ತಂದ್ರೆ ಏನಾಗುತ್ತೆ, ಎನ್ಸೈಮ್ ಸ್ಟಾಪ್ ವರ್ಕಿಂಗ್. ನಮ್ಮ ಬಾಡಿಯಲ್ಲಿರೋ ಎನ್ಸೈಮ್ಸ್ ಏನಾಗುತ್ತೆ, ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಈ ವರ್ಕ್ ಮಾಡೋ ಸ್ಟಾಪ್ ಆದ್ಮೇಲೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಸೀರಿಯಸ್ ಹೆಲ್ತ್ ಇಶ್ಯೂ ಕಾಸ್ ಆಗುತ್ತೆ. ಈಗ ನಮ್ಮ ಬಾಡಿಯಲ್ಲಿ ಎನ್ಸೈಮ್ ವರ್ಕ್ ಆಗ್ತಿಲ್ಲ ಅಂದ್ರೆ ಡೈಜೆಷನ್ ಆಗಲ್ಲ. ಸೊ ಸೀರಿಯಸ್ ಹೆಲ್ತ್ ಇಶ್ಯೂ ಕಾಸ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ ಆನ್ಸರ್ ನೋಡಕ್ ಹೋದ್ರೆ ಕ್ವಶನ್ ಏನಿದೆ, ವೈ ಡಸ್ ದ ಸ್ಟಮಕ್ ಪ್ರೊಡ್ಯೂಸ್ HCl. ಅಂದ್ರೆ ಸ್ಟಮಕ್ HCl ಎದಕ್ಕೆ ಪ್ರೊಡ್ಯೂಸ್ ಮಾಡ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಈಗ ಮತ್ತೊಂದು ಕ್ವಶನ್ ಏನು, ವೈ ಡು ವಿ ಯೂಸ್ ಆಂಟಾಸಿಡ್ಸ್. ಅಂದ್ರೆ ಆಂಟಾಸಿಡ್ಸ್ ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇಲ್ಲಿ ಅಪ್ಲೈ ಆಗೋ ಕಾನ್ಸೆಪ್ಟ್ ಯಾವುದು, ಸ್ಟಮಕ್ ಹ್ಯಾಸ್ HCl. ಅಂದ್ರೆ ಸ್ಟಮಕ್ HCl ಅಂದ್ರೆ ಏನು, ಸ್ಟ್ರಾಂಗ್ ಆಸಿಡ್. pH ನಿಯರ್ಲಿ 1 ಅಥವಾ 2 ಇರುತ್ತೆ ನಿಯರ್ಲಿ. ಈಗ pH 1.5 to 3.5 ಕೊಟ್ಟಿದ್ದಾರೆ ಫಾರ್ ಡೈಜೆಷನ್ ಆಗ್ಬೇಕಂದ್ರೆ ನಮ್ಮ pH ಎಷ್ಟಿರಬೇಕು, HCl ದ 1.5 to 3.5. ಇನ್ ನೆಕ್ಸ್ಟ್ ಏನು, ಎಕ್ಸಿಸ್ ಆಸಿಡ್. ಅಂದ್ರೆ ಈ ಆಸಿಡ್ HCl ಆಸಿಡ್ ಇದ್ದಿದ್ದು ಎಷ್ಟು ಅಮೌಂಟ್ ರಿಲೀಸ್ ಆಗ್ಬೇಕು ಅಷ್ಟೇ ಆಗಲ್ದ ಹೆಚ್ಚಾಯ್ತಂದ್ರೆ ಏನಾಗುತ್ತೆ, ಆಸಿಡಿಟಿ ಕಾಸ್ ಆಗುತ್ತೆ. ಅಂದ್ರೆ HCl ಇದ್ದಿದ್ದು ಜಾಸ್ತಿ ಅಮೌಂಟ್ ಅಲ್ಲಿ ರಿಲೀಸ್ ಆಯ್ತಂದ್ರೆ ಏನಾಗುತ್ತೆ, ಆಸಿಡಿಟಿ ಕಾಸ್ ಆಗುತ್ತೆ. ಈ ಆಸಿಡಿಟಿನ ಪ್ರಿವೆಂಟ್ ಮಾಡೋಕೆ ಏನಿದೆ, ಆಂಟಾಸಿಡ್ಸ್. ಈ ಆಸಿಡಿಟಿನ ಪ್ರಿವೆಂಟ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಆಂಟಾಸಿಡ್ಸ್ ಬೇಕು. ಲೈಕ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್. ನಮ್ಗೆ ಏನ್ ಬೇಕು, MgOH ಟ್ವೈಸ್, ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಬರ್ಕೊಳ್ಳಿ, MgOH ಟ್ವೈಸ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್, ಅದೇನು ಆಂಟಾಸಿಡ್. ಇನ್ನ ನೆಕ್ಸ್ಟ್ ದಿಸ್ ಆಂಟಾಸಿಡ್ಸ್ ಲೈಕ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ನಮ್ಮ ಸ್ಟಮಕ್ ಅಲ್ಲಿರೋ pH ನ ಏನ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ದ ಆನ್ಸರ್ ಫಾರ್ ದ ಕ್ವಶನ್. ಈಗ ನಾವು ಥರ್ಡ್ ಕ್ವಶನ್ ನೋಡಿದ್ರೆ ಏನಿದೆ, ವೈ ಡಸ್ ಟೂತ್ ಎನಾಮಲ್ ಗೆಟ್ ಡ್ಯಾಮೇಜ್ಡ್ ವೆನ್ pH ಫಾಲ್ಸ್ ಬಿಲೋ 5.5, ಹೌ ಈಸ್ ಇಟ್ ಪ್ರಿವೆಂಟೆಡ್. ಅಂದ್ರೆ ಏನು, ಟೂತ್ ಎನಾಮಲ್ ಎದಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಟೂತ್ ಎನಾಮಲ್ ಅಂದ್ರೆ ಏನು, ನಮ್ ಹಲ್ಲು ಇರುತ್ತಲ್ಲ, ಯಾವುದು ದೌಡೆ ಹಲ್ಲು,
ಅಂದ್ರೆ ಹಿಂದಿನ ದೊಡ್ಡ ಹಲ್ಲಿ ಇರುತ್ತಲ್ಲ ಅವಕ್ಕೆ ಟೂತ್ ಎನಾಮಲ್ ಅಂತಾರೆ. ಅದು 5.5 ಇಂತ ಪಿ ಎಚ್ ಕಡಿಮೆ ಆಯ್ತಂದ್ರೆ ಎದಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಕ್ವಶನ್ ಕೇಳಿದಾರೆ. ಈಗ ಆನ್ಸರ್ ಏನಾಗುತ್ತೆ, ಬ್ಯಾಕ್ಟೀರಿಯಾ ಫಾರ್ಮ್ ಆಸಿಡ್ಸ್ ಫ್ರಮ್ ಶುಗರಿ ಫುಡ್. ಶುಗರಿ ಫುಡ್ ಅಂದ್ರೆ ಯಾವುದು, ನಾವು ಏನ್ ಚಾಕ್ಲೇಟ್ ಜಂಕ್ ಫುಡ್ಸ್ ಮತ್ತೆ ಇವು ಏನ್ ತಿಂತೀವಲ್ಲ ಅದ್ರಲ್ಲಿ ಏನಿರುತ್ತೆ, ಶುಗರ್ ಇರುತ್ತೆ, ಅದಕ್ಕೆ ನಾವು ಶುಗರಿ ಫುಡ್ಸ್ ಅಂತೀವಿ. ಅಲ್ಲಿ ಏನಾಗುತ್ತೆ, ಪಿ ಎಚ್ ಇದ್ದಿದ್ದು 5.5 ಗಿಂತ ಕಡಿಮೆ ಆಗುತ್ತೆ. ಅದೇನಾಗುತ್ತೆ, ಆಸಿಡ್ ಇದ್ದಿದ್ದು ಇನಾಮಲ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಟು ಪ್ರಿವೆಂಟ್ ದಿಸ್, ಅಂದ್ರೆ ಇದನ್ನ ಟೂತ್ ಎನಾಮಲ್ ನ ಡ್ಯಾಮೇಜ್ ಆಗೋದ್ರಿಂದ ಕಾಪಾಡೋದಕ್ಕೆ ಏನ್ ಯೂಸ್ ಮಾಡ್ತಾರೆ, ಬ್ರಷಿಂಗ್. ಅಂದ್ರೆ ನಾವು ಟೂತ್ ಬ್ರಷ್ ಏನ್ ಯೂಸ್ ಮಾಡ್ತೀವಲ್ಲ ಅದು ಬೇಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ರಿಯಾಕ್ಷನ್ ಆಸಿಡ್ ಮತ್ತೆ ಬೇಸ್ ಎರಡು ಮಿಕ್ಸ್ ಆಗಿ ಏನಾಗುತ್ತೆ, ರಿಯಾಕ್ಷನ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ ಯೂಸಿಂಗ್ ಟೂತ್ ಪೇಸ್ಟ್ ಮೈಲ್ಡಿ ಬೇಸಿಕ್. ಇಷ್ಟ ಆನ್ಸರ್ ಅದ್ರ ಮೂರನೇದು. ಈಗ ನಾವು ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಕ್ ಹೋದ್ರೆ, ವೈ ಇಸ್ ಪಿ ಎಚ್ ಚೇಂಜ್ ಇನ್ ಲೇಕ್ಸ್ ಹಾರ್ಮ್ಫುಲ್? ಆಸಿಡ್ ರೇನ್ ಎಫೆಕ್ಟ್ ಅಂದ್ರೆ ಇಲ್ಲಿ ಯಾವ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ, ಆಸಿಡ್ ರೇನ್ ಎಫೆಕ್ಟ್. ಈಗ ಏನು, ಆಸಿಡ್ ರೇನ್ ಡಿಕ್ರೀಸಸ್ ವಾಟರ್ ಪಿ ಎಚ್, ಅಂದ್ರೆ ಈ ವಾಟರ್ ಪಿ ಎಚ್ ಎಷ್ಟು ಇರುತ್ತೆ, 7 ಇರುತ್ತೆ ಅಂತ, 7 ಆರ್ 7.5 ಇರುತ್ತೆ ವಾಟರ್ ಪಿ ಎಚ್. ಆ 7 ಮತ್ತೆ 7.5 ಇದ್ದಿದ್ನ ಇದು ಏನ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ಅಂದ್ರೆ 7 ಇದು ಡಿಕ್ರೀಸ್ ಆಯ್ತು ಅಂದ್ರೆ ಏನಾಗುತ್ತೆ, ಆಸಿಡಿಕ್ ಆಗುತ್ತೆ. ಸೊ ದಿಸ್ ಕಾಸ್ ಆಸಿಡಿಕ್ ಇನ್ ಲೇಕ್ಸ್. ಆ ನೀರಲ್ಲಿ ಲೇಕ್ ನೀರಲ್ಲಿ ಏನಾಗುತ್ತೆ, ಆಸಿಡಿಕ್ ಆದ ಕಾರಣದಿಂದಾಗಿ ಫಿಶ್ ಏನಿರುತ್ತಲ್ಲ, ಅಕ್ವಾಟಿಕ್ ಆರ್ಗಾನಿಸಮ್ಸ್ ಅದರಲ್ಲಿ ಅವೆಲ್ಲ ಸಾಯ್ತಾವ. ಅದ್ರ ಸಂಬಂಧ ಇದನ್ನ ಪ್ರಿವೆಂಟ್ ಮಾಡಕ ಏನಾಗುತ್ತೆ, ಆಸಿಡ್ ರೇನ್ ಫಾಲ್ ಆದಾಗ ಅದನ್ನ ಪ್ರಿವೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಪೊಲ್ಯೂಷನ್ ನ ಕಡಿಮೆ ಮಾಡಬೇಕು. ಈಗ ಅಕ್ವಾಟಿಕ್ ಲೈಫ್ ಕೆನಾಟ್ ಸರ್ವೈವ್ ವೆನ್ ಪಿ ಎಚ್ ಬಿಕಮ್ಸ್ ಟು ಆಸಿಡಿಕ್. ಅಂದ್ರೆ ಏನ್ ಹೇಳಿದ್ದೆ ನಾನು ಈಗ, ಅದೇ ಏನು, ಆಸಿಡ್ ಆಯ್ತಂದ್ರೆ ಏನಾಗುತ್ತೆ, ಅಕ್ವಾಟಿಕ್ ಅನಿಮಲ್ ಸರ್ವೈವ್ ಆಗೋದಿಲ್ಲ. ದಟ್ಸ್ ಇಟ್. ಈಗ ಹೌ ಈಸ್ ಪಿ ಎಚ್ ಇಂಪಾರ್ಟೆಂಟ್ ಫಾರ್ ಪ್ಲಾಂಟ್ಸ್ ಅಂಡ್ ಸಾಯಿಲ್? ಪ್ಲಾಂಟ್ಸ್ ಮತ್ತೆ ಸಾಯಿಲ್ಗೆ ಪಿ ಎಚ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ನೋಡಿದ್ರೆ, ಪ್ಲಾಂಟ್ಸ್ ಗ್ರೋ ಬೆಸ್ಟ್ ಓನ್ಲಿ ಇನ್ ಸ್ಪೆಸಿಫಿಕ್ ಸಾಯಿಲ್ ಪಿ ಎಚ್. ಅಂದ್ರೆ ಪ್ಲಾಂಟ್ ಇದ್ದಿದ್ದು ಒಂದು ಸ್ಪೆಸಿಫಿಕ್ ಸಾಯಿಲ್ ಪಿ ಎಚ್, ಅಂದ್ರೆ ಮಣ್ಣಿಂದ ಪಿ ಎಚ್ ಕರೆಕ್ಟ್ ಇತ್ತಂದ್ರೆ ಅಷ್ಟೇ ಪ್ಲಾಂಟ್ ಗ್ರೋತ್ ಚೆನ್ನಾಗುತ್ತೆ, ಇಲ್ಲಕಂದ್ರೆ ಆಗೋದಿಲ್ಲ. ಇಫ್ ಸಾಯಿಲ್ ಇಸ್ ಟು ಅಸಿಡಿಕ್, ಅಂದ್ರೆ ಈಗ ಮಣ್ಣು ಇದ್ದಿದ್ದು ತುಂಬಾ ಆಸಿಡ್ ಇತ್ತಂದ್ರೆ ಏನಾಗುತ್ತೆ, ಆಸಿಡಿಕ್ ಇತ್ತಂದ್ರೆ ಏನಾಗುತ್ತೆ, ಅಲ್ಲಿ ಏನ್ ಆಡ್ ಮಾಡ್ತಾರೆ, ಭೂಮಿಗೆ ಕ್ವಿಕ್ ಲೈಮ್, ಸ್ಲ್ಯಾಕ್ಡ್ ಲೈಮ್ ಆಡ್ ಮಾಡ್ತಾರೆ. ಅಂದ್ರೆ ಏನು, CO3 ಕ್ಯಾಲ್ಸಿಯಂ ಕಾರ್ಬನೇಟ್ ಏನ್ ಮಾಡ್ತಾರೆ, ಆಡ್ ಮಾಡ್ತಾರೆ. ಅದು ಆಡ್ ಮಾಡೋದ್ರಿಂದ ಏನಾಗುತ್ತೆ, ಇದು ಇದು ಆಸಿಡ್ ಇದ್ದಿದ್ದು, ಆಸಿಡಿಕ್ ಇದ್ದಿದ್ದು ಬೇಸಿಕ್ ಆಗುತ್ತೆ. ಇಲ್ಲಿ ಇದನ್ನ ಆಡ್ ಮಾಡ್ತಾರೆ, ಅಥವಾ ಇದನ್ನ ಇರ್ಲಿಲ್ಲ ಅಂದ್ರೆ ಏನ್ ಆಡ್ ಮಾಡ್ತಾರೆ, CaOH ಇದನ್ನ ಆಡ್ ಮಾಡ್ತಾರೆ. ಇವು ಎರಡನ್ನ ಅಷ್ಟೇ ಆಡ್ ಮಾಡ್ತಾರೆ. ಈಗ ಇಫ್ ಸಾಯಿಲ್ ಇಸ್ ಟು ಬೇಸಿಕ್, ಈಗ ನಾವು ಆಸಿಡಿಕ್ ನೋಡಿದ್ವಿ, ಇನ್ನ ಸಾಯಿಲ್ ಮಣ್ಣು ಇದ್ದಿದ್ದು ಬೇಸಿಕ್ ಇತ್ತಂದ್ರೆ ಏನಾಗುತ್ತೆ, ಆಡ್ ಆರ್ಗಾನಿಕ್ ಮ್ಯಾಟರ್ ನ ಆಡ್ ಮಾಡ್ತಾರೆ. ಅಂದ್ರೆ ಏನು, ಆಸಿಡ್ಸ್ ಇದ್ದಿದ್ನ ಆಡ್ ಮಾಡ್ತಾರೆ. ಆಸಿಡ್ ಇದ್ದಿದ್ದು ಆಡ್ ಮಾಡಿದ್ರೆ ಏನಾಗುತ್ತೆ, ಸಾಯಿಲ್ ಬೇಸಿಕ್ ಇದ್ದಿದ್ದು ನ್ಯೂಟ್ರಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನ ನೆಕ್ಸ್ಟ್ ಕ್ವಶನ್, 6th ಕ್ವಶನ್, ವೈ ಆರ್ ಬಿ ಸ್ಟಿಂಗ್ ಅಂಡ್ ವಾಪ್ಸ್ ಸ್ಟಿಂಗ್ ಟ್ರೀಟೆಡ್ ವಿತ್ ಸ್ಪೆಸಿಫಿಕ್ ಸಬ್ಸ್ಟೆನ್ಸಸ್ ವೆರಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್? ಅಂದ್ರೆ ಏನು, ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ. ಸೊ ರಿಮೆಂಬರ್ ದಟ್ ಬಿ ಸ್ಟಿಂಗ್ ಅಸಿಡಿಕ್, ಬಿ ಸ್ಟಿಂಗ್ ಏನಿರುತ್ತೆ, ಅಸಿಡಿಕ್ ಇರುತ್ತೆ. ಮತ್ತೆ ವ್ಯಾಸ್ಪ್ ಸ್ಟಿಂಗ್ ಏನಿರುತ್ತೆ, ಬೇಸಿಕ್ ಇರುತ್ತೆ. ಈಗ ಬಿ ಸ್ಟಿಂಗ್ ಏನಾಗುತ್ತೆ, ಟ್ರೀಟೆಡ್ ವಿತ್ ಮಿಲ್ಡ್ ಬೇಸ್, ಅಂದ್ರೆ ಬೇಕಿಂಗ್ ಸೋಡಾ ಅಂತ ಟ್ರೀಟ್ ಮಾಡ್ತಾರೆ. ಅಂದ್ರೆ ಈಗ ನಿಮ್ಗೆ ಒಂದ್ ವೇಳೆ ಜೇನದು ಕಡಿದ್ರೆ ಏನ್ ಮಾಡ್ತಾರೆ, ಅದನ್ನ ಅಲ್ಲಿ ಆ ಕಡಿದಿರೋ ಜಾಗದಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಎದಕ್ ಕಡಿಮೆ ಆಗುತ್ತೆ ಅಂದ್ರೆ, ಬಿ ಸ್ಟಿಂಗ್ ರಿಲೀಸ್ ಯಾವ ಆಸಿಡ್ ರಿಲೀಸ್ ಮಾಡುತ್ತೆ, ಮಿಥನೋಯಿಕ್ ಆಸಿಡ್. ಆ ಮಿಥನೋಯಿಕ್ ಆಸಿಡ್ ಮತ್ತೆ ಬೇಕಿಂಗ್ ಸೋಡಾ ಏನು ಬೇಸ್ ಎರಡು ರಿಯಾಕ್ಟ್ ಆಗಿ ಏನ್ ಮಾಡುತ್ತೆ, ನ್ಯೂಟ್ರಲ್ ನಿಮ್ಗೆ ಫಾರ್ಮ್ ಮಾಡುತ್ತೆ. ಆ ನ್ಯೂಟ್ರಲ್ ಇಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನ ನೆಕ್ಸ್ಟ್ ವ್ಯಾಸ್ಪ್ ಸ್ಟಿಂಗ್ ಏನು ಬೇಸಿಕ್ ಇರುತ್ತೆ. ಅದ್ ನೋಡಕ್ ಹೋದ್ರೆ ಟ್ರೀಟೆಡ್ ವಿತ್ ಅಸಿಡಿಕ್ ಸಬ್ಸ್ಟೆನ್ಸ್ ಅಂದ್ರೆ ವಿನೆಗರ್. ಇದೇನು, ವ್ಯಾಸ್ಪ್ ಸ್ಟಿಂಗ್ ಅಂದ್ರೆ ಏನು, ಬೇಸಿಕ್ ಇರುತ್ತೆ. ಆ ಬೇಸಿಕ್ ನ ಈಗ ನಾವು ನ್ಯೂಟ್ರಲ್ ಮಾಡ್ಬೇಕಂದ್ರೆ ನಾವು ಏನ್ ಹಾಕ್ಬೇಕು, ಆಸಿಡ್ ಹಾಕ್ಬೇಕು. ಅದೇ ಆಸಿಡ್ ಏನು, ವಿನೆಗರ್ ಅದೇ ಆಸಿಡ್ ಆಗಿ ಕೆಲಸ ಮಾಡುತ್ತೆ. ಇನ್ನ ನೆಕ್ಸ್ಟ್ 7th ಕ್ವಶನ್ ನೋಡಕ್ ಹೋದ್ರೆ ಏನಿದೆ, ವೈ ಇಸ್ ಪಿ ಎಚ್ ಆಫ್ ಮೌತ್ ಸಲೈವಾ ಇಂಪಾರ್ಟೆಂಟ್? ಅಂದ್ರೆ ನಮ್ಮ ಬಾಯಲ್ಲಿರೋ ಎಂಜಿಲ್ ಎದಕ್ಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ. ನಾರ್ಮಲ್ ಸಲೈವಾ ಪಿ ಎಚ್ 6.8 to 7.4. ಅಂದ್ರೆ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಸಲೈವಾದು ಪಿ ಎಚ್ ಎಷ್ಟಿರುತ್ತೆ, 6.8 to 7.4. ಇನ್ನ ನೆಕ್ಸ್ಟ್ ಏನು, ಲೋವರ್ ಪಿ ಎಚ್ ಟೂತ್ ಡಿಕೆ. ಈಗ ನಮ್ಮ ಸಲೈವಾ ಇದ್ದಿದ್ದು ಲೋ ಆಯ್ತಂದ್ರೆ ಏನಾಗುತ್ತೆ, ಅಲ್ಲಿ ಪಿ ಎಚ್ ನಮ್ಮ ಸಲೈವಾ ಒಳಗಿಂದ ಲೋ ಆಯ್ದ್ರೆ ನಮಗೆ ಏನ್ ಕಾಸ್ ಆಗುತ್ತೆ, ಟೂತ್ ಡಿಕೆ ಅಂದ್ರೆ ಏನು. ನೆಕ್ಸ್ಟ್ ಕ್ವಶನ್ 8, ವೈ ಡು ಫ್ಯಾಕ್ಟರೀಸ್ ಚೆಕ್ ಪಿ ಎಚ್ ಆಫ್ ವೇಸ್ಟ್ ವಾಟರ್ ಬಿಫೋರ್ ರಿಲೀಸಿಂಗ್ ಇಟ್? ಅಂದ್ರೆ ಏನು, ಫ್ಯಾಕ್ಟರೀಸ್ ಇದ್ದಿದ್ದು ಪಿ ಎಚ್ ನ, ವೇಸ್ಟ್ ವಾಟರ್ ಪಿ ಎಚ್ ನ ಎದಕ್ಕೆ ಚೆಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಬಿಕಾಸ್ ಟೂ ಆಸಿಡ್ ಆರ್ ಟೂ ಬೇಸಿಕ್ ವಾಟರ್ ಹಾರ್ಮ್ಸ್ ಲೈಫ್ ಅಂಡ್ ಕೊರೋಡ್ಸ್ ಪೈಪ್ಸ್, ಪಿ ಎಚ್ ಮಸ್ಟ್ ಬಿ ನ್ಯೂಟ್ರಲೈಸ್ಡ್ ಬಿಫೋರ್ ರಿಲೀಸಿಂಗ್. ಅಂದ್ರೆ ಏನು, ಈಗ ಟೂ ಬೇಸಿಕ್ ಮತ್ತೆ ಟೂ ಆಸಿಡಿಕ್ ಇತ್ತಂದ್ರೆ ಏನಾಗುತ್ತೆ, ವಾಟರ್ ಅಲ್ಲಿ ರಿಲೀಸ್ ಮಾಡೋ ಮುಂದ ಅದು ಕರೋಡ ಪೈಪ್ಸ್ ಇಂದ ಹೋಗುತ್ತೆ. ಸೊ ಅದೇನ್ ಮಾಡುತ್ತೆ, ಅಕ್ವಾಟಿಕ್ ಅನಿಮಲ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಚೆಕ್ಡ್ ಬಿಫೋರ್ ರಿಲೀಸಿಂಗ್. ಅಂದ್ರೆ ಪಿ ಎಚ್ ರಿಲೀಸ್ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಇನ್ ನೆಕ್ಸ್ಟ್ ಕ್ವಶನ್ ಏನಿದೆ, 9th one,
ಹೌ ಈಸ್ ಪಿ ಎಚ್ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಫರ್ಟಿಲೈಸೇಷನ್ ಅಂದ್ರೆ ಅಗ್ರಿಕಲ್ಚರಲ್ ಫರ್ಟಿಲೈಸರ್ಸ್ ಎದಕ್ಕೆ ಉಪಯೋಗ ಆಗ್ತದೆ ಅಂತ ಕೇಳಿದ್ದಾರೆ. ಫರ್ಟಿಲೈಸರ್ಸ್ ಚೇಂಜ್ ಸಾಯಿಲ್ ಪಿ ಎಚ್ ಅಂದ್ರೆ ಹಿಂಗೆ ನಾವು ಪ್ಲಾಂಟ್ಸ್ ಸಾಯಿಲ್ ಪ್ಲಾಂಟ್ಸ್ ಇದ್ದಿದ್ದು ಅಸಿಡಿಕ್ ಟು ಅಸಿಡಿಕ್ ಇತ್ತಂದ್ರೆ ಸಾಯಿಲು ಅಲ್ಲಿ ಪ್ಲಾಂಟ್ಸ್ ಮೇಂಟೆನೆನ್ಸ್ ಚಲೋ ಆಗೋದಿಲ್ಲ. ಸೊ ಏನ್ ಹೇಳ್ತಾರೆ ಫರ್ಟಿಲೈಸರ್ಸ್ ಎದಕ್ಕೆ ಆಗ್ತಾವ ಸಾಯಿಲ್ ಪ್ಲಾಂಟ್ ಮೇಂಟೆನೆನ್ಸ್ಗೆ ಹೆಲ್ಪ್ ಆಕಾವ. ಹೆಂಗ ಈಗ ಸಾಯಿಲ್ ಇದ್ದಿದ್ದನ್ನ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಪ್ಲಾಂಟ್ಸ್ ಗ್ರೋತ್ ಯೂಸ್ ಮಾಡ್ತೀವಿ. ಆ ಸಾಯಿಲ್ ಅಲ್ಲಿ ಪಿ ಎಚ್ ಹೆಚ್ಚಿತ್ತಂದ್ರೆ ಏನಾಗುತ್ತೆ ಬೇಸಿಕ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಪ್ಲಾಂಟ್ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಆಗೋದಿಲ್ಲ. ಸೊ ದೇರ್ ಇಸ್ ಅ ಚೇಂಜ್ ಇನ್ ಸಾಯಿಲ್ ಪಿ ಎಚ್ ಅಂದ್ರೆ ಸಾಯಿಲ್ ಪಿ ಎಚ್ ನ ಚೇಂಜ್ ಮಾಡೋಕೆ ಹೆಲ್ಪ್ ಆಗೋದು ಯಾವುದು ಫರ್ಟಿಲೈಸರ್ಸ್. ಫಾರ್ಮರ್ಸ್ ಚೆಕ್ ಸಾಯಿಲ್ ಪಿ ಎಚ್ ಬಿಫೋರ್ ಆಡಿಂಗ್ ಫರ್ಟಿಲೈಸರ್ಸ್ ಫಾರ್ ಬೆಟರ್ ಕ್ರಾಪ್ ಈಲ್ಡ್ ಅಂದ್ರೆ ಏನು ಈಗ ಸಾಯಿಲ್ ಇದ್ದಿದ್ದು ಟೂ ಬೇಸಿಕ್ ಇತ್ತಂದ್ರೆ ಏನ್ ಮಾಡ್ತಾರೆ ಅದಕ್ಕೆ ಏನ್ ಆಡ್ ಮಾಡ್ತಾರೆ ಆಸಿಡ್ ನ ಆಡ್ ಮಾಡ್ತಾರೆ. ಆಸಿಡ್ ಅಂದ್ರೆ ಯಾವುದು ಆರ್ಗಾನಿಕ್ ಮ್ಯಾಟರ್. ನಾವು ಮೇಲೆ ಏನು ಓದಿದ್ವಲ್ಲ ಆ ಕ್ವಶನ್ ಮತ್ತೆ ಈ ಕ್ವಶನ್ ರಿಲೇಟೆಡ್ ಇದೆ. ಯಾವುದು ಇಲ್ಲಿ ದಿಸ್ ಕ್ವಶನ್ ಈ ಕ್ವಶನ್ ಮತ್ತೆ ಈ ಕ್ವಶನ್ ರಿಲೇಟೆಡ್ ಇದೆ. ಎರಡು ಏನು ರಿಲೇಟೆಡ್. ಈಗ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಏನು ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿಡೇ ಲೈಫ್ ವಿತ್ ಎನಿ 4 ಎಕ್ಸಾಂಪಲ್ಸ್ ಅಂದ್ರೆ ಏನು ಕ್ವಶನ್ ಏನ್ ಕೇಳ್ತಾರೆ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿಡೇ ಲೈಫ್ ವಿತ್ ಎನಿ 4 ಎಕ್ಸಾಂಪಲ್ಸ್ ಅಂತ ಕೇಳ್ತಾರೆ. ಆಗ ನೀವು ಯಾವ್ಯಾವ ಬರೆಯೋದು ಒಂದು ಸಾಯಿಲ್ ಬಗ್ಗೆ ಬರೀಬೇಕು. ಮತ್ತೆ ಇನ್ನೊಂದು ಯಾವುದು ಟೂತ್ ಇನಾಮಲ್ ಅದೇನಿದೆ ಅಲ್ಲ ಕಾನ್ಸೆಪ್ಟ್ ಅದ್ರ ಬಗ್ಗೆ ಬರೀಬೇಕು. ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ಬರೀಬೇಕು ಆಸಿಡ್ ರೇನ್ ಬಗ್ಗೆ ಬರೀಬೇಕು. ನೆಕ್ಸ್ಟ್ ನೀವು ಯಾವ್ದಾದ್ರು ಟಾಪಿಕ್ ಚಾಯ್ಸ್ ಮಾಡ್ಕೊಳ್ಳಿ. ಪ್ಲಾಂಟ್ಸ್ ಆರ್ ಎನಿಮಲ್ಸ್ ಪ್ರೊಟೆಕ್ಷನ್ ಅದೇನು ಹೇಳಿದ್ವಲ್ಲ ಪ್ಲಾಂಟ್ಸ್ ಆರ್ ಎನಿಮಲ್ಸ್ ಪ್ರೊಟೆಕ್ಷನ್ ಯಾವ್ದು ಬೇಕಾದ್ರೂ ನೀವು ಬರೀರಿ. ಇಷ್ಟು ಬರೆದ್ರೆ ನಿಮ್ಗೇನು ಮಾರ್ಕ್ಸ್ ಇದೇನು ಪೇಜ್ ಇದೆಯಲ್ಲ ಈ ಪೇಜಲ್ಲಿ ನಿಮ್ಗೆ 2026 ಅಲ್ಲಿ ಒಂದು ಕ್ವಶನ್ ಫಿಕ್ಸ್ ಬಿದ್ದೇ ಬೀಳುತ್ತೆ. ಇಟ್ ಈಸ್ ಗ್ಯಾರಂಟಿ ಕ್ವಶನ್. ಅಂದ್ರೆ ಏನು ಇದೇನು 10 ಕ್ವಶನ್ ಇದೆಯಲ್ಲ ಇದೇ 10 ಕ್ವಶನ್ ಅಷ್ಟೇ ಚೇಂಜ್ ಆಗುತ್ತೆ. ಏನು ಕ್ವಶನ್ ಅಷ್ಟೇ ಚೇಂಜ್ ಆಗುತ್ತೆ ಬಿಟ್ರೆ ಆನ್ಸರ್ ಇದ್ದಿದ್ದು ಸೇಮ್ ಇರುತ್ತೆ. ಸೊ ಈ 10 ಕ್ವಶನ್ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆದ್ರೆ ನಿಮ್ಗೇನು ಬೋರ್ಡ್ ಅಲ್ಲಿ ಕ್ವಶನ್ ಬಿದ್ರೆ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನ ನೆಕ್ಸ್ಟ್ ಪೇಜ್ ನೋಡಕ್ ಹೋದ್ರೆ ಏನಿದೆ ಇನ್ನು ನಾವು ಮೋರ್ ಅಬೌಟ್ ಸಾಲ್ಟ್ಸ್ ಅಂದ್ರೆ ಸಾಲ್ಟ್ಸ್ ಬಗ್ಗೆ ಕಲಿಯೋಣ. ಸಾಲ್ಟ್ಸ್ ಬಗ್ಗೆ ಅದ್ರ ಸಾಲ್ಟ್ಸ್ ಫ್ಯಾಮಿಲಿ ಮತ್ತೆ ಸಾಲ್ಟ್ಸ್ ಅಲ್ಲಿ ಯಾವ್ಯಾವ ಡಿಫ್ರೆಂಟ್ ಸಾಲ್ಟ್ಸ್ ಬರುತ್ತೆ ಅಂತ ಅದನ್ನೆಲ್ಲ ಕಲಿಯೋಣ. ಈಗ ಫಸ್ಟ್ ಸಾಲ್ಟ್ ಅಲ್ಲಿ ಏನ್ ಕಲಿಯೋಣ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ನ ಕಲಿಯೋಣ. ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಒಳಗೆ ತುಂಬಾ ತರ ಬರ್ತಾವೆ. ಅದರಲ್ಲಿ ನಾವು 2 ಟೈಪ್ಸ್ ಅಷ್ಟೇ ಕಲಿಯೋಣ NCERT ಪ್ರಕಾರ. ಈಗ ಕ್ಲೋರಿನ್ ಸಾಲ್ಟ್ ಇದೇನು ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಕ್ಲೋರಿನ್ ಸಾಲ್ಟ್ ಅಂದ್ರೆ ಏನು ಫ್ಯಾಮಿಲಿ ಆಫ್ ಸಾಲ್ಟ್ ಒನ್ ಟೈಪ್ ಆಫ್ ಫ್ಯಾಮಿಲಿ ಆಫ್ ಸಾಲ್ಟ್. ಅದರಲ್ಲಿ ಏನಾಗುತ್ತೆ ಈ ಯಾವ ಕಂಪೌಂಡ್ ಅಲ್ಲಿ ಕ್ಲೋರೈಡ್ ಇರುತ್ತಲ್ಲ ಅವೆಲ್ಲ ಏನು ಕ್ಲೋರಿನ್ ಸಾಲ್ಟ್ಸ್. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅದರಲ್ಲಿ ಏನಿದೆ ಕ್ಲೋರೈಡ್ ಇದೆ. ಸೊ ಇಟ್ ಈಸ್ ಕಮ್ಸ್ ಅಂಡರ್ ಕ್ಲೋರಿನ್ ಸಾಲ್ಟ್. ಈಗ ಅಮೋನಿಯಂ ಕ್ಲೋರೈಡ್ ಅದರಲ್ಲಿ ಏನಿದೆ ಕ್ಲೋರೈಡ್ ಗ್ರೂಪ್ ಇದೆ. ಅದರಿಂದ ಏನಾಗುತ್ತೆ ಅದು ಕ್ಲೋರೈಡ್ ಸಾಲ್ಟ್ ಕೆಳಗೆ ಬರುತ್ತೆ. ಈಗ ಪೊಟ್ಯಾಷಿಯಂ ಕ್ಲೋರೈಡ್ ಇಲ್ಲಿ ಏನಿದೆ ಕ್ಲೋರೈಡ್ ಇದೆ. ಸೊ ಇಟ್ ಕಮ್ಸ್ ಅಂಡರ್ ದ ಕ್ಲೋರೈಡ್ ಸಾಲ್ಟ್. ಇನ್ನ ನೆಕ್ಸ್ಟ್ ಎರಡನೇದು ಬಂದ್ರೆ ಯಾವ್ದಿದೆ ಸೋಡಿಯಂ ಸಾಲ್ಟ್ ಇದೆ. ಈ ಸೋಡಿಯಂ ಸಾಲ್ಟ್ ಅಂದ್ರೆ ಏನು ಸೋಡಿಯಂ ಇದ್ರೆ ಅದು ಸೋಡಿಯಂ ಸಾಲ್ಟ್ ಆಗುತ್ತೆ. ಒಂದು ಕಂಪೌಂಡ್ ಅಲ್ಲಿ ಸೋಡಿಯಂ ಎಲಿಮೆಂಟ್ ಇದ್ರೆ ಅದೇನಾಗುತ್ತೆ ಸೋಡಿಯಂ ಸಾಲ್ಟ್ಸ್ ಆಗುತ್ತೆ. ಈಗ ಸೋಡಿಯಂ ಸಲ್ಫೇಟ್ ಇಲ್ಲಿ ಏನಿದೆ ಸೋಡಿಯಂ ಇದೆ. ಸೊ ಇದೇನು ಸೋಡಿಯಂ ಸಾಲ್ಟ್ ಇದೇನಾಗುತ್ತೆ ಸೋಡಿಯಂ ಸಾಲ್ಟ್ ಕೆಳಗೆ ಬರುತ್ತೆ. ಯಾವುದು ಸೋಡಿಯಂ ಸಲ್ಫೇಟ್. ಇನ್ನು ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ NaCl ಆಕ್ಟ್ಸ್ ಆಸ್ ಬೋತ್ ಕ್ಲೋರಿನ್ ಸಾಲ್ಟ್ ಅಂಡ್ ಸೋಡಿಯಂ ಸಾಲ್ಟ್ಸ್ ಅಂದ್ರೆ ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಸೋಡಿಯಂ ಕ್ಲೋರೈಡ್ ಏನು ಕ್ಲೋರಿನ್ ಸಾಲ್ಟ್ ಮತ್ತೆ ಸೋಡಿಯಂ ಸಾಲ್ಟ್. ಈಗ ನೆಕ್ಸ್ಟ್ ಸೋಡಿಯಂ ನೈಟ್ರೇಟ್ ಬಂದ್ರೆ ಇಲ್ಲಿ ಏನಿದೆ ಸೋಡಿಯಂ ಇದೆ. ಸೊ ಇಟ್ ಈಸ್ ಕಮ್ಸ್ ಅಂಡರ್ ಸೋಡಿಯಂ ಸಾಲ್ಟ್ಸ್. ಸೋಡಿಯಂ ನೈಟ್ರೇಟ್ NaNO3 ಇದು ಎದರ ಅಂಡರ್ ಬರುತ್ತೆ ಸೋಡಿಯಂ ಸಾಲ್ಟ್ ಫ್ಯಾಮಿಲಿ ಅಂಡರ್ ಬರುತ್ತೆ. ಇನ್ನ ನೆಕ್ಸ್ಟ್ pH ಆಫ್ ಸಾಲ್ಟ್ಸ್ ನಾವು ಇಲ್ಲಿ ರಿಯಾಕ್ಷನ್ ನೋಡಕ್ ಹೋದ್ರೆ ಏನಿದೆ ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ಗಿವ್ಸ್ ನ್ಯೂಟ್ರಲ್ ಸಾಲ್ಟ್ ಅಂದ್ರೆ ಏನು ಒಂದು ಸ್ಟ್ರಾಂಗ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ಎರಡು ರಿಯಾಕ್ಟ್ ಆದ್ರೆ ರಿಯಾಕ್ಷನ್ ಏನಾಗುತ್ತೆ ನ್ಯೂಟ್ರಲ್ ಆಗುತ್ತೆ. ಅಂದ್ರೆ pH is equal to 7 ಇಲ್ಲಿ ಏನ್ ಕೊಟ್ಟಿದ್ದಾರೆ pH is equal to 7. ಅದೇ ನಾವು ಫಸ್ಟ್ ಸ್ಟ್ರಾಂಗ್ ಆಸಿಡ್ ತಗೊಂಡು ಮತ್ತೆ ವೀಕ್ ಬೇಸ್ ತಗೊಂಡು ಎರಡು ಮಿಕ್ಸ್ ಮಾಡಿದ್ರೆ ನಮಗೆ ಯಾವ್ದು ಸ್ಟ್ರಾಂಗ್ ಇರುತ್ತಲ್ಲ ಅದು ಸಾಲ್ಟ್ ಆಗಿ ಸಿಗುತ್ತೆ. ಅಂದ್ರೆ ಈ ರಿಯಾಕ್ಷನ್ ಅಲ್ಲಿ ಆಸಿಡ್ ಸ್ಟ್ರಾಂಗ್ ಇದೆ. ಸೊ ವಿ ಗೆಟ್ ಅಸಿಡಿಕ್ ಸಾಲ್ಟ್. ಅಂದ್ರೆ ಏನು ಅಸಿಡಿಕ್ ಸಾಲ್ಟ್ ಅಂದ್ರೆ ಏನು pH ಕಡಿಮೆ ಇರುತ್ತೆ 7 ಗಿಂತ. ಸೊ ಇಟ್ ಈಸ್ ಅಸಿಡಿಕ್ ಸಾಲ್ಟ್. pH ಏನಾಗಿರುತ್ತೆ 7 ಗಿಂತ ಕಡಿಮೆ ಇರುತ್ತೆ ಸಾಲ್ಟ್ ಅದು. ಸೊ ಇಟ್ ಈಸ್ ಅಸಿಡಿಕ್ ಸಾಲ್ಟ್. ಈಗ ಸ್ಟ್ರಾಂಗ್ ಬೇಸ್ ಪ್ಲಸ್ ವೀಕ್ ಆಸಿಡ್ ಎರಡು ಮಿಕ್ಸ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ ಬೇಸಿಕ್ ಸಾಲ್ಟ್. ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಇರೋದು ಯಾವುದು ಬೇಸ್. ಸೊ ವಿ ಗೆಟ್ ಬೇಸಿಕ್ ಸಾಲ್ಟ್. ಅಂದ್ರೆ ಇಲ್ಲಿ ತಾಕತ್ವರ ಯಾವ್ದಿದೆ ಬೇಸ್ ಇದೆ. ಸೊ ವಿ ಗೆಟ್ ಬೇಸಿಕ್ ಸಾಲ್ಟ್. ಅಂದ್ರೆ ನಮ್ಗೆ ಉಪ್ಪು ಎದುರು ಸಿಗುತ್ತೆ ಬೇಸಿಕ್ ಉಪ್ಪು ಸಿಗುತ್ತೆ. ಅದ್ರದ್ದು pH ಏನಿರುತ್ತೆ 7 ಗಿಂತ ಹೆಚ್ಚಿರುತ್ತೆ. ಸೊ ಇಟ್ ಹ್ಯಾಸ್ ಅ pH ಮೋರ್ ದನ್ 7. ಇನ್ನು ನೆಕ್ಸ್ಟ್ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್ ಅಂದ್ರೆ ಕಾಮನ್ ಸಾಲ್ಟ್ ಇಂತ ನಾವು ಯಾವ್ಯಾವ ಕೆಮಿಕಲ್ ಫಾರ್ಮ್ ಮಾಡಬಹುದು ಅನ್ನೋದು ಎಕ್ಸಾಂಪಲ್. ಇಲ್ಲಿ ಏನಿದೆ ಸೋಡಿಯಂ ಸಾಲ್ಟ್ NaCl. ಸೊ ಕಾಮನ್ ಸಾಲ್ಟ್ ಅಂದ್ರೆ ಏನು NaCl ಸೋಡಿಯಂ ಕ್ಲೋರೈಡ್. ಇದು ಸೋಡಿಯಂ ಸಾಲ್ಟ್ ಅನ್ಬೋದು ಅಥವಾ NaCl ಸೋಡಿಯಂ ಕ್ಲೋರೈಡ್ ಅನ್ಬೋದು. ಈಗ ಈಸ್ ಬೇಸಿಕ್ ರಾ
ಮೆಟೀರಿಯಲ್ ಫಾರ್ ಮೆನಿ ಇಂಪಾರ್ಟೆಂಟ್ ಕೆಮಿಕಲ್ಸ್. ಅಂದ್ರೆ ಎಲ್ಲ ಕೆಮಿಕಲ್ಸ್ ಇದರಿಂದ ಕಾಮನ್ ಸಾಲ್ಟ್ ಇಂದ ನಾವು ಬೇರೆ ಬೇರೆ ಕೆಮಿಕಲ್ಸ್ ನ ಫಾರ್ಮ್ ಮಾಡಬಹುದು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಹ್ಯಾಸ್ ಅ raw materials for many important chemicals. When aqueous NaCl is electrolyzed, it produces ಅಂದ್ರೆ ಒಂದು aqueous ಸೊಲ್ಯೂಷನ್ ಇದ್ದಿದ್ನ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಅದು ಎದ್ರ ಸೊಲ್ಯೂಷನ್ NaCl ಸೊಲ್ಯೂಷನ್. ಅಂದ್ರೆ ಏನು, ನಾವೀಗ ಒಂದು ಬೀಕರ್ ಅಲ್ಲಿ ಏನ್ ಮಾಡಿರ್ತೀವಿ, ನೀರಿರುತ್ತೆ, ನೀರಲ್ಲಿ ಏನ್ ಮಾಡಿರ್ತೀವಿ NaCl ನ ಆಡ್ ಮಾಡ್ತೀವಿ. ಈ NaCl ಏನ್ ಆಡ್ ಮಾಡಿರ್ತೀವಲ್ಲ, ಈಗ ಇದೇನಾಯ್ತು ಅಕ್ವೆಸ್ NaCl ಸೊಲ್ಯೂಷನ್ ಆಯ್ತು. ಈ ಅಕ್ವೆಸ್ NaCl ಸೊಲ್ಯೂಷನ್ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಿ. ಈ ಎಲೆಕ್ಟ್ರಿಸಿಟಿ ಪಾಸ್ ಮಾಡಾದ್ಮೇಲೆ ನಮಗೆ ಏನಾಗುತ್ತೆ, ಕ್ಲೋರಿನ್ ಗ್ಯಾಸ್ ಅಂದ್ರೆ NaCl ಇಂದ ಕ್ಲೋರಿನ್ ಗ್ಯಾಸ್ ಎವಾಲ್ವ್ ಆಗುತ್ತೆ, ಮತ್ತೆ ಏನಾಗುತ್ತೆ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ಯಾವುದು ವಾಟರ್ ಇಂದ ಹೈಡ್ರೋಜನ್ ಗ್ಯಾಸ್ ಎವಾಲ್ವ್ ಆಗುತ್ತೆ. ಎಷ್ಟು ವಾಟರ್ ಅಂದ್ರೆ ಏನು, H2O. ಆ H2O ಇಂದ ಎಷ್ಟು ಇದ್ದಿದ್ದು ಎವಾಲ್ವ್ ಆಗುತ್ತೆ. ಈ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇಲ್ಲಿ ನಮ್ಗೆ ಉಳಿದಿರೋದೇನು, ನೀರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉಳಿದಿದೆ. ಇನ್ನ ಇದ್ರ ಫಂಕ್ಷನ್ಸ್ ಹೈಡ್ರೋಜನ್ ಫಂಕ್ಷನ್ ಮತ್ತೆ ಯಾವುದು NaCl ಫಂಕ್ಷನ್. ಈಗ H2 ಫಂಕ್ಷನ್ ಮತ್ತೆ NaCl ಇಂತ್ರ ಆಗಿರೋ ಫಾರ್ಮ್ ಆಗಿರೋ NaOH ಮತ್ತೆ Cl ಕ್ಲೋರಿನ್ ಗ್ಯಾಸ್ ಎವಾಲ್ವ್ ಆಗಿರೋ ಫಂಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಈಗ ನಾವು ಮೊದಲು ನೋಡಕ್ ಹೋದ್ರೆ ಕ್ಲೋರಿನ್ ಗ್ಯಾಸ್ ಫಂಕ್ಷನ್ ಏನಿರುತ್ತೆ, ನಮ್ಗೆ ಕ್ಲೋರಿನ್ ಗ್ಯಾಸ್ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಯೂಸ್ಡ್ ಇನ್ PVC. PVC ಅಂದ್ರೆ ಏನು, ಅದು ಪೈಪ್ ಅಲ್ಲಿ ಯೂಸ್ ಆಗೋದು. ಪೈಪ್ ಅಲ್ಲಿ ಸೊಲ್ಯೂಷನ್ ಹಚ್ತಾರಲ್ಲ ಅದಕ್ಕೆ ಯೂಸ್ ಆಗೋದು ಯಾವುದು PVC ಕ್ಲೋರಿನ್ ಗ್ಯಾಸ್. ಇನ್ನ ಡಿಸ್ಇನ್ಫೆಕ್ಟೆಂಟ್ಸ್ ಅಂದ್ರೆ ಏನು, ಒಂದ್ ನೀರಲ್ಲಿ ಏನಾದ್ರು ಜರ್ಮ್ಸ್ ಅಥವಾ ಬ್ಯಾಕ್ಟೀರಿಯಾಸ್ ಪ್ರೆಸೆಂಟ್ ಇದ್ರೆ ಅದನ್ನೆಲ್ಲ ಕಿಲ್ ಮಾಡಕ್ ಏನ್ ಯೂಸ್ ಮಾಡ್ತಾರೆ, ಕ್ಲೋರಿನ್ ಗ್ಯಾಸ್ ಯೂಸ್ ಮಾಡ್ತಾರೆ. ಇನ್ನ ನೆಕ್ಸ್ಟ್ ಹೈಡ್ರೋಜನ್ ಯೂಸಸ್ ನೋಡಿದ್ರೆ ಯೂಸ್ಡ್ ಇನ್ ಫ್ಯೂಯಲ್ಸ್ ಮರ್ಗರೈನ್. ಮರ್ಗರೈನ್ ಅಂದ್ರೆ ಏನು, ಫ್ಯೂಯಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಪೆಟ್ರೋಲ್ ಅದರಲ್ಲಿ ಇದ್ರಲ್ಲೆಲ್ಲ ಹೈಡ್ರೋಜನ್ ಗ್ಯಾಸ್ ಯೂಸ್ ಮಾಡ್ತಾರೆ. ಮರ್ಗರೈನ್ ಅಂದ್ರೆ ಏನು, ಅದ್ರ ಈಗ ನಾವು ಕೋಲ್ಡ್ ಅಂದ್ರೆ ವಿಂಟರ್ ಅಲ್ಲಿ ನಾವು ಏನಾದ್ರು ನಮ್ಮ ಮನೆಯಲ್ಲಿರೋ ಆಯಿಲ್ ಅಂದ್ರೆ ಹೇರ್ ಆಯಿಲ್ ಅದು ಇಟ್ಟಾಗ ಅದೆಲ್ಲ ಸಾಲಿಡ್ ಆಗಿರುತ್ತೆ. ಆ ಸಾಲಿಡ್ ಆಗಿರೋದು ಏನಾಗಿರುತ್ತೆ, ಅದರಲ್ಲಿರೋ ಕಂಟೆಂಟ್ ಅಂದ್ರೆ ಡಿಹೈಡ್ರೋಜಿನೇಷನ್ ಆಗಿರುತ್ತೆ. ಡಿಹೈಡ್ರೋಜಿನೇಷನ್ ಅಂದ್ರೆ ಏನು, ಅಲ್ಲಿ ಎಷ್ಟು ಕಂಟೆಂಟ್ ನ ಆಡ್ ಹೋಗಿರುತ್ತೆ, ಎಷ್ಟು ಕಂಟೆಂಟ್ ಏನಾಗಿರುತ್ತೆ ಎವಾಲ್ವ್ ಆಗಿ ಹೋಗಿರುತ್ತೆ. ಅದಕ್ಕೆ ಏನಂತಾರೆ ಮರ್ಗರೈನ್ ಅಂತಾರೆ. ಮರ್ಗರೈನ್ ಮೀನ್ಸ್ ಹೈಡ್ರೋಜಿನೇಷನ್. ಇಷ್ಟ ನೆನಪಿಟ್ಕೊಳ್ಳಿ. ಈಗ ಸೋಡಿಯಂ ಹೈಡ್ರಾಕ್ಸೈಡ್ NaOH ಯೂಸ್ಡ್ ಇನ್ ಸೋಪ್ಸ್ ಅಂದ್ರೆ ಏನು, ಸೋಪ್ ಅಲ್ಲಿ ಯೂಸ್ ಮಾಡ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್. ಮತ್ತು ಪೇಪರ್ ಪ್ರಿಪರೇಷನ್ ಯೂಸ್ ಮಾಡ್ತಾರೆ. ಮತ್ತು ಡಿಟರ್ಜೆಂಟ್ಸ್ ಅಂದ್ರೆ ಏನು, ಈಗ ಏನು ನಾವು ಇದನ್ನ ತಗೋತೀವಲ್ಲ ಸಾಬೂನ್ ಪುಡಿ ಸಾಬೂನ ಅದೆಲ್ಲ ಏನ್ ಮಾಡ್ತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಾನೆ ಫಾರ್ಮ್ ಮಾಡ್ತಾರೆ. ಇನ್ನ ನಾವು ಡೀಟೇಲ್ ಆಗಿ ಕಲಿಯೋಣ ಎಲ್ಲದ್ರ ಬಗ್ಗೆ. ಈಗ ಸೆಕೆಂಡ್ ಯಾವುದು, ಅದರ್ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾರ್ಟ್ಸ್ ಅಂದ್ರೆ ಬೇರೆ ಯಾವ್ಯಾವ ಫಾರ್ಮ್ ಆಗ್ತವೆ NaCl. ಈಗ ನಾವು ಮೇಲೆ ಏನ್ ನೋಡಿದೀವಿ, NaCl ಅಂತ ಏನ್ ಫಾರ್ಮ್ ಆಯ್ತು, NaOH ಫಾರ್ಮ್ ಆಯ್ತು. ಇನ್ ನೆಕ್ಸ್ಟ್ ನೋಡಿದ್ರೆ ಬೇಕಿಂಗ್ ಸೋಡಾ. ಅದರ್ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾರ್ಟ್ಸ್ ಆರ್ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್. ನಾವು ಇದ್ರದ್ದೆಲ್ಲ ಮುಂದೆ ಡೀಟೇಲ್ ಆಗಿ ಕಲಿಯೋಣ. ಈಗ ಅದನ್ನ ಹೆಸರು ಅಷ್ಟೇ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಫಸ್ಟ್ ನಾವು ಯಾವ್ದು ಕಲಿತಿದೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ NaOH ಬಗ್ಗೆ ಕಲಿಯೋಣ. ಈಗ ನಾವು NaOH ಅಂದ್ರೆ ಏನು, ಸೋಡಿಯಂ ಹೈಡ್ರಾಕ್ಸೈಡ್ ಆಲ್ಸೋ ಕಾಲ್ಡ್ ಕಾಸ್ಟಿಕ್ ಸೋಡಾ. ಇದನ್ನ ನೀವು ಹೈಲೈಟ್ ಮಾಡಿ ಇಟ್ಕೊಳ್ಳಿ, ಯಾಕಂದ್ರೆ ಇದು ನಿಮ್ಗೆ ಕೇಳ್ತಾರೆ. ಕಾಸ್ಟಿಕ್ ಸೋಡಾ ಅಂತ ಆದ್ರೂ ಕ್ವಶನ್ ಬರ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಆದ್ರೂ ಕ್ವಶನ್ ಕೇಳ್ತಾರೆ. ಈಗ ನೆಕ್ಸ್ಟ್ ನೋಡಿದ್ರೆ ಈಸ್ ಅ ಸ್ಟ್ರಾಂಗ್ ಬೇಸ್. ಇಟ್ ಈಸ್ ಏನು, ಸ್ಟ್ರಾಂಗ್ ಬೇಸ್. ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅಂದ್ರೆ ಏನು, ಸೋಡಿಯಂ ಹೈಡ್ರಾಕ್ಸೈಡ್. ಈ ಕ್ವಶನ್ ಹಿಂಗ್ ಕೇಳಿದ್ರೆ ಹೌ ಡೂ ದ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಪ್ರಿಪೇರ್ಡ್ ಅಂತ ಕೇಳಿದ್ರೆ ನೀವು ಏನ್ ಆನ್ಸರ್ ಬರಬೇಕು, ಬೈ ದ ಹೆಲ್ಪ್ ಆಫ್ ಕ್ಲೋರ್ ಆಲ್ಕಲಿ ಪ್ರೊಸೆಸ್. ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಇಂತಾನೆ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿದೆ. ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅಂದ್ರೆ ಏನು, ಎಲೆಕ್ಟ್ರೋಲೈಸಿಸ್ ಆಫ್ ಬ್ರೈನ್ ಅಕ್ವೆಸ್ NaCl. ಬ್ರೈನ್ ಅಕ್ವೆಸ್ NaCl ಅಂದ್ರೆ ಏನು, ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನು, ಇಟ್ ಇಸ್ ದ ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನು, ದ ಆಡ್ 95% ಏನಿರುತ್ತೆ ವಾಟರ್ ಇರುತ್ತೆ, ಇನ್ 5% ಏನಿರುತ್ತೆ NaCl ಇರುತ್ತೆ. ಅದಕ್ಕೆ ಏನಂತಾರೆ, ಬ್ರೈನ್ ಅಕ್ವೆಸ್ ಸೊಲ್ಯೂಷನ್ ಅಂತಾರೆ. ಆದ್ರೆ ಡೆಫಿನೇಷನ್ ಬೇರೆ ತರ ಬರುತ್ತೆ, ಅದ್ ಮುಂದೆ ಹೇಳ್ತೀನಿ. ಈಗ ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನು, 95% ವಾಟರ್ ಇರುತ್ತೆ, 5% ಏನಿರುತ್ತೆ NaCl ಇರುತ್ತೆ ಅಂತ ನೆನಪಿಟ್ಕೊಳ್ಳಿ. ಇನ್ ನೆಕ್ಸ್ಟ್ ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ದಿ ಬ್ರೈನ್ ಅಂದ್ರೆ ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನು ಹೇಳಿದ್ದೆ, 95% ವಾಟರ್ ಮತ್ತೆ ಇನ್ 5% ಏನಿರುತ್ತೆ NaCl ಅಂದ್ರೆ ಸಾಲ್ಟ್ ಇರುತ್ತೆ. ಈಗ ಅದ್ ಬ್ರೈನ್ ಸೊಲ್ಯೂಷನ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗುತ್ತೆ, ನಮಗೆ NaOH ಸೊಲ್ಯೂಷನ್ ಸಿಗುತ್ತೆ. ಈಸ್ ಫಾರ್ಮ್ಡ್ NaOH ಸೊಲ್ಯೂಷನ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ. ಕಾಸ್ಟಿಕ್ ಸೋಡಾ ವಿ ಗೆಟ್ ಕಾಸ್ಟಿಕ್ ಸೋಡಾ ವೆನ್ ವಿ ಪಾಸ್ ದ ಎಲೆಕ್ಟ್ರಿಸಿಟಿ ಇನ್ ಬ್ರೈನ್ ಸೊಲ್ಯೂಷನ್. ಮತ್ತೇನ Cl2 ಗ್ಯಾಸ್ ಸಿಗುತ್ತೆ, ಮತ್ತೆ ಎಷ್ಟು ಗ್ಯಾಸ್ ಸಿಗುತ್ತೆ, Cl2 ಗ್ಯಾಸ್ ಎಲ್ಲಿ ಸಿಗುತ್ತೆ, ನಮಗೆ ಅನೋಡ್. ಅನೋಡ್ ಅಂದ್ರೆ ಏನು, ಪಾಸಿಟಿವ್ ಕಡೆ ಸಿಗುತ್ತೆ. ಅದೇ ನಮ್ಗೆ ಹೈಡ್ರೋಜನ್ ಗ್ಯಾಸ್ ಇದ್ದಿದ್ದು ಕ್ಯಾಥೋಡ್ ನೆಗೆಟಿವ್ ಕಡೆ ಸಿಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಏನು, Cl2 ಗ್ಯಾಸ್ ಇದ್ದಿದ್ದು ಅನೋಡ್ ಅಂದ್ರೆ ಪಾಸಿಟಿವ್ ಸೈಡ್ ಸಿಗುತ್ತೆ. ಅದೇ ನಮ್ಗೆ H2 ಗ್ಯಾಸ್ ಇದ್ದಿದ್ದು ಮೈನಸ್ ಕಡೆ ನೆಗೆಟಿವ್ ಕಡೆ ಸಿಗುತ್ತೆ, ಮೀನ್ಸ್ ಕ್ಯಾಥೋಡ್. ಇದು ವೈ ದ Cl2 ಗೆಟ್ ಟುವರ್ಡ್ಸ್ ಅನೋಡ್ ಅಂತಾನು ಅದನ್ನು ಹೇಳ್ತೀನಿ. ಮತ್ತೆ H2 ಗ್ಯಾಸ್ ಎದಕ್ಕೆ ಮೈನಸ್ ಕಡೆ ಅಂದ್ರೆ ನೆಗೆಟಿವ್ ಕ್ಯಾಥೋಡ್ ಕಡೆ ಎದಕ್ಕೆ ಹೋಗುತ್ತೆ ಅಂತಾನು ಅದನ್ನು ಹೇಳ್ತೀನಿ. ಈಗ ಫಸ್ಟ್ ಇಷ್ಟೇ ನೆನಪಿಟ್ಕೊಳ್ಳಿ. ಇನ್ನ ನೆಕ್ಸ್ಟ್ ರಿಯಾಕ್ಷನ್.
2NaCl 2H2O gives 2NaOH plus Cl2 evolve H2 evolve. ಈ ರಿಯಾಕ್ಷನ್ ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ ನೋಟ್ಬುಕ್ ಅಲ್ಲಿ. ಈ ಕ್ವಶನ್ ನಿಮ್ಗೆ ರಿಯಾಕ್ಷನ್ ಈಗೇನು ಪ್ರಿಪರೇಷನ್ ಆಫ್ ಕಾಸ್ಟಿಕ್ ಸೋಡಾ ರಿಯಾಕ್ಷನ್ ಬರಿ ಅಂತಾರೆ. ಆಗ ನೀವೇನು ಈ ರಿಯಾಕ್ಷನ್ ಬರೀಬೇಕು. ಈ ರಿಯಾಕ್ಷನ್ ಯಾವುದು? ಪ್ರಿಪರೇಷನ್ ಆಫ್ ಕಾಸ್ಟಿಕ್ ಸೋಡಾ. ಪ್ರಿಪರೇಷನ್ ಆಫ್ ಕಾಸ್ಟಿಕ್ ಸೋಡಾ ಈ ರಿಯಾಕ್ಷನ್ ಬೋರ್ಡ್ ಅಲ್ಲಿ ಕೇಳಬಹುದು, ಬೋರ್ಡ್ ಎಕ್ಸಾಮ್ ಅಲ್ಲಿ. ಪ್ರಿಪರೇಷನ್ ಆಫ್ ಕಾಸ್ಟಿಕ್ ಸೋಡಾ ಇಷ್ಟು ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್, it is called the chlor-alkali process because it is produced chlorine and sodium hydroxide. Chlor-alkali process ಅಂದ್ರೆ ಏನು? The process in which it produces chlorine and sodium hydroxide ಅಂದ್ರೆ alkali. sodium hydroxide ಏನು? alkali metal ಅಲ್ಲಿ ಬರುತ್ತೆ ಅದು. ಇದಕ್ಕೆ ಏನಂತಾರೆ? chlor-alkali process ಅಂತಾರಂತ ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ ನಿಮಗೆ ಟೋಟಲ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇನ್ನ ಯೂಸಸ್ ಅಂದ್ರೆ ಈ ನಾವು ಏನು ಇಲ್ಲಿ ಫಾರ್ಮ್ ಆಗಿದೆಯಲ್ಲ ಇದ್ರ ಯೂಸಸ್ ನೋಡಿದ್ರೆ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಏನು? ಕಾಸ್ಟಿಕ್ ಸೋಡಾ ಎದಕ್ಕೆ ಹೆಲ್ಪ್ ಆಗುತ್ತೆ? ಪ್ರಿಪರೇಷನ್ ಆಫ್ ಸೋಪ್, ಡಿಟರ್ಜೆಂಟ್ಸ್, ಪೇಪರ್ಸ್ ಅಂಡ್ ರೇಯಮ್ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ನಮಗೆ ಏನಾಗುತ್ತೆ? ಹೆಲ್ಪ್ ಆಗುತ್ತೆ. ಇನ್ ನೆಕ್ಸ್ಟ್ Cl2 ಗ್ಯಾಸ್ ಯಾವಾಗ ಹೋಗಿರೋದು ಎದಕ್ಕೆ ಯೂಸ್ ಆಗುತ್ತೆ? ಬ್ಲೀಚಿಂಗ್ ಪೌಡರ್ ಮಾಡೋಕೆ. ಅಂದ್ರೆ ಈಗ ಏನು ನಾವು ನೆಕ್ಸ್ಟ್ ಮುಂದೆ ಕಲಿತೀವಿ ಬ್ಲೀಚಿಂಗ್ ಪೌಡರ್ ಅಂದ್ರೆ ಏನಂತ ಅದರಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಏನು? PVC ಅಂದ್ರೆ ಏನು? ಪೈಪ್ ರಿಲೇಟೆಡ್. ಈಗ ಏನು ಮನೆಯಲ್ಲೆಲ್ಲ PVC ಪೈಪ್ ಯೂಸ್ ಮಾಡ್ತೀವಲ್ಲ ಅದ್ರ ರಿಲೇಟೆಡ್ ಹೆಲ್ಪ್ ಆಗುತ್ತೆ. ಇನ್ ನೆಕ್ಸ್ಟ್ ವಾಟರ್ ಪ್ಯೂರಿಫಿಕೇಶನ್ ಅಂದ್ರೆ ಏನು? ಈಗ ನಿಮ್ಮ ಊರಲ್ಲೆಲ್ಲ ಫಿಲ್ಟರ್ ನೀರಿಂದು ಇರುತ್ತಲ್ಲ ಏನು ಫಿಲ್ಟರ್ ನೀರು, ಅದರಲ್ಲಿ ಏನಿರುತ್ತೆ? ಕ್ಲೋರಿನ್ ಯೂಸ್ ಮಾಡಿರ್ತಾರೆ, ಕ್ಲೋರಿನ್ ಪೌಡರ್. ಅದಕ್ಕೆ ಬಿಕಾಸ್ ಡಿಸ್ಟಿಲ್ಡ್ ವಾಟರ್ ಏನಿರುತ್ತಲ್ಲ, ಡೈರೆಕ್ಟ್ ಏನು ಹೊಳಿ ಯಂತ್ರ ಅಥವಾ ಬೋರ್ ಯಂತ್ರ ತಂದಿರ್ತಾರಲ್ಲ ಆ ನೀರಲ್ಲಿ ಏನಿರುತ್ತೆ? ಜಮ್ಸ್ ಇರುತ್ತೆ, ಜಮ್ಸ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದೇನು ನಿಮ್ಮ ಬಾಡಿಗೆ ಹಾರ್ಮ್ ಕಾಸ್ ಮಾಡುತ್ತೆ. ಸೊ ಟು ಕಿಲ್ ದ ಬ್ಯಾಕ್ಟೀರಿಯಾಸ್ ಅಂಡ್ ಜಮ್ಸ್ ಕ್ಲೋರಿನ್ ಗ್ಯಾಸ್ ಏನ್ ಮಾಡ್ತಾರೆ? ಯೂಸ್ ಮಾಡ್ತಾರೆ. ಇನ್ ನೆಕ್ಸ್ಟ್ ಹೈಡ್ರೋಜನ್ ನೋಡಿದ್ರೆ ಫ್ಯೂಯಲ್ಸ್, ಮರ್ಗರೈನ್. ಫ್ಯೂಯಲ್ಸ್ ಅಂದ್ರೆ ಎದಕ್ಕೆ ಯೂಸ್ ಮಾಡ್ತಾರೆ? ಪೆಟ್ರೋಲ್, ಡೀಸೆಲ್ ಅದು ಎಲ್ಲ ಯೂಸ್ ಮಾಡ್ತಾರೆ. ಮತ್ತೆ ಮರ್ಗರೈನ್ ಅಂದ್ರೆ ಏನು? ಈಗ ಏನು ಸಾಲಿಡ್ ಹಾಗೆ ಹೇಳಿರೋ ಪ್ರಕಾರ ಏನು ಸಾಲಿಡ್ ಇದ್ದಿದ್ದನ್ನ ಏನ್ ಮಾಡುತ್ತೆ? ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಮರ್ಗರೈನ್. ಇನ್ನ ಈ ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತಿಳ್ಕೊಳ್ಳಿ. ಏನು? ಒಂದು ಬೀಕರ್ ಇದೆ, ಬೀಕರ್ ಆರ್ ಟ್ಯಾಂಕರ್ ಏನ್ ಬೇಕಾದ್ರೂ ಅಂತ ಅನ್ಕೊಳ್ಳಿ. ಅಲ್ಲಿ ಏನ್ ಮಾಡ್ತಿದೀವಿ? ದಿಸ್ ಇಸ್ ಬ್ರೈನ್ ಸೊಲ್ಯೂಷನ್. ಇದೇನು? ಇದು ಪೂರ್ತಿ ಎಲ್ಲ ಏನು? ಬ್ರೈನ್ ಸೊಲ್ಯೂಷನ್. ಇದು ಇಲ್ಲಿ ಇರೋದೆಲ್ಲ ಏನು? ಬ್ರೈನ್ ಸೊಲ್ಯೂಷನ್. ಈ ಬ್ರೈನ್ ಸೊಲ್ಯೂಷನ್ ಇದ್ದಿದ್ದು ಅದ್ರಲ್ಲಿ ಏನ್ ಮಾಡಿರ್ತೀವಿ? ನಾವು ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಪಾಸ್ ಮಾಡಾದ್ಮೇಲೆ ಏನಾಗುತ್ತೆ? ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನಂತ ಹೇಳಿದ್ದೆ? NaCl ಇದ್ದಿದ್ದು 95% ಆಫ್ ವಾಟರ್ ಅಲ್ಲಿ ಆಡ್ ಮಾಡಿದ್ರೆ ಅದು ಬ್ರೈನ್ ಸೊಲ್ಯೂಷನ್ ಅಂತಾರೆ. ಅಂದ್ರೆ ಈ ವಾಟರ್ ಅಲ್ಲಿ ಏನಿದೆ? NaCl ಇದೆ ಮತ್ತೆ H2O ಇದೆ. ಈಗ ಹಂಗ್ ನೋಡಿದ್ರೆ ನಮಗೆ H ಪ್ಲಸ್ ಅಯಾನ್. ಈಗ ನಾವು ಒಂದು ವಾಟರ್ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಏನಾಗುತ್ತೆ? H2O ಇದ್ದಿದ್ದು H ಪ್ಲಸ್ ಮತ್ತೆ O ಮೈನಸ್ ಆಗಿ ಫಾರ್ಮ್ ಆಗುತ್ತೆ. ಅಂದ್ರೆ ಬ್ರೇಕ್ ಡೌನ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ಮೇಲೆ. ಈಗ ನಾವು ಡಯಾಗ್ರಾಮ್ ನೋಡಕ್ ಹೋದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ H2O ಇದ್ದಿದ್ದು H ಪ್ಲಸ್ O ಮೈನಸ್ ಗೆ ಫಾರ್ಮ್ ಆಗ್ತಿದೆ. ಇನ್ ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಇಕ್ವೇಶನ್ ಬರೆದ್ರೆ O2 ಇಷ್ಟು ಬರೆದ್ವಿ. ಇಷ್ಟು ಬರೆದಾದ್ಮೇಲೆ ಏನಾಗುತ್ತೆ? ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಏನು? H ಪ್ಲಸ್ O2 ಮೈನಸ್ ಇದೆ, H2 ಪ್ಲಸ್ O2 ಮೈನಸ್ ಇದೆ. ಅಂದ್ರೆ ನಿಮ್ಗೆ ಇಲ್ಲಿ ಯಾವ ಸೈನ್ ಕಾಸ್ ಆಗ್ತಿದೆ? ಮೈನಸ್ ಅಂದ್ರೆ ಏನು? ಕ್ಯಾಥೋಡ್. ಈ ಕ್ಯಾಥೋಡ್ ಇದ್ದಿದ್ದು ಯಾವ ಸೈಡ್ ಹೋಗುತ್ತೆ? ಆನೋಡ್ ಸೈಡ್ ಹೋಗುತ್ತೆ. ಅಂದ್ರೆ O2 ಇದ್ದಿದ್ದು ಆನೋಡ್ ಸೈಡ್ ಹೋಗುತ್ತೆ. O2 ಗೋಸ್ ಟುವರ್ಡ್ಸ್ ಆನೋಡ್ ಸೈಡ್ ಹೋಗುತ್ತೆ. ಮತ್ತೆ ನಾವು ಇಲ್ಲಿ NaCl ಇದ್ದಿದ್ದನ್ನು ಬ್ರೇಕ್ ಡೌನ್ ಮಾಡಿರೋ ಕಾರಣ ರೀಸನ್ ಏನಾಗುತ್ತೆ? Na ಪ್ಲಸ್ Cl ಮೈನಸ್ ಆಗಿ ಫಾರ್ಮ್ ಆಗುತ್ತೆ. ಇಲ್ಲಿ ನಾವು ಆಗ ನೋಡಿದ್ರೆ ಈ ರಿಯಾಕ್ಷನ್ ರಾಂಗ್ ಆಗಿದೆ. ಸಾರಿ, ಇಲ್ಲಿ ರಿಯಾಕ್ಷನ್ ಏನಾಗಿದೆ? ರಾಂಗ್ ಆಗಿದೆ. ಈಗ ರಿಯಾಕ್ಷನ್ ಮತ್ತೆ ಬರೆದ್ರೆ H2O gives H2 ಪ್ಲಸ್ OH ಮೈನಸ್. ಈಗ ರಿಯಾಕ್ಷನ್ ಏನಾಯ್ತು? ಕರೆಕ್ಟ್ ಆಯ್ತು. ದಿಸ್ ರಿಯಾಕ್ಷನ್ ಇಸ್ ಕರೆಕ್ಟ್. ಈ ರಿಯಾಕ್ಷನ್ ಏನಿದೆ? ಕರೆಕ್ಟ್ ಇದೆ. OH ಮೈನಸ್. ಈಗ OH ಮೈನಸ್ ಇದ್ದಿದ್ದು ಆನೋಡ್ ಸೈಡ್ ಹೋಗುತ್ತೆ ಮತ್ತು H ಪ್ಲಸ್ ಇದ್ದಿದ್ದು ಕ್ಯಾಥೋಡ್ ಸೈಡ್ ಹೋಗುತ್ತೆ. ಇನ್ ನೆಕ್ಸ್ಟ್ ಏನಾಗುತ್ತೆ? Cl ಮೈನಸ್ ಇದ್ದಿದ್ದು ಆನೋಡ್ ಸೈಡ್ ಹೋಗುತ್ತೆ ಮತ್ತು Na ಪ್ಲಸ್ ಇದ್ದಿದ್ದು ಕ್ಯಾಥೋಡ್ ಸೈಡ್ ಹೋಗುತ್ತೆ. ಇದಾಗ ನಾ ಏನ್ ಹೇಳಿದ್ದೆ? ನಿಮಗೆ ರೀಸನ್ ಹೇಳ್ತೀನಿ ಅಂತ ಹೇಳಿದ್ದೆ. ಬಿಕಾಸ್ ಈಗ ನೋಡಿ, ನಿಮಗೆ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಎರಡು ಏನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ. ಮತ್ತೆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ? ರಿಪಲ್ಸ್ ಆಗುತ್ತೆ. ರಿಪಲ್ಸ್ ಈಚ್ ಅದರ್. ಇವೆರಡು ಏನಾಗುತ್ತೆ? ರಿಪಲ್ಸ್ ಈಚ್ ಆಗುತ್ತೆ. ಈಗ ದಿಸ್ ರೀಸನ್, ಈ ಏನ್ ರೀಸನ್ ಹೇಳಿದ್ನಲ್ಲ ಅದೇ ರೀಸನ್ ಇಲ್ಲಿ ಅಪ್ಲೈ ಆಗುತ್ತೆ. ನೋಡಿ, ಈಗ OH ಮೈನಸ್ ಇದ್ದಿದ್ದು ನೆಗೆಟಿವ್ ಇದೆ. OH ಮೈನಸ್ ನೆಗೆಟಿವ್ ಇದೆ ಅಂದ್ರೆ ಇದು ಎದ್ರ ಕಡೆ ಹೋಗ್ಬೇಕು?
ಪಾಸಿಟಿವ್ ಆನೋಡ್ ಕಡೆ ಹೋಗಬೇಕು. ಇನ್ನ ಇಲ್ಲಿ Na+ ಇದೆ ಅಂದ್ರೆ ಪಾಸಿಟಿವ್ ಇದೆ ಅಂದ್ರೆ ಅಟ್ರಾಕ್ಟ್ ಎದ್ರ ಕಡೆ ಆಗುತ್ತೆ, ನೆಗೆಟಿವ್ ಅಂದ್ರೆ ಅದ್ರ ಕಡೆ ಕ್ಯಾಥೋಡ್ ಕಡೆ ಅಟ್ರಾಕ್ಟ್ ಆಗುತ್ತೆ. ದಿಸ್ ಇಸ್ ದ ರೀಸನ್ ವೈ ದ Cl- ಇದ್ದಿದ್ದು ಆನೋಡ್ ಕಡೆ ಹೋಗುತ್ತೆ ಮತ್ತು H+ ಇದ್ದಿದ್ದು ಕ್ಯಾಥೋಡ್ ಕಡೆ ಹೋಗುತ್ತೆ. ರಿಮೆಂಬರ್ ದಿಸ್ ಥಿಂಗ್. ಇನ್ನ ನೆಕ್ಸ್ಟ್ ನೋಡಿದ್ರೆ ಬ್ಲೀಚಿಂಗ್ ಪೌಡರ್ ಬಗ್ಗೆ ಕಲಿಯೋಣ. ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ನೇಮ್ ಏನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ಏನು? ಬ್ಲೀಚಿಂಗ್ ಪೌಡರ್. ಕೆಮಿಕಲ್ ನೇಮ್ ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ನೇಮ್ ಅಂದ್ರೆ ಏನು? ಕಾಮನ್ ನೇಮ್ ಏನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅದ್ರ ಕಾಮನ್ ನೇಮ್ ಏನು? ಬ್ಲೀಚಿಂಗ್ ಪೌಡರ್. ಈಗ ಪ್ರಿಪರೇಷನ್ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಪ್ರಿಪೇರ್ ಆಗ್ಬೇಕಂದ್ರೆ ನಾವು ಏನೇನು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಏನೇನು ಯೂಸ್ ಮಾಡ್ತೀವಿ? ಕ್ಲೋರಿನ್ ಗ್ಯಾಸ್ ಮತ್ತೆ ಡ್ರೈ ಸ್ಲ್ಯಾಕ್ಡ್ ಲೇಮ್ ಅಂದ್ರೆ ಏನು? CaOH ನ ಯೂಸ್ ಮಾಡ್ತೀವಿ. ಈಗ ಪ್ರಿಪರೇಷನ್ ನೋಡಿದ್ರೆ, ರಿಯಾಕ್ಷನ್ ನೋಡಿದ್ರೆ ಪ್ರಿಪರೇಷನ್ ಏನು ಯೂಸ್ ಮಾಡ್ತೀವಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೇನು Cl2 ಯೂಸ್ ಮಾಡ್ತೀವಿ. ಈಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಪ್ಲಸ್ H2O. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಏನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಈಗ ನಾವು ಬ್ಲೀಚಿಂಗ್ ಪೌಡರ್ ಅಂದ್ರೆ ಏನಂತ ನೋಡೋಣ. ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ನೇಮ್ ಏನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ಇದೇನು? ಕೆಮಿಕಲ್ ನೇಮ್. ಅದೇ ಕಾಮನ್ ನೇಮ್ ಕೇಳಿದ್ರೆ ಏನ್ ಬರೀಬೇಕು? ಬ್ಲೀಚಿಂಗ್ ಪೌಡರ್ ಅಂತಾನೆ ಬರೀಬೇಕು. ಈಗ ಪ್ರಿಪರೇಷನ್ ಅಂದ್ರೆ ಬ್ಲೀಚಿಂಗ್ ಪೌಡರ್ ಪ್ರಿಪೇರ್ ಆಗ್ಬೇಕಂದ್ರೆ ನಾವು ಏನೇನು ಯೂಸ್ ಮಾಡ್ತೀವಿ? ಕ್ಲೋರಿನ್ ಗ್ಯಾಸ್ ಮತ್ತೆ ಡ್ರೈ ಸ್ಲ್ಯಾಕ್ಡ್ ಲೈಮ್. ಇದ್ರ ರಿಯಾಕ್ಷನ್ ನೋಡೋಣ. ರಿಯಾಕ್ಷನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೇನು Cl2 ಎರಡು ಆಡ್ ಆಗಿ ನಮ್ಗೆ ಏನ್ ಫಾರ್ಮ್ ಮಾಡ್ತಿದೆ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಪ್ಲಸ್ H2O ಫಾರ್ಮ್ ಆಗ್ತಿದೆ. ಸೊ ಇಲ್ಲಿ ಫಾರ್ಮ್ ಆಗಿರೋದೇನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅದೇ ಎದ್ರ ಯೂಸ್ ಇಂತ Cl2. ನಮ್ಗೆ Cl2 ರಿಲೀಸ್ ಎಲ್ಲ ಆಗಿತ್ತು ನಮ್ಗೆ ಯಾವ ಸೊಲ್ಯೂಷನ್ ಅಲ್ಲಿ ಮೇಲೆ ಕಾಸ್ಟಿಕ್ ಸೋಡಾ ಫಾರ್ಮ್ ಆಗುವಾಗ ನಮ್ಗೆ Cl2 ರಿಲೀಸ್ ಆಗಿತ್ತು. ಆ Cl2 ರಿಲೀಸ್ ಆಗಿರೋ Cl2 ನೇ ನಾವು ಬ್ಲೀಚಿಂಗ್ ಪೌಡರ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯೆಲ್ಲೋಯಿಶ್ ವೈಟ್ ಪೌಡರ್. ಈಗ ನಮ್ಗೆ ಕಲರ್ ಯಾವ್ದು ಬರುತ್ತೆ? ಯೆಲ್ಲೋಯಿಶ್ ವೈಟ್ ಪೌಡರ್ ಬರುತ್ತೆ. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಅಂಡ್ ಬ್ಲೀಚಿಂಗ್ ಏಜೆಂಟ್. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇನ್ ನೆಕ್ಸ್ಟ್ ಸ್ಮೆಲ್ ಡ್ಯೂ ಟು ಕ್ಲೋರಿನ್. ಅಲ್ಲಿ ಸ್ಮೆಲ್ ಬರುತ್ತೆ. ಎದಕ್ಕೆ? ಬಿಕಾಸ್ ದೇರ್ ಇಸ್ ಅ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅಲ್ಲಿ ಏನು ಕ್ಲೋರಿನ್ ಅದರಲ್ಲಿ ಇರುತ್ತಲ್ಲ, ಬಿಕಾಸ್ ಆಫ್ ದ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕಂಟೆಂಟ್ಸ್ ಕ್ಲೋರಿನ್, ದ ಸ್ಮೆಲ್ ವಿಲ್ ಕಮ್. ಬ್ಯಾಡ್ ಸ್ಮೆಲ್ ಬರುತ್ತೆ. ಇನ್ನ ನೆಕ್ಸ್ಟ್ ನೋಡಿದ್ರೆ ಯೂಸಸ್ ಅಂದ್ರೆ ಇದೇನು ಬ್ಲೀಚಿಂಗ್ ಪೌಡರ್ ಇದೆಯಲ್ಲ, ಇದು ಎದಕ್ಕೆ ಯೂಸ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಏನು? ಬ್ಲೀಚಿಂಗ್ ಕಾಟನ್ ಅಂಡ್ ಲೌಂಡ್ರಿ. ಬ್ಲೀಚಿಂಗ್ ಕಾಟನ್ ಅಂದ್ರೆ ಏನು? ಫ್ಯಾಕ್ಟ್ರೀಸ್ ಕಾಟನ್ ಏನ್ ಫ್ಯಾಕ್ಟ್ರಿ ಇರುತ್ತಲ್ಲ ಅದನ್ನೆಲ್ಲ ಕಾಟನ್ ವಾಶ್ ಮಾಡೋಕೆ ಅದೆಲ್ಲ ಯೂಸ್ ಮಾಡ್ತಾರೆ. ಇನ್ ನೆಕ್ಸ್ಟ್ ಲೌಂಡ್ರಿ ಅಂದ್ರೆ ಏನು? ಐರನ್ ಮಾಡೋರಿಗೆ ಏನಂತಾರೆ? ಲೌಂಡ್ರಿ ಅಂತಾರೆ. ಅವರೆಲ್ಲ ಏನ್ ಮಾಡ್ತಾರೆ? ಇದನ್ನ ಬ್ಲೀಚಿಂಗ್ ಪೌಡರ್ ನ ಯೂಸ್ ಮಾಡ್ತಾರೆ. ಬಿಕಾಸ್ ಲೌಂಡ್ರಿ ಏನ್ ಮಾಡ್ತಾನೆ? ಬ್ಲೀಚಿಂಗ್ ಪೌಡರ್ ಇದ್ದನ್ನ ವಾಶ್ ಅಂದ್ರೆ ಕ್ಲೋತ್ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತಾನೆ. ಇನ್ ನೆಕ್ಸ್ಟ್ ಡಿಸ್ಇನ್ಫೆಕ್ಟಿಂಗ್ ಡ್ರಿಂಕಿಂಗ್ ವಾಟರ್ ಇದ್ದನ್ನ ಡಿಸ್ಇನ್ಫೆಕ್ಟರ್ಸ್ ಆಗಿ ಮಾಡಕ್ಕೆ ಯೂಸ್ ಮಾಡ್ತಾರೆ. ಈಗ ನಾವು ಏನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಲ್ಲಿ ಏನಿದೆ? ಕ್ಲೋರಿನ್ ಇದೆ. ನಾವು ಮೇಲೆ ಏನು ಓದಿದ್ವಿ? ಕ್ಲೋರಿನ್ ಎದಕ್ಕೆ ಯೂಸ್ ಆಗುತ್ತೆ? ಕ್ಲೋರಿನ್ ಆಲ್ಸೋ ಯೂಸ್ಡ್ ಫಾರ್ ಫಿಲ್ಟ್ರೇಷನ್ ಅಂದ್ರೆ ಏನು? ಜರ್ಮ್ಸ್ ಮತ್ತೆ ಇದನ್ನೆಲ್ಲ ಕಿಲ್ ಮಾಡಕ್ಕೆ ಯೂಸ್ ಆಗುತ್ತೆ. ಇಲ್ಲೂ ಅದಕ್ಕೆ ಯೂಸ್ ಆಗುತ್ತೆ. ಇನ್ ನೆಕ್ಸ್ಟ್ ಮೇಕಿಂಗ್ ಕ್ಲೋರೋಫಾರ್ಮ್ ಅಂದ್ರೆ ಏನು? ಕ್ಲೋರೋನ ಫಾರ್ಮ್ ಮಾಡೋದಕ್ಕೆ ಏನಾಗುತ್ತೆ? ಬ್ಲೀಚಿಂಗ್ ಪೌಡರ್ ಯೂಸ್ ಆಗುತ್ತೆ. ಯೂಸ್ಡ್ ಇನ್ ಪೇಪರ್ ಅಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಪೇಪರ್ ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ರಿಪೀಟೆಡ್ ಕ್ವಶನ್. ಇಲ್ಲಿ ಈ ಕ್ವಶನ್ ನಾವು ಸಾಲ್ವ್ ಮಾಡೋಣ. ಈಗ ಏನು? ಹೌ ಈಸ್ ಬ್ಲೀಚಿಂಗ್ ಪೌಡರ್ ಪ್ರಿಪೇರ್ಡ್? ರೈಟ್ ದ ರಿಯಾಕ್ಷನ್. ಬ್ಲೀಚಿಂಗ್ ಪೌಡರ್ ಹೇಗೆ ಪ್ರಿಪೇರ್ ಆಗಿದೆ ಮತ್ತೆ ಅದರ ರಿಯಾಕ್ಷನ್ ಬೇರೆ ಅಂದಿದ್ದಾರೆ. ನಾವೇನು ಹೇಳಿದ್ವಿ? ಬ್ಲೀಚಿಂಗ್ ಪೌಡರ್ ಡ್ರೈ ಸ್ಲ್ಯಾಕ್ಡ್ ಲೈಮ್ ಮತ್ತೆ ಇನ್ನೊಂದೇನು? ಕ್ಲೋರಿನ್ ಗ್ಯಾಸ್ ಏನಿರುತ್ತಲ್ಲ ಅದರಿಂದ ಪ್ರಿಪೇರ್ ಆಗುತ್ತೆ ಅಂತ ಹೇಳಿದ್ವಿ. ಈಗ ಅದೇ ನಾವು ರಿಯಾಕ್ಷನ್ ಬರೀಬೇಕು. ದ ಬ್ಲೀಚಿಂಗ್ ಪೌಡರ್ ಈಸ್ ಪ್ರಿಪೇರ್ಡ್ ಬೈ ದ ಬ್ಲೀಚಿಂಗ್ ಪೌಡರ್ ಈಸ್ prepared by adding chlorine gas to the dry slacked lime. ಇದಕ್ಕೆ ನಾವು ಏನು ಕ್ಲೋರಿನ್ ಗ್ಯಾಸ್ ಅನ್ನ ಆಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? ಬ್ಲೀಚಿಂಗ್ ಪೌಡರ್ ಸಿಗುತ್ತೆ. ಅದ್ರ ರಿಯಾಕ್ಷನ್ ಕೂಡ ಬರೀ ಅಂದಿದ್ದಾರೆ. ಸೊ ರೈಟ್ ದ ರಿಯಾಕ್ಷನ್. ಏನು? CaOH ಟ್ವೈಸ್ ಪ್ಲಸ್ ಕ್ಲೋರಿನ್ ಗ್ಯಾಸ್ ಅಂದ್ರೆ ಏನು? Cl2. ರಿಯಾಕ್ಷನ್ ಆದಾಗ ಏನು ಫಾರ್ಮ್ ಆಗುತ್ತೆ? ಪ್ರಾಡಕ್ಟ್ CaOCl2 ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಪ್ಲಸ್ H2O ಫಾರ್ಮ್ ಆಗುತ್ತೆ. ಇದೇ ಏನು? ರಿಯಾಕ್ಷನ್. ಈ ರಿಯಾಕ್ಷನ್ ಮತ್ತೆ ಈ ಮೇಲೆ ನೀವು ಇಷ್ಟು ಬರೆದ್ರೆ ನಿಮ್ಗೆ ಏನ್ ಮಾಡ್ತಾರೆ? ಮಾರ್ಕ್ಸ್ ಕಂಪ್ಲೀಟ್ಲಿ ಕೊಡ್ತಾರೆ. ರಿಮೆಂಬರ್ ದಟ್. ಇನ್ನ ನೆಕ್ಸ್ಟ್ ಸಾಲ್ಟ್ ನೋಡಕ್ ಹೋದ್ರೆ ಯಾವುದು? ಬೇಕಿಂಗ್ ಸೋಡಾ ಅಂದ್ರೆ ಏನು? NaHCO3 ಇದ್ದು ಬೇಕಿಂಗ್ ಸೋಡಾ. ಅದೇ ಅದ್ರ ಕೆಮಿಕಲ್ ನೇಮ್ ನೋಡಿದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಏನು? ಬೇಕಿಂಗ್ ಸೋಡಾ. ಇದೇನು? ಕೆಮಿಕಲ್ ನೇಮ್. ಇನ್ ನೆಕ್ಸ್ಟ್ ಕಾಮನ್ ನೇಮ್ ನೋಡಿದ್ರೆ ಬೇಕಿಂಗ್ ಸೋಡಾ ಅಂತಾರೆ. ಇನ್ನ
ಅದ್ರ ಪ್ರಿಪೇರ್ ಹೌ ದ ಪ್ರೊಸೆಸ್ ಆಫ್ ಪ್ರಿಪೇರಿಂಗ್ ಬೇಕಿಂಗ್ ಸೋಡಾ ನೋಡೋಣ. ಅಂದ್ರೆ ಪ್ರಿಪೇರ್ ರೆಡಿ ಹೇಗಾಗುತ್ತೆ ಬೇಕಿಂಗ್ ಸೋಡಾ ಅಂತ. ಬೇಕಿಂಗ್ ಸೋಡಾ ಇಸ್ ಪ್ರಿಪೇರ್ಡ್ ಯೂಸಿಂಗ್ ದ ಸಾಲ್ವೆ ಪ್ರೊಸೆಸ್ ಯೂಸ್ ಮಾಡಿ ಏನ್ ಮಾಡ್ತಾರೆ ಬೇಕಿಂಗ್ ಸೋಡಾ ಪ್ರಿಪೇರ್ ಮಾಡ್ತಾರೆ. ಫಸ್ಟ್ ಏನು NaCl ಸಾಲ್ಟ್ ಯೂಸ್ ಆಗ್ತಿದೆ. ರಿಮೆಂಬರ್ ದಟ್ ಇಲ್ಲಿ ಸಾಲ್ಟ್ ಯೂಸ್ ಆಗ್ತಿದೆ ಮತ್ತು H2O ಮತ್ತು CO2 ಮತ್ತು NH3 ಅಂದ್ರೆ ಅಮೋನಿಯಾ. ಇದು NH3 ಅಂದ್ರೆ ಅಮೋನಿಯಾ, NH4 ಅಂದ್ರೆ ಅಮೋನಿಯಂ ಅಂದಂಗೆ. ರಿಮೆಂಬರ್ ದಟ್ NH3 ಅಂದ್ರೆ ಅಮೋನಿಯಾ, NH4 ಅಂದ್ರೆ ಅಮೋನಿಯಂ ಅನ್ನ. ಈಗ ನಾವು ಏನೇನು ಆಡ್ ಮಾಡ್ತಿದೀವಿ, ಒಂದು ಸಾಲ್ಟ್ ಮತ್ತು ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತೆ NH3 ಅಮೋನಿಯಾ. ಅದೇನ್ ನಮಗೆ ಫಾರ್ಮ್ ಮಾಡ್ತಿದೆ NH4Cl. NH4Cl ಅಂದ್ರೆ ಏನು, ಅಮೋನಿಯಂ ಕ್ಲೋರೈಡ್. NH4Cl ಅಂದ್ರೆ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ಅಂದ್ರೆ ಏನು, NaCl ಅಮೋನಿಯಂ ಕ್ಲೋರೈಡ್. ಇದೇನು ನಮ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಮತ್ತೇನ್ ಫಾರ್ಮ್ ಆಗುತ್ತೆ, ಇನ್ನೊಂದು ಪ್ರಾಡಕ್ಟ್ ಬೇಕಿಂಗ್ ಸೋಡಾ ಫಾರ್ಮ್ ಆಗುತ್ತೆ. ದಿಸ್ ಇಸ್ ವಾಟ್ ದ ರಿಯಾಕ್ಷನ್. ಇದೇ ರಿಯಾಕ್ಷನ್ ಕಂಪ್ಲೀಟ್ ಆಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇದನ್ನೇ ನಾವು ಈ ರಿಯಾಕ್ಷನ್ ನ ನಾವು ಹೀಟ್ ಮಾಡಿದ್ರೆ ಏನ್ ಫಾರ್ಮ್ ಆಗುತ್ತೆ, ಈ ರಿಯಾಕ್ಷನ್ ಇಲ್ಲಿ ಏನ್ ಪ್ರಾಡಕ್ಟ್ ಫಾರ್ಮ್ ಆಗಿದೆಯಲ್ಲ ಅಂದ್ರೆ ಬೇಕಿಂಗ್ ಸೋಡಾ ಅದನ್ನ ನಾವು ಹೀಟ್ ಮಾಡಿದ್ರೆ ನಮಗೆ Na2CO3 ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಮತ್ತೆ CO2 ಮತ್ತೆ H2O ಏನಾಗುತ್ತೆ ರಿಲೀಸ್ ಆಗುತ್ತೆ, ಇಷ್ಟು ಸಿಗುತ್ತೆ. ಇದು Na2CO3 ನಮಗೆ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ, ಏನೇನಂತ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಮಿಲ್ಡ್ ನಾನ್ ಕೊರೋಸಿವ್ ಬೇಸ್ ಅಂದ್ರೆ ಏನು, ಈ ಅಸಿಡಿಟಿ ಆದಾಗ ನಾವು ತಗೊಳ್ಳೋ ಆಂಟಾಸಿಡ್ ನ ಮಿಲ್ಡ್ ನಾನ್ ಕೊರೋಸಿವ್ ಬೇಸ್ ಅಂತಾರೆ. ಅಂದ್ರೆ ಏನು, ಬೇಕಿಂಗ್ ಸೋಡಾ ಆಕ್ಟ್ಸ್ ಆಸ್ ಆಂಟಾಸಿಡ್ಸ್. ಇನ್ ನೆಕ್ಸ್ಟ್ ಯೂಸ್ CO2 ಆನ್ ಹೀಟಿಂಗ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ ಹೀಟ್ ಮಾಡಾದ್ಮೇಲೆ. ಅದನ್ನ ಬೇಕಿಂಗ್ ಸೋಡಾ ಹೀಟ್ ಮಾಡಾದ್ಮೇಲೆ ನಮ್ಗೆ ಏನ್ ಕೊಡುತ್ತೆ, ಕಾರ್ಬನ್ ಡೈಆಕ್ಸೈಡ್. ಮೇಕ್ಸ್ ಕೇಕ್ಸ್ ಪಫ್ಲಿ ಅಂದ್ರೆ ಏನು, ಈ ಕೇಕ್ ಇದ್ದಿದ್ದು ಮೆತ್ತಗೆ ಇರ್ತೈತಿ. ವೈ, ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಪ್ರೆಸೆಂಟ್ ಇರುತ್ತೆ, ಸೊ ಇಟ್ ವಿಲ್ ಸ್ಪಾಂಜಿ ಗತಿ ಇರುತ್ತಲ್ಲ, ಅದೇ ರೀಸನ್. ವೈ, ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಪ್ರೆಸೆಂಟ್ ಇನ್ ಇಟ್. ಇನ್ ನೆಕ್ಸ್ಟ್ ಯೂಸ್ಡ್ ಇನ್ ಆಂಟಾಸಿಡ್ಸ್ ಅಂದ್ರೆ ಹೇಳಿದ್ನಲ್ಲ, ನ್ಯೂಟ್ರಲೈಸ್ಡ್ ಆಸಿಡ್ಸ್, ಅದಕ್ಕೆ ಆಂಟಾಸಿಡ್ಸ್ ಅಂತ ಹೇಳ್ತಾರೆ. ಇನ್ನ ಯೂಸಸ್ ಅಂದ್ರೆ ಎದಕ್ ಯೂಸ್ ಮಾಡ್ಕೋತೀವಿ ಅಂತ, ಇವೆಲ್ಲ ಏನು ಅದ್ರ ಪ್ರಾಪರ್ಟಿ. ಇದೇನು ಎದಕ್ ಯೂಸ್ ಮಾಡ್ತೀವಿ ಅಂತ. ಬೇಕಿಂಗ್ ಅಂದ್ರೆ ಮೇಕ್ಸ್ ಡಫ್ ರೈಸ್ ಅಂದ್ರೆ ಈಗ ನಾವು ಚಪಾತಿ ಹಿಟ್ ಮಾಡುವಾಗ ಬೇಕಿಂಗ್ ಸೋಡಾ ಆಡ್ ಮಾಡ್ತೀವಿ. ಎದಕ್ಕೆ ಆಡ್ ಮಾಡ್ತೀವಿ ಅಂದ್ರೆ ಅದು ಹಿಟ್ ಇದ್ದಿದ್ದು ಚಪಾತಿ ಇದ್ದಿದ್ದು ಏನಾಗ್ಲಿ ಒಂದ್ ಸ್ವಲ್ಪ ದಪ್ಪ ಆಗ್ಲಿ ಅಂತ ಏನ್ ಮಾಡ್ತೀವಿ, ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀವಿ. ಇನ್ ನೆಕ್ಸ್ಟ್ ಆಂಟಾಸಿಡ್ಸ್, ಅದೇ ಹೇಳಿದ ಆಂಟಾಸಿಡ್ಸ್ ಅಂದ್ರೆ ಏನು, ನಮ್ಮ ಹೊಟ್ಟೆಲಿ ಅಸಿಡಿಟಿ ಕಾಸ್ ಆದಾಗ ಅದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಮಾಡೋಕೆ ಆಂಟಾಸಿಡ್ ಯೂಸ್ ಮಾಡ್ತಾರೆ. ಇನ್ ನೆಕ್ಸ್ಟ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂದ್ರೆ ಈಗ ಉರಿ ಹತ್ತಿದಾಗ ನೀರ್ ಆರ್ಸೋಕ ಏನ್ ಇದು ಫೈರ್ ಹತ್ತಿದಾಗ ಆರ್ಸಕ್ ಏನ್ ಯೂಸ್ ಮಾಡ್ತಾರೆ, ನೀರ್ ಯೂಸ್ ಮಾಡ್ತಾರೆ. ಆ ಫೈರ್ ಎಕ್ಸ್ಟಿಂಗ್ವಿಷರ್ ಮತ್ತೆ ಅದ್ರ ಜೊತೆ ಏನ್ ಯೂಸ್ ಮಾಡ್ತಾರೆ, ನೀರ್ ಜೊತೆ ಫೈರ್ ಎಕ್ಸ್ಟಿಂಗ್ವಿಷರ್. ಆ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಏನಿರುತ್ತೆ, CO2 ಪ್ರೆಸೆಂಟ್ ಇರುತ್ತೆ. ಅದೇ CO2 ರಿಲೀಸ್ ಮಾಡಿ ಏನ್ ಮಾಡ್ತಾರೆ, ಅವರು ಅದನ್ನ ಏನ್ ಉರಿ ಹತ್ತಿರ್ತೈತಲ್ಲ ಅದನ್ನ ಆರಿಸ್ತಾರೆ. ಇನ್ನು ನೆಕ್ಸ್ಟ್ ಕ್ಲೀನಿಂಗ್ ಮಿಲ್ಡ್ ಸ್ಟೇನ್ಸ್ ಅಂದ್ರೆ ಏನು, ಏನ್ ಕಲಿ ಬಿದ್ದಿರ್ತಾವಲ್ಲ ಅದನ್ನೆಲ್ಲ ಏನ್ ಮಾಡೋಕೆ, ಕ್ಲೀನ್ ಮಾಡೋಕೆ ಯೂಸ್ ಮಾಡ್ತಾರೆ. ಇನ್ನ ಇಲ್ಲಿ ಕೊಟ್ಟಿರೋ ಕ್ವಶನ್ ಸಾಲ್ವ್ ಮಾಡಿದ್ರೆ, ರೈಟ್ ದ ರಿಯಾಕ್ಷನ್ ವೆನ್ ಬೇಕಿಂಗ್ ಸೋಡಾ ಇಸ್ ಹೀಟೆಡ್. ಅಂದ್ರೆ ಬೇಕಿಂಗ್ ಸೋಡಾ ಅಂದ್ರೆ ಏನು, ಮೊದಲು ಅದನ್ನ ಬರ್ಕೊಳ್ಳಿ. NaHCO3 ಇದೇನ್ ನಮ್ಮದು ಬೇಕಿಂಗ್ ಸೋಡಾ. ಫಸ್ಟ್ ರಿಮೆಂಬರ್ ದಿಸ್. ಇದನ್ನ ಏನ್ ಮಾಡಂದಿದ್ದಾರೆ, ಹೀಟ್ ಮಾಡಾದ್ಮೇಲೆ ನಮಗೆ ಏನ್ ಸಿಗುತ್ತೆ, Na2CO3 ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ CO2 ಪ್ಲಸ್ H2O. ಇಷ್ಟು ರಿಯಾಕ್ಷನ್ ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಫಿನಿಶ್ಡ್, ದಟ್ಸ್ ಆಲ್. ನೀವು ಇದ್ರದ್ದು ಬ್ಯಾಲೆನ್ಸ್ ಎಲ್ಲ ಇಕ್ವೇಶನ್ ಎಲ್ಲ ನೋಡ್ಕೊಳ್ಳಿ, ಬಿಕಾಸ್ ದೇ ವಿಲ್ ಆಸ್ಕ್ ದಟ್. ಬ್ಯಾಲೆನ್ಸ್ ಇಕ್ವೇಶನ್ ಬರಿ ಅಂತಾರೆ. ಇನ್ನ ನೆಕ್ಸ್ಟ್ ಈಗ ನಾವು ಬೇಕಿಂಗ್ ಸೋಡಾ ಮತ್ತೆ ಏನ್ ನೋಡಿದ್ವಿ, ಬ್ಲೀಚಿಂಗ್ ಪೌಡರ್, ಎರಡು ಫಿನಿಶ್ ಆಯ್ತು. ಇನ್ ನೆಕ್ಸ್ಟ್ ಯಾವುದು, ವಾಷಿಂಗ್ ಸೋಡಾ. ಥರ್ಡ್ ಒನ್ ಯಾವುದು, ವಾಷಿಂಗ್ ಸೋಡಾ Na2CO3 .10H2O. ಇಲ್ಲಿ ನೀವು ನೋಡ್ಬೇಕಾದ್ರೆ ಏನು, 10H2O ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಏನು ತಿಳಿಯಂಗಿಲ್ಲ. ಈಗ ಮುಂದಿನ ಪಾಠ ಅಂದ್ರೆ ಮುಂದಿನ ಟಾಪಿಕ್ ಅದೇ ಇದೆ, ಅದನ್ನ ಹೇಳ್ತೀನಿ. ಆಗ ಈಗ ಮೊದಲು ನಾವು ವಾಷಿಂಗ್ ಸೋಡಾ ಕೆಮಿಕಲ್ ನೇಮ್ ನೋಡೋಣ. ಕೆಮಿಕಲ್ ನೇಮ್ ಏನು, ಸೋಡಿಯಂ ಕಾರ್ಬೋನೇಟ್ .10H2O ಅಂದ್ರೆ ಡೆಕ್. 10 ಅಂದ್ರೆ ಏನು, ಡೆಕ್ ಅಂದಂಗೆ. ಡೆಕ್ ಹೈಡ್ರೇಟ್ ಅಂದ್ರೆ ಏನು, 10H2O ಅಂದಂಗೆ. 10 ಹೈಡ್ರೋಜನ್ ಅಂತ ಹೀಗೆ ಬರೆದ್ರು ನಡೀತೈತಿ, ಇಲ್ಲಾಂದ್ರೆ ಡೆಕ್ ಹೈಡ್ರೇಟ್ ಅಂತ ಬರೆದ್ರು ನಡೀತೈತಿ. ಈಗ ಫಾರ್ಮ್ಡ್ ಫ್ರಮ್ ಬೇಕಿಂಗ್ ಸೋಡಾ. ಈಗ ಏನಾಗಿದೆ, ವಾಷಿಂಗ್ ಸೋಡಾ ಇದ್ದಿದ್ದು ಹೇಗೆ ಫಾರ್ಮ್ ಆಗಿದೆ, ಬೇಕಿಂಗ್ ಸೋಡಾ ಬೈ ಹೀಟ್ ಮಾಡಿರ್ತೀವಲ್ಲ ಆ ಫಾರ್ಮ್ ಆಗಿರ್ತೈತಿ. ಈಗ ನಾವು ರಿಯಾಕ್ಷನ್ ಬಂದ್ರೆ ಏನಾಗಿರುತ್ತೆ, 2NaHCO3 ಅಂದ್ರೆ ಏನು, ಬೇಕಿಂಗ್ ಸೋಡಾ ಹೀಟ್ ಮಾಡಿದಾಗ ಏನ್ ಸಿಗ್ತೈತಿ ಪ್ರಾಡಕ್ಟ್, Na2CO3 ಮತ್ತೇನ CO2 ಮತ್ತೆ H2O ಫಾರ್ಮ್ ಆಗ್ತದೆ. ಈಗ ನಾವು ಅದ ಏನ್ ಫಾರ್ಮ್ ಆಗಿರುತ್ತಲ್ಲ Na2CO3 ನ ಮತ್ತೆ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಎಷ್ಟು ವಾಟರ್ ಜೊತೆ, ಡೆಕ್ ಹೈಡ್ರೇಟ್ ಅಂದ್ರೆ 10 ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಏನ್ ಮಾಡ್ತೀವಿ ನಾವು, ಬೇಕಿಂಗ್ ಸೋಡಾನ ರಿಯಾಕ್ಟ್ ಮಾಡ್ತೀವಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಸೋಡಾ ಅಂತ ಫಾರ್ಮ್ ಆಗಿರೋ Na2CO3 ಅಂದ್ರೆ ಯಾವುದು, ಸೋಡಿಯಂ ಕಾರ್ಬೋನೇಟ್ ನ ಅದ್ರ ಜೊತೆ ರಿಯಾಕ್ಟ್ ಮಾಡ್ತೀವಿ. ಆ ಸೋಡಿಯಂ ಕಾರ್ಬೋನೇಟ್ 10H2O ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಆಗ್ತೈತಿ, Na2CO3 .10H2O ಫಾರ್ಮ್ ಆಗ್ತೈತಿ. ಇನ್ನ ಇದೇನಿದೆಯಲ್ಲ ಫಾರ್ಮ್ ಆಗಿದ್ದ ಇದಕ್ಕ ಏನಂತಾರ, ವಾಷಿಂಗ್ ಸೋಡಾ ಅಂತಾರ. ವಾಷಿಂಗ್ ಸೋಡಾ ಅಂದ್ರೆ ಏನ, Na2CO3 .10H2O. ಇಷ್ಟು ನೆನಪಿಟ್ಕೊಳ್ಳಿ. ಇನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು,
ವಾಷಿಂಗ್ ಸೋಡಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಕ್ ಹೋದ್ರೆ ಏನೇನು ಕೊಟ್ಟಿದ್ದಾರೆ, ಬೇಸಿಕ್ ಇನ್ ನೇಚರ್ ಅಂದ್ರೆ ಏನಿರುತ್ತೆ Na2CO3.10H2O ಇದ್ದು ಬೇಸಿಕ್ ಇರುತ್ತೆ. ಮತ್ತೇನು 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಕ್ರಿಸ್ಟಲೈಸೇಷನ್ ಇರುತ್ತೆ, ಅಂದ್ರೆ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಪ್ರೆಸೆಂಟ್ ಇರುತ್ತೆ. ಇನ್ ನೆಕ್ಸ್ಟ್ ರಿಮೂವ್ಸ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ಅಂದ್ರೆ ಈ ಒಂದು ವಾಟರ್ ಹಾರ್ಡ್ ಇತ್ತಂದ್ರ ಅದನ್ನ ಸಾಫ್ಟ್, ಅಂದ್ರೆ ಒಂದು ವಾಟರ್ ಒಂದೊಂದು ವಾಟರ್ ಏನಿರ್ತಾವ ನಮ್ಮ ಸ್ಕಿನ್ನಿಗೆ ಚಲೋ ಇರಂಗಿಲ್ಲ ಅಂತ ವಾಟರ್ನ ಹಾರ್ಡ್ನೆಸ್ ರಿಮೂವ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತಾರೆ, Na2CO3 10H2O ಯೂಸ್ ಮಾಡ್ತಾರೆ. ಅಂದ್ರೆ ಯಾವುದು ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಈಗ ಅದ್ರ ಯೂಸಸ್ ಅಂದ್ರೆ ಎದಕ್ಕೆ ಬೇಕಾಗ್ತವೆ ಅಂದ್ರೆ ಲೌಂಡ್ರಿ ಅಂಡ್ ಕ್ಲೀನಿಂಗ್. ಅದೇ ಏನು ವಾಷಿಂಗ್ ಸೋಡಾ ಈಗ ಏನು ನೀವು ಸರ್ಫೆಕ್ಸ್ ಎಲ್ಲ ಅದೇ ಇದು ಯೂಸ್ ಮಾಡ್ತಿರಲ್ಲ, ಅವೆಲ್ಲ ವಾಷಿಂಗ್ ಸೋಡಾನ. ಲೌಂಡ್ರಿ ಅಂಡ್ ಕ್ಲೀನಿಂಗ್, ಗ್ಲಾಸ್ ಸೋಪ್ಸ್, ಪೇಪರ್ ಇಂಡಸ್ಟ್ರೀಸ್, ಸಾಫ್ಟ್ ಅಂಡ್ ಹಾರ್ಡ್ ವಾಟರ್. ಹಾರ್ಡ್ ವಾಟರ್ ಅಂದ್ರೆ ಏನು, ಬೋರ್ ಇಂತ ನಿಮ್ಗೆ ಏನ್ ನೀರು ಬಂದಿರ್ತೈತಲ್ಲ ಅದನ್ನ ಬೋರ್ ನೀರನ್ನ ನಾವು ಕುಡಿಯೋಕೆ ಅಥವಾ ಜಳಕ ಮಾಡಕ್ ಯೂಸ್ ಮಾಡೋಕೆ ಅಂತವನ್ನ ಪ್ರಿಪೇರ್ ಮಾಡ್ತಾರೆ. ಎದರಿಂದ ವಾಷಿಂಗ್ ಸೋಡಾ ಅದ್ರ ಆಡ್ ಮಾಡ್ತಾರೆ. ಆಡ್ ಮಾಡೋದ್ರಿಂದ ಏನಾಕತಿ, ಅದ್ರ ಒಳಗೆ ನೀರ್ ಇದ್ದಿದ್ದ ಗಟ್ಟಿ ಅಂದ್ರೆ ಏನು, ನೀರ್ ಇದ್ದಿದ್ದ ಚಲೋ ನೀರಿಲ್ಲದನ್ನ ಚಲೋ ನೀರಾಗಿ ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಕತಿ. ಈಗ ರೈಟ್ ದ ಸ್ಟೆಪ್ಸ್ ಟು ಪ್ರಿಪೇರ್ ವಾಷಿಂಗ್ ಸೋಡಾ ಫ್ರಮ್ ಬೇಕಿಂಗ್ ಸೋಡಾ. ಈಗ ಸ್ಟೆಪ್ ಬೇರೆ ಅಂದ್ರೆ ಮೊದಲ ಸ್ಟೆಪ್ ಏನು, ಬೇಕಿಂಗ್ ಸೋಡಾನ ಹೀಟ್ ಮಾಡ್ಬೇಕು. NaHCO3 ಇದನ್ನ ಹೀಟ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ, Na2CO3 Na2CO3 ಮತ್ತೆ ಏನೇನ್ ಫಾರ್ಮ್ ಆಕವ, CO2 ಫಾರ್ಮ್ ಆಕತಿ ಮತ್ತೆ H2O ಫಾರ್ಮ್ ಆಗೈತಿ. ಇಷ್ಟು ಬರದ್ರಿ. ಇನ್ನ ಇಲ್ಲಿ ಏನ್ Na2CO3 ಸೋಡಿಯಂ ಕಾರ್ಬೊನೇಟ್ ಫಾರ್ಮ್ ಇರೋದನ್ನ ಮತ್ತೆ ನಾವು 10H2O ಜೊತೆ ರಿಯಾಕ್ಟ್ ಮಾಡ್ತೀವಿ. ಅಂದ್ರೆ Na2CO3 ಪ್ಲಸ್ 10H2O ಜೊತೆ ರಿಯಾಕ್ಟ್ ಮಾಡಿ ಏನ್ ಫಾರ್ಮ್ ಆಗುತ್ತೆ, Na2CO3.10H2O ಫಾರ್ಮ್ ಆಗುತ್ತೆ. ಇಲ್ಲಿ ನಿಮಗೆ ಫಾರ್ಮ್ ಆಗಿರೋದ ಏನ, ವಾಷಿಂಗ್ ಸೋಡಾ. ಇದೇ ಏನು ಪ್ರಿಪರೇಷನ್ ಆಫ್ ವಾಷಿಂಗ್ ಸೋಡಾ. ಇದೇ ನೀವು ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆದ್ರೆ ಏನ ನಿಮಗೇನ ಈ ಆನ್ಸರ್ ಈಗ ಕರೆಕ್ಟ್, ಈ ಕ್ವಶನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ಟೆಪ್ ಅಂದ್ರೆ ವರ್ಡ್ ಫಾರ್ಮ್ ಅಲ್ಲಿ ಬರೆದ್ರೆ. ಇನ್ನ ನಾವು ನೆಕ್ಸ್ಟ್ ಯಾವುದು, ಕ್ರಿಸ್ಟಲೈಸೇಷನ್ ಅಂದ್ರೆ ಈಗ ಏನ್ ನಾನು ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ 10H2O ರೀಸನ್ ಎದಕ್ ಬಂತ, ಅದ ರೀಸನ್. ಆ ರೀಸನ್ ಹೇಳ್ತೀನಿ ಕೇಳಿ. ಸಾಲ್ಟ್ಸ್ ಕ್ರಿಸ್ಟಲ್ಸ್ ಲುಕ್ ಡ್ರೈ ಬಟ್ ದೇ ಆಕ್ಚುಲಿ ಕಂಟೇನ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಸಾಲ್ಟ್ಸ್ ಕ್ರಿಸ್ಟಲ್ಸ್ ಅಂದ್ರೆ ಏನು, ಇದೇನ್ ನಾವು ಉಪ್ಪು ಏನ್ ಉದುರು ಇರ್ತೈತಲ್ಲ ಅದಕ್ಕ ಏನಂತೀವಿ ನಾವು, ಉದುರು ಇದ್ದಿದ್ದಕ್ಕ ಕ್ರಿಸ್ಟಲ್ಸ್ ಅಂತೀವಿ. ಆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಗತೆ ಇರ್ತಾವಲ್ಲ ಸಾಲ್ಟ್, ಅದಕ್ಕ ಕ್ರಿಸ್ಟಲ್ಸ್ ಅಂತೀವಿ. ಆ ಕ್ರಿಸ್ಟಲ್ಸ್ ಏನಿರ್ತೈತಿ ವಾಟರ್ ಕಂಟೆಂಟ್ ಇರ್ತೈತಿ. ಆ ಕ್ರಿಸ್ಟಲ್ಸ್ ಒಳಗೆ ಏನಿರ್ತೈತಿ ವಾಟರ್ ಕಂಟೆಂಟ್ ಕಂಪಲ್ಸರಿ ಇದ್ದೇ ಇರ್ತೈತಿ. ಸೊ ದೇ ಕಾಲ್ಡ್ ಸಾಲ್ಟ್ ಕ್ರಿಸ್ಟಲ್ಸ್. ಇನ್ನ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಅದ್ರ ಮೀನಿಂಗ್ ಏನ, ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಎ ಸಾಲ್ಟ್ ಕ್ರಿಸ್ಟಲ್ಸ್. ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ನೀವು ಏನ್ ಬರೀಬೇಕು, ಇಟ್ ಈಸ್ ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಸಾಲ್ಟ್ ಕ್ರಿಸ್ಟಲ್ ಅಂತ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಇದು ಕ್ವಶನ್ ನಿಮ್ಗೆ ಕೇಳ್ತಾರ, ಭಾಳ ಸಲ ಕೇಳ್ಯಾರು. ಈ ಸಲ 2026ಗೆ ಇಂಪಾರ್ಟೆಂಟ್ ಐತಿ, ನೋಡ್ಕೊರಿ. ಲೆಟ್ ಯೂಸ್ ಇಟ್ ಶೇಪ್ ಕಲರ್ ಅಂಡ್ ಸ್ಟ್ರಕ್ಚರ್. ಇದೇನಿರುತ್ತೆ ಫಿಕ್ಸ್ಡ್ ಮಾಲಿಕ್ಯೂಲ್ಸ್, ಏನ್ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಸಾಲ್ಟ್ ಕ್ರಿಸ್ಟಲ್ಸ್ ಒಳಗ, ಅದೇನ್ ನಮಗೆ ಕೊಡ್ತೈತಿ, ಆ ಸಾಲ್ಟ್ ದ ಶೇಪ್ ಕಲರ್ ಅಂಡ್ ಸ್ಟ್ರಕ್ಚರ್ ಕೊಡ್ತೈತಿ. ಈಗ ನೀವು ದಮ್ ಉಪ್ಪ ಮತ್ತು ಸಣ್ಣ ಉಪ್ಪ ನೋಡ್ರೆ ದಮ್ ಉಪ್ಪ ಬ್ರೌನ್ ಕಲರ್ದಾಗೂ ಬರ್ತೈತಿ. ಎದಕ್ಕ, ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಏನಿರ್ತೈತಿ ವೇರಿ ಆಗಿರ್ತಾವ, ಅದ್ರ ಸಂಬಂಧ ಕಲರ್ ಚೇಂಜ್ ಆಗಿರ್ತೈತಿ. ಇನ್ನ ನೆಕ್ಸ್ಟ್ ಎಕ್ಸಾಂಪಲ್ಸ್ ಕಡೆ ಬಂದ್ರೆ ಯಾವ್ಯಾವ ಎಕ್ಸಾಂಪಲ್, ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ CuSO4.5H2O ಅಂದ್ರೇನು, ಇಲ್ಲಿ ಕಾಪರ್ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ವಾಟರ್ ಕಂಟೆಂಟ್ ಇರ್ತೈತಿ, 5 ಮಾಲಿಕ್ಯೂಲ್ಸ್ ಅಂತ ನೆನಪಿಟ್ಕೊಳ್ಳಿ. ಕಾಪರ್ ಸಲ್ಫೇಟ್ ಒಳಗ 5 ಮಾಲಿಕ್ಯೂಲ್ ವಾಟರ್ ಕಂಟೆಂಟ್ ಇರ್ತೈತಿ. ಇನ್ನ ನೆಕ್ಸ್ಟ್ ಕಾಪರ್ ಸಲ್ಫೇಟ್ ಕಲರ್ ಏನಿರ್ತೈತಿ, ಬ್ಲೂ ಕಲರ್ ಇರ್ತೈತಿ ಡ್ಯೂ ಟು 5 ವಾಟರ್ ಮಾಲಿಕ್ಯೂಲ್ಸ್. ಈ 5 ವಾಟರ್ ಮಾಲಿಕ್ಯೂಲ್ ಇರೋ ಕಾರಣದಿಂದಾಗಿ ಏನಾಕತಿ, ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್ ಕಲರ್ ಏನಿರ್ತೈತಿ ಬ್ಲೂ ಕಲರ್ ಇರ್ತೈತಿ. ಇನ್ ನೆಕ್ಸ್ಟ್ ಇದನ್ನ ನಾವು ಹೀಟ್ ಮಾಡಿದಾಗ ನಮಗೆ ಏನ್ ಸಿಗ್ತೈತಿ, ಬಿಕಮ್ಸ್ ವೈಟ್. ಎದಕ್ ವೈಟ್ ಆಕೈತಿ, ಯಾಕಂದ್ರೆ ಇದ H2O ಕಳ್ಕೊತೈತಿ. ಮತ್ತೆ ಏನ್ ಉಳಿತೈತಿ, ಕಾಪರ್ ಸಲ್ಫೇಟ್ ಅಷ್ಟ ಉಳಿತೈತಿ. ಕಾಪರ್ ಸಲ್ಫೇಟ್ ಅಷ್ಟ ಉಳಿದ್ರೆ ಏನಾಕತಿ, ವೈಟ್ ಕಲರ್ ಫಾರ್ಮ್ ಆಗಿರ್ತೈತಿ. ಅನ್ಹೈಡ್ರಸ್ ವಾಟರ್, ಲೂಸ್ ಆಫ್ ವಾಟರ್ ಏನಂತಾರ, ಅನ್ಹೈಡ್ರಸ್ ಅಂತಾರ. ಅದ ಗೇನ್ ಆಫ್ ವಾಟರ್ಗೆ ಹೈಡ್ರಸ್ ಅಂತಾರ. ಅನ್ಹೈಡ್ರಸ್ ಮತ್ತೆ ಹೈಡ್ರಸ್ ಎರಡು ಡಿಫ್ರೆನ್ಸ್ ನೋಡ್ಕೊಳ್ಳಿ. ಇದು ರಿಯಾಕ್ಷನ್ ಇಲ್ಲಿ ಏನ್ ಕೊಟ್ಟಿದಾರಲ್ಲ, ಈ ರಿಯಾಕ್ಷನ್ ನೋಡಿ. ಇಲ್ಲಿ CuSO4.5H2O ಇದು ಯಾವ ಕಲರ್, ಬ್ಲೂ ಕಲರ್ ಇದ್ದಿದ್ದು ಇಲ್ಲಿ ಏನಾಗ್ತಿದೆ, ವೈಟ್ ಕಲರ್ ಆಗ್ತಿದೆ. ಈ ವೈಟ್ ಕಲರ್ ಆಗೋಕ್ ರೀಸನ್ ಏನು, 5H2O ಇದ್ದಿದ್ದು ಇದರಿಂದ ಸಪರೇಟ್ ಆಗಿದೆ. ಸೊ ಇಟ್ ಈಸ್ ಅ ವೈಟ್ ಇನ್ ಕಲರ್, CuSO4 ವೈಟ್ ಇದೆ. ಇನ್ನ ನೆಕ್ಸ್ಟ್ ವಾಷಿಂಗ್ ಸೋಡಾ Na2CO3.10H2O ಇದ್ರ ಎಕ್ಸಾಂಪಲ್ ತಗೊಂಡ್ರೆ ಕಂಟೆಂಟ್ಸ್ 10 ವಾಟರ್ ಮಾಲಿಕ್ಯೂಲ್ಸ್. ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದೆ, 10 ಇದೆ. H2O ಎಷ್ಟಿದೆ, 10 ಇದೆ. ಆನ್ ಹೀಟಿಂಗ್ ಏನಾಗುತ್ತೆ, ಹೀಟ್ ಮಾಡಾದ್ಮೇಲೆ ಏನೇನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, Na2CO3 ಮತ್ತೆ H2O 10H2O ಏನಾಗುತ್ತೆ, ಸಪರೇಟ್ ಆಗುತ್ತೆ. ಈ ಸಪರೇಟ್ ಆದ್ಮೇಲೆ ಏನಾಗುತ್ತೆ, ವಾಟರ್ ಕ್ರಿಸ್ಟಲ್ಸ್ ಇದ್ದಿದ್ದು ಲಾಸ್ ಆಗುತ್ತೆ. ಅಂದ್ರೆ ಇದೇನು, ಇವೆಲ್ಲ ಏನು ವಾಟರ್ ಕ್ರಿಸ್ಟಲ್ಸ್, ಅದೆಲ್ಲ ಏನಾಗುತ್ತೆ, ಲಾಸ್ ಆಗುತ್ತೆ. ಕ್ರಿಸ್ಟಲ್ಸ್ ಆರ್ ನಾಟ್ ಟ್ರೂಲಿ ಡ್ರೈ ಇವನ್ ಥೋ ದೇ ಅಪಿಯರ್ ಡ್ರೈ. ಅಂದ್ರೆ ಇವು ಏನು ಕ್ರಿಸ್ಟಲ್ಸ್ ಇರುತ್ತಲ್ಲ ಡ್ರೈ ಇರಂಗಿಲ್ಲ, ರಿಯಲಿ ಡ್ರೈ ಇರಂಗಿಲ್ಲ. ಆದ್ರೂ ಅವು ಅಪಿಯರ್ ಹೆಂಗಿರ್ತಾವು, ಡ್ರೈ ಇದ್ದಂಗೆ ಇರ್ತಾವ.
ಈಗ ಇಂಪಾರ್ಟೆಂಟ್ ಬೋರ್ಡಿಗೆ ಏನೇನು ಇಂಪಾರ್ಟೆಂಟ್ ಇದೆ ಅಂತ ನೋಡೋಕಾದ್ರೆ ವಾಟರ್ ಪ್ರೆಸೆಂಟ್ ಇನ್ ಕ್ರಿಸ್ಟಲ್ಸ್ ಈಸ್ ಕಾಲ್ಡ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಈ ಪಾಯಿಂಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ದಿಸ್ ವಾಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಲರ್ ಆಫ್ ಸಾಲ್ಟ್ಸ್. ಇದೇನು ರೆಸ್ಪಾನ್ಸಿಬಲ್ ಕಲರ್ ಆಫ್ ಸಾಲ್ಟ್ಸ್ ಎದ್ರ ಏನ್ ರೆಸ್ಪಾನ್ಸಿಬಲ್ ಇರುತ್ತೆ, ಎಟ್ ನಂಬರ್ ಆಫ್ ಎಷ್ಟು ಇರುತ್ತೆ ಅನ್ನೋದ್ರ ಮ್ಯಾಗೂ ಡಿಪೆಂಡ್ ಆಗುತ್ತೆ. ಮತ್ತೇನು ಆ ಸಾಲ್ಟ್ ಇದ್ದಿದ್ದು ಎದ್ರ ಜೊತೆ ರಿಯಾಕ್ಟ್ ಅಂದ್ರೆ ಅದು ಏನು ವಾಟರ್ ಇದ್ದಿತ್ತಲ್ಲ ಯಾವ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗಿದೆ, ಕಂಪೌಂಡ್ ಜೊತೆ ರಿಯಾಕ್ಟ್ ಆಗಿದೆ ಅಂತ ರೀಸನ್ ಆಗುತ್ತೆ. ಇನ್ ನೆಕ್ಸ್ಟ್ ಹೀಟಿಂಗ್ ರಿಮೂವ್ಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಅಂದ್ರೆ ಹೀಟ್ ಮಾಡಿದ್ಮೇಲೆ ಏನಾಗುತ್ತೆ, ವಾಟರ್ ಸಪರೇಟ್ ಆಗುತ್ತೆ ಮತ್ತು ಅದೇನು ಕಂಪೌಂಡ್ ಅದ್ರ ಜೊತೆ ಫಾರ್ಮ್ ಇರುತ್ತಲ್ಲ ಅದು ಸಪರೇಟ್ ಆಗುತ್ತೆ. ಚೇಂಜಸ್ ಕಲರ್, ಇದರಿಂದ ಏನಾಗುತ್ತೆ ಚೇಂಜ್ ಕಲರ್ ಅಂಡ್ ಅಪಿಯರೆನ್ಸ್ ಫಾರ್ಮ್ ಆಗುತ್ತೆ. ಇನ್ ನೆಕ್ಸ್ಟ್ ಅನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಅಂದ್ರೇನು, H2O 5H2O ಕಳ್ಕೊಂಡಿರೋ ಸಲ್ಫೇಟ್ ಕಾಪರ್ ಸಲ್ಫೇಟ್ ಇದ್ದಿದ್ದು ಆನೈಡ್ರಸ್ ಅಂತಾರೆ. ವೈಟ್ ಕಲರ್ ಬ್ಲೂ ಇದ್ದಿದ್ದು ಮೊದಲು ಏನು ಬ್ಲೂ ಇರುತ್ತೆ, ಎದಕ್ಕೆ ಬ್ಲೂ ಇರುತ್ತೆ 5H2O ಅದ್ರ ಜೊತೆ ಕಂಟೆಂಟ್ ಇರುತ್ತೆ. ಅದೇ ಅದು ಆ ಕಂಟೆಂಟ್ ನ ಲೂಸ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಕಳ್ಕೊಂಡಾದ್ಮೇಲೆ ಏನಾಗುತ್ತೆ ಆನೈಡ್ರಸ್ ಆಗುತ್ತೆ. ವೈಟ್ ಕಲರ್ ಈಸ್ ಯೂಸ್ಡ್ ಟು ಟೆಸ್ಟ್ ಪ್ರೆಸೆನ್ಸ್ ಆಫ್ ವಾಟರ್, ಅಂದ್ರೆ ನೀರ್ ಅದ್ರಲ್ಲಿ ಇದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಇದನ್ನ ಫಾರ್ಮ್ ಮಾಡ್ತಾರೆ ಹೀಟ್ ಮಾಡಿ. ಇನ್ನ ನೆಕ್ಸ್ಟ್ ಇದನ್ನ ಬಿಟ್ಟು ನೆಕ್ಸ್ಟ್ ಹೋದ್ರೆ ಏನು ಮೋಸ್ಟ್ ರಿಪೀಟೆಡ್ ಬೋರ್ಡ್ ಕ್ವಶನ್ಸ್. ಇದೆಲ್ಲ ಕ್ವಶನ್ಸ್ ನೀವೇ ಈಗ ಏನ್ ನಾನು ಇಷ್ಟೆಲ್ಲ ಹೇಳಿದ್ದೀನಲ್ಲ ಅದನ್ನ ಎಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಕ್ವಶನ್ ಸಾಲ್ವ್ ಮಾಡಿ, ಆನ್ಸರ್ ಅಲ್ಲೇ ಕೊಟ್ಟಿದ್ದೀನಿ. ಇದನ್ನೆಲ್ಲ ಕ್ವಶನ್ ಸಾಲ್ವ್ ಮಾಡಿ ನಾನು ಇದನ್ನ PDF ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ ನೆಕ್ಸ್ಟ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಕಲಿಯೋಣ. POP ಮನೇಲಿ ಏನ್ POP ಅದೆಲ್ಲ ಮಾಡ್ಸಿರ್ತಾರಲ್ಲ ಅದೇ ಇದು. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಕೆಮಿಕಲ್ ನೇಮ್ ಏನು POP ಇದು, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಈಗ ಫುಲ್ ಸರ್ಕಲ್ ನೀವು ಏನಂತೀರಾ ಸ್ಪಿಯರ್ ಅಂತೀರಾ, ಅದೇ ಹಾಫ್ ಸರ್ಕಲ್ ಕೊಟ್ರೆ ಹೆಮಿಸ್ಪಿಯರ್ ಅಂತೀರಾ. ಹೆಮಿಸ್ಪಿಯರ್ ಅಂದ್ರೆ ಏನು ಹಾಫ್, ಮೀನಿಂಗ್ ಏನು ಹಾಫ್. ಹೆಮಿಹೈಡ್ರೇಟ್ ಅಂದ್ರೆ ಏನು ಹಾಫ್ H2O ಅಂದಂಗೆ. ಈಗ ಹಿಂಗ ನೆನ್ಪಿಟ್ಕೋರಿ. ಫಾರ್ಮುಲಾ ಏನಾಗ್ತೈತಿ CaSO4 ಡಾಟ್ ಹಾಫ್ H2O ಅಂದ್ರೆ ಏನು 1/2 H2O. ಈಗ ಕ್ಯಾಲ್ಸಿಯಂ ಸಲ್ಫೇಟ್ ಡಾಟ್ ಹೆಮಿಹೈಡ್ರೇಟ್ ಇದ್ದಿದ್ದು ಏನು POP ಅಂದ್ರೆ ಏನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. POP ಇಸ್ ಆಬ್ಟೈನ್ಡ್ ಬೈ ಹೀಟಿಂಗ್ ಜಿಪ್ಸಮ್ ಅಂದ್ರೆ ಏನು, ಜಿಪ್ಸಮ್ ಫಾರ್ಮುಲಾ ಏನು 2H2O ಮಾಲಿಕ್ಯೂಲ್ ಕಂಟೆಂಟ್ ನಂತರ ಏನಾಗುತ್ತೆ ಜಿಪ್ಸಮ್. ಈ ಜಿಪ್ಸಮ್ ಅಂದ್ರೆ CaSO4 ಪ್ಲಸ್ CaSO4 ಡಾಟ್ 2H2O ಇದೇನು ಜಿಪ್ಸಮ್. ಇದು ದಿಸ್ ಇಸ್ ವಾಟ್ ಜಿಪ್ಸಮ್ ಅಟ್ 373 K ಅಂದ್ರೆ ಏನು 100 ಡಿಗ್ರಿ ಹೀಟ್ ಮಾಡಿದಾಗ 100 ಡಿಗ್ರಿಯಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ ನಮಗೆ POP ಫಾರ್ಮ್ ಆಗುತ್ತೆ. ನಾಟ್ ಟು ಹೈ ಅಂದ್ರೆ 100 ಡಿಗ್ರಿಗಿಂತ ಹೆಚ್ಚು ಆಗಬಾರ್ದು, ಅದಕ್ಕಿಂತ ಕಡಿಮೆ ಆಗಬಾರ್ದು. ಅದರ್ವೈಸ್ ಇಟ್ ಬಿಕಮ್ಸ್ ಡೆಡ್ ಬರ್ನ್ಟ್ ಪ್ಲಾಸ್ಟರ್ ಅಂದ್ರೆ ಏನಾಗುತ್ತೆ ಅದು ಪೂರಾ ಬ್ಲಾಕ್ ಆಗಿಬಿಡುತ್ತೆ. ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಇದ್ದಿದ್ದು ಫುಲ್ ಬ್ಲಾಕ್ ಆಗುತ್ತೆ 100 ಡಿಗ್ರಿಸ್ಗಿಂತ ಹೆಚ್ಚು ಏನಾದರೂ ಟೆಂಪರೇಚರ್ ಕೊಟ್ಟರೆ. ಇನ್ ನೆಕ್ಸ್ಟ್ ರಿಯಾಕ್ಷನ್ ನೋಡಿದ್ರೆ ರಿಯಾಕ್ಷನ್ ಏನಿದೆ CaSO4 ಡಾಟ್ 2H2O. ಅದೇ ಏನ್ ಹೇಳಿದೆ ಜಿಪ್ಸಮ್ ಅಂದ್ರೆ ಏನು CaSO4 ಡಾಟ್ 2H2O. ಇದನ್ನ ನಾವು 100 ಡಿಗ್ರಿಯಲ್ಲಿ ಹೀಟ್ ಮಾಡಿದಾಗ 100 ಡಿಗ್ರಿ ಕೆಲ್ವಿನ್ ಅಂದ್ರೆ ಏನಾಗುತ್ತೆ 373 K ಆಗುತ್ತೆ. ಆಗ ನಾವು ಹೀಟ್ ಮಾಡಿದಾಗ ನಮಗೆ ಏನ್ ಫಾರ್ಮ್ ಆಗಿರುತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ಡಾಟ್ ಹಾಫ್ H2O ಅಂದ್ರೆ ಏನು ಹೆಮಿಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಪ್ಲಸ್ 3/2 H2O ಅಂದ್ರೆ 3/2 H2O ಅಂದ್ರೆ ಏನಾಗುತ್ತೆ ಅಷ್ಟು ಅಮೌಂಟ್ ಆಫ್ H2O ಇದ್ದಿದ್ದು ಎವಾಪರೇಟ್ ಆಗಿ ಕಳ್ಕೊಳ್ಳುತ್ತೆ, ಅಂದ್ರೆ ಲೂಸ್ ಆಫ್ 3/2 H2O ಆಗುತ್ತೆ ಈ ಪ್ರೊಸೆಸ್ ಅಲ್ಲಿ. ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸ್ ನೋಡೋಕಾದ್ರೆ ಇದೇನ್ ನಾವು ಕಳ್ಕೊಂಡಿದೀವಲ್ಲ 3/2 H2O ಅದು ಇನ್ನ ಪರ್ಮನೆಂಟ್ ಆಗಿ ಕಳ್ಕೊಂಡಿವಿ. ಇನ್ನ ಉಳಿದಿರೋದು ಯಾವುದು CaSO4 ಡಾಟ್ 1/2 H2O. ಇನ್ನ ಇದನ್ನ ಇಟ್ಕೊಂಡು ನಾವು ಮತ್ತೊಂದು ರಿಯಾಕ್ಷನ್ ಮಾಡ್ತೀವಿ, ಯಾವುದು ಕ್ಯಾಲ್ಸಿಯಂ ಸಲ್ಫೇಟ್ ಡಾಟ್ ಹೆಮಿಹೈಡ್ರೇಟ್. ಇದನ್ನ ಇದ್ದಿದ್ದನ್ನ ಮತ್ತೆ ನಾವು 3/2 H2O ಜೊತೆ ರಿಯಾಕ್ಟ್ ಮಾಡ್ತೀವಿ. ಆ ರಿಯಾಕ್ಟ್ ಮಾಡಾದ್ಮೇಲೆ ಮತ್ತೆ ನಮ್ಗೆ ಏನ್ ಸಿಗುತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ಡಾಟ್ 2H2O ಸಿಗುತ್ತೆ. ಅಂದ್ರೆ ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿರೋದು ಏನಂದ್ರೆ ಇಲ್ಲಿ ಏನ್ ಫಾರ್ಮ್ ಆಗಿದೆ ಅಲ್ಲ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೇ ಏನು POP ನಮ್ದು. ಈ POP ಇದ್ದಿದ್ದಕ್ಕೆ ನಾವು ಏನಾದ್ರು ವಾಟರ್ ಆಡ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಜಿಪ್ಸಮ್ ಸಿಗುತ್ತೆ. ಈಗ ನಾವು ಡೆಫಿನೇಷನ್ ನೋಡೋಕೋದ್ರೆ ವೆನ್ ಮಿಕ್ಸ್ಡ್ ವಿತ್ ವಾಟರ್ POP ಸೆಟ್ಸ್ ಇಂಟು ಎ ಹಾರ್ಡ್ ಸಾಲಿಡ್ ಕಾಲ್ಡ್ ಜಿಪ್ಸಮ್. ಈಗ ನೀವು ನಾ ಎಕ್ಸಾಂಪಲ್ ತಗೊಂಡ್ರೆ ಕೈ ಅದು ಮುರಿದಾಗ ಹಾಸ್ಪಿಟಲ್ ಹೋಗಿರ್ತೀರಿ, ಅಲ್ಲಿ ಏನ್ ಮಾಡಿರ್ತಾರೆ ಒಂದು ವೈಟ್ ಕಲರ್ ಇಂತ ನಿಮ್ ಕೈ ಎಲ್ಲ ಏನ್ ಮಾಡಿರ್ತಾರ ಹಾಕಿರ್ತಾರ ವೈಟ್ ಕಲರ್. ಆ ವೈಟ್ ಕಲರ್ ಮೊದಲು ಹೆಂಗಿರುತ್ತ ಪೌಡರ್ ಇರುತ್ತ, ಪೌಡರ್ ಇದ್ದಾಗ ಅದ POP ಮೀನ್ಸ್ ಪೌಡರ್ ಇರುವಾಗ ಅದಕ್ಕೆ POP ಅಂತಾರ. ಅದ ನಾವು ಪೌಡರ್ಗ ಡಾಕ್ಟರ್ಗಳು ಏನ್ ಮಾಡ್ತಾರ ವಾಟರ್ ಆಡ್ ಮಾಡ್ತಾರ, ಸ್ವಲ್ಪ ವಾಟರ್ ಆಡ್ ಮಾಡಿದಾಗ ಏನಾಕತಿ ಅದಿದ್ದು ಏನಾಗಿರ್ತತಿ ಅದ್ರೊಳಗ ವಾಟರ್ ಕಂಟೆಂಟ್ ಇರ್ತತಿ. ಆ ವಾಟರ್ ಕಂಟೆಂಟ್ ಇದ್ದಿದ್ದಕ್ಕೆ ಏನಂತಾರ ಜಿಪ್ಸಮ್ ಅಂತಾರ. ದಟ್ ಈಸ್ ವಾಟ್ ಕಾಲ್ಡ್ ಜಿಪ್ಸಮ್. ಈಗ ನೆನ್ಪಿಟ್ಕೊಳ್ಳಿ ದಿಸ್ ಸೆಟ್ಟಿಂಗ್ ಪ್ರಾಪರ್ಟಿ ಇಸ್ ಬೇಸಿಕ್ ಫಾರ್ ಆಲ್ ಇಟ್ಸ್ ಯೂಸಸ್. ಅಂದ್ರೆ ಇದ ಏನ್ ಪ್ರಾಪರ್ಟಿ ಏನಾಗುತ್ತಾ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇನ್ ನೆಕ್ಸ್ಟ್ ಅದ್ರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದ ಯೂಸಸ್ ನೋಡೋಣ. POP ಅದಕ್ಕೆ ಯೂಸ್ ಆಗುತ್ತೆ ಮೇಕಿಂಗ್ ಮಾಡ್ಯೂಲ್ಸ್ ಅಂಡ್ ಟಾಯ್ಸ್. ಮತ್ತೆ ಏನ ಆಟುಂಕಿ ಅದ ಎಲ್ಲ ಯೂಸ್ ಮಾಡೋದಕ್ಕೆ ಏನಾಗುತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಆಗುತ್ತೆ. ಸೆಟ್ಟಿಂಗ್ ಫ್ರಾಕ್ಚರ್ಸ್
ಫ್ರಾಕ್ಚರ್ಡ್ ಬೋನ್ ಅಂದ್ರೆ ಏನು ಡಾಕ್ಟರ್ ಇದೇಗ ಏನ್ ಹೇಳಿದ್ರಲ್ಲ ಆರ್ಥ್ರೋಪೆಡಿಕ್ ಡಾಕ್ಟರ್ಸ್ ಅಲ್ಲಿ ಏನ್ ಮಾಡ್ತಾರ ಆರ್ಥ್ರೋಪೆಡಿಕ್ ಡಾಕ್ಟರ್ಸ್ ಏನ್ ಮಾಡ್ತಾರ ಫ್ರಾಕ್ಚರ್ಡ್ ಬೋನ್ಸ್ ಏನಾಗಿರುತ್ತಲ್ಲ ಅಲ್ಲಿ ಪಿ ಯೂಸ್ ಮಾಡಿ ಅದನ್ನ ಜಾಯಿಂಟ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಮೇಕಿಂಗ್ ಸ್ಟ್ಯಾಚ್ಯೂಸ್ ಅಂದ್ರೆ ಏನು ಈಗ ಸ್ಟ್ಯಾಚ್ಯೂಸ್ ಯೂಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ಡೆಕೋರೇಟಿವ್ ಐಟಮ್ಸ್ ಮನೇಲಿ ಏನ್ ಡೆಕೋರೇಷನ್ ಅದ ಇದನ್ನ ಪಿ ಅದು ಮಾಡಿಸಿರ್ತೀರಲ್ಲ ಮನೇಲಿ ಅದಕ್ಕೆಲ್ಲ ಏನಾಗುತ್ತೆ ಯೂಸ್ ಆಗುತ್ತೆ. ಇನ್ನ ಸ್ಮೂತ್ ಫಿನಿಶಿಂಗ್ ಆಫ್ ವಾಲ್ಸ್ ಅಂದ್ರೆ ಏನು ಈಗ ವಾಲ್ ಕೇರ್ ಮಾಡಿಸ್ತಿರ್ತೀರಲ್ಲ ಅದಕ್ಕೂ ಯೂಸ್ ಆಗುತ್ತೆ. ಮತ್ತೇನು ಸ್ಮೂತ್ ಫಿನಿಶಿಂಗ್ ಆಫ್ ವಾಲ್ಸ್ ಅಂದ್ರೆ ಏನು ವಾಲ್ ಕೇರ್ ಯೂಸ್ ಮಾಡೋಕ್ಕಾಯ್ತು. ಇನ್ ನೆಕ್ಸ್ಟ್ ಯೂಸ್ಡ್ ಇನ್ ಫೈರ್ ಪ್ರೂಫಿಂಗ್ ಮೆಟೀರಿಯಲ್ಸ್ ಅಂದ್ರೆ ಫೈರ್ ಐತೆ ಇಲ್ಲ ಅನ್ನೋ ಪ್ರೂಫ್ ಮಾಡೋ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಪಿ ಅಂತ ನಿಮ್ ಬಾಡಿಗೆ ಏನ್ ಇಂಪಾರ್ಟೆಂಟ್ ಇದೆ ಅಂತ ನೋಡಿದ್ರೆ ಪಿ ಇಸ್ ಮೇಡ್ ಅಪ್ ಆಫ್ ಪಾರ್ಷಿಯಲ್ ಡಿಹೈಡ್ರೇಷನ್ ಆಫ್ ಜಿಪ್ಸಮ್ ಅಂದ್ರೆ ಏನು ಜಿಪ್ಸಮ್ ಇಂತ್ರ ವಾಟರ್ ಕಂಟೆಂಟ್ ನ ತೆಗೆದು ಏನ್ ಮಾಡ್ತಾರ ಪಿಒಪಿನ ಫಾರ್ಮ್ ಮಾಡ್ತಾರೆ. ಇಟ್ ರೀಫಾರ್ಮ್ಸ್ ಜಿಪ್ಸಮ್ ಆನ್ ಆಡಿಂಗ್ ವಾಟರ್. ನಾವು ಪಿಒಪಿ ಫಾರ್ಮ್ ಆಗಿರುತ್ತೆ. ಆ ಪಿಒಪಿ ಮತ್ತೆ ನಾವು ವಾಟರ್ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತಾ ಎಷ್ಟು ಅಂತ ಬರಿಬೇಡ್ರಿ. ಬಟ್ ಎಷ್ಟು ವಾಟರ್ ಅಂತ ಗೊತ್ತಿಲ್ಲ. ಬಟ್ ವಾಟರ್ ನಾವು ಆಡ್ ಮಾಡಿದೀವಿ ಅಂದ್ರೆ ನಮ್ಗೆ ಏನ್ ಫಾರ್ಮ್ ಆಗುತ್ತೆ ಜಿಪ್ಸಮ್. ಅದ ನಾವು ಜಿಪ್ಸಮ್ನ ಮತ್ತೆ ಹೀಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಪಿಒಪಿ ಸಿಗುತ್ತೆ ಅಷ್ಟೇ. ರಿಮೆಂಬರ್ ಇಷ್ಟ ನೆನ್ಪಿಟ್ಕೊಳ್ಳಿ. ಪಿಒಪಿಗೆ ನಾವು ವಾಟರ್ ಆಡ್ ಮಾಡಿದ್ರೆ ಜಿಪ್ಸಮ್ ಸಿಗುತ್ತೆ. ಅದೇ ಜಿಪ್ಸಮ್ ನಾವು ಮತ್ತೆ ಹೀಟ್ ಮಾಡಿದ್ರೆ ಅದ್ರ ಒಳಗಿಂದ ವಾಟರ್ ಲೂಸ್ ಆಗಿ ಪಿಒಪಿ ಮತ್ತೆ ನಮಗೆ ಒಳಗೆ ಏನಾಗುತ್ತೆ. ಇದೇ ಈ ಸೆಂಟೆನ್ಸ್ ಹೇಳುತ್ತೆ. ಇನ್ ನೆಕ್ಸ್ಟ್ ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ಏರ್ ಟೈಟ್ ಕಂಟೈನರ್. ಪಿಒಪಿ ಇದ್ದಿದ್ನ ಏರ್ ಟೈಟ್ ಕಂಟೈನರ್ ದಾಗ ಸ್ಟೋರ್ ಮಾಡ್ಬೇಕು. ಎದಕ್ಕ ಯಾಕಂದ್ರ ಮಾಯಿಸ್ಟ್ ಕಂಡೀಷನ್ ಅಂದ್ರೆ ಏನು ಈಗ ಥಂಡಿಗಾಲದಾಗ ಅದು ಎಲ್ಲ ಏನಾಗಿರುತ್ತ ಮಾಯಿಸ್ಟ್ ಕಂಡೀಷನ್ ಹೆಚ್ಚಿರುತ್ತೆ. ಅಂದ್ರೆ ಬರೀ ನಮ್ಮ ಅಟ್ಮಾಸ್ಫಿಯರ್ ಎಲ್ಲ ಹ್ಯುಮಿಡಿಟಿ ಇರ್ತೈತಿ, ಹೈ ಹ್ಯುಮಿಡಿಟಿ ಇರ್ತೈತಿ. ಅದ್ರ ಸಂಬಂಧ ಏನಾಗುತ್ತೆ ವಾಟರ್ ಕಂಟೆಂಟ್ ಅದ್ರ ಜೊತೆ ರಿಯಾಕ್ಟ್ ಆಗಿ ಜಿಪ್ಸಮ್ ಫಾರ್ಮ್ ಮಾಡ್ತೈತಿ. ಸೊ ಇಟ್ ವಿಲ್ ಕೀಪ್ ಇನ್ ಹೈ ಏರ್ ಕಂಟೈನರ್ ಅಲ್ಲಿ ಸ್ಟೋರ್ ಆಗಿರ್ತೈತಿ. ಇನ್ನ ಫಾರ್ಮುಲಾ ಕಂಟೆಂಟ್ಸ್ ಡ್ಯಾಶ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಅಂದ್ರೆ ಎಷ್ಟು ಇರುತ್ತೆ ಹಾಫ್ ಮಾಲಿಕ್ಯೂಲ್ಸ್. ಇಲ್ಲಿ ಬರ್ಕೊಳ್ಳಿ ಹಾಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಹಾಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಕಂಟೆಂಟ್ ಇರ್ತೈತಿ. ಇಷ್ಟು ಬರೆದ್ರೆ ನಿಮ್ದು ಏನಾಯ್ತು ಇಲ್ಲಿ ನಿಮ್ ಚಾಪ್ಟರ್ ಎಂಡ್ ಆಯ್ತು. ಇನ್ನ ಇವು ಏನ್ ಕ್ವಶನ್ಸ್ ಇದಾವಲ್ಲ ನೀವು ಈ ಕ್ವಶನ್ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ. ಇಲ್ಲಕಂದ್ರೆ ನಾ ಏನ್ ಟೆಲಿಗ್ರಾಮ್ದಾಗ ಇದ್ರದ್ದು ಲಿಂಕ್ ಅಂದ್ರೆ ಏನು ಇದ್ರದ್ದು ನೋಟ್ಸ್ ಹಾಕಿರ್ತೀನಿ ಅದನ್ನಾದ್ರೂ ನೋಡಿ ಈ ಕ್ವಶನ್ ಸಾಲ್ವ್ ಮಾಡಿ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೀವಂತರೂ ಈಗ ಈ ಕ್ವಶನ್ ಸಾಲ್ವ್ ಮಾಡ್ತಿರಲ್ಲ ಅಂತ ಗೊತ್ತಿಲ್ಲ. ನಾ ಏನ್ ಹೇಳ್ತೀನಿ ನಿಮ್ಗೆ ಈ ಕ್ವಶನ್ಸ್ ಇಂತ್ರ ನಿಮ್ ಬೋರ್ಡ್ ಕ್ವಶನ್ಸ್ ತಾಗ ಡೈರೆಕ್ಟ್ ಕ್ವಶನ್ಸ್ ಸಿಗ್ತಾವ. ಸೇಮ್ ಟು ಸೇಮು ಸಿಗ್ಬೋದು ಅಥವಾ ಇದ ಟಾಪಿಕ್ ರಿಲೇಟೆಡ್ ಸಿಗ್ಬೋದು. ಥ್ಯಾಂಕ್ಸ್. ಇಷ್ಟೊತ್ತನ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್. ನೀವು ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡೋದ್ ನಂತರ ಮಾಡಿಬೇಡಿ. ನಿಮ್ಮ ದೋಸ್ತರಿಗೆ ಎಲ್ಲ ಶೇರ್ ಮಾಡಿ. ಯಾರು 10th ಇದಾರಲ್ಲ ಅವ್ರಿಗೆ ಶೇರ್ ಮಾಡಿ. ನೋಟ್ಸ್ ಎಲ್ಲ ಫ್ರೀ, ಲೆಕ್ಚರ್ ನೋಟ್ಸ್ ಎಲ್ಲ ಫ್ರೀ ಕೊಡ್ತಿದೀವಿ. ಚಾನಲ್ ಇದ್ದಿದ್ದು ನಿಮಗೆ ಎಲ್ಲರ ಕಡೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಏನು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅದರಿಂದ ನಾವು ಇನ್ನೂ ಹೆಚ್ಚು ಕ್ವಾಲಿಟಿ ಕಂಟೆಂಟ್ ತರ್ಬೋದು ಅಂತ ಹೇಳ್ತೀನಿ. ಮತ್ತು ನಿಮಗೆ ಇಲ್ಲಿ ಗ್ಯಾರಂಟಿ ಕ್ವಶನ್ಸ್ ಪ್ರೊವೈಡ್ ಮಾಡ್ತೀವಿ. ಗ್ಯಾರಂಟಿ ಅಂದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ದಾಗ ಬರ್ತೈತಿ ಅಂತ ಕ್ವಶನ್ ಏನು ಮಾಡ್ತೀವಿ ಪ್ರಿಪೇರ್ ಮಾಡಿ ನಿಮಗೆ ಕೊಡ್ತೀವಿ. ಸೊ ಗುಡ್ ಬೈ, ಟೇಕ್ ಕೇರ್, ಥ್ಯಾಂಕ್ಸ್.